ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರು ಯುವ ಹೋರಾಟಗಾರರು ಅಂತ ಹೇಳಿದ್ರೆ ತಪ್ಪಾಗಿರೋದು ಮಹೇಂದ್ರ ಜ್ಯೋತಿಗೌಡಪುರ, ಇವರು ಸಹ ನಮ್ಮ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿ ನಮ್ಮ ಪ್ರತಿಭಟನೆಗೆ ಆಗಮಿಸಿದ್ದಾರೆ. ಇವ್ರಿಗೂ ಸಹ ಸ್ವಾಗತವನ್ನು. ಅದೇ ರೀತಿ ಜನಹಿತಾಸಕ್ತಿ ಹೋರಾಟ ವೇದಿಕೆ ಅಧ್ಯಕ್ಷರಾದ ರಾಮಸಮುದ್ರ ಸುರೇಶ್ ರವರು ನಮ್ಮ ಸಹೋದರರು, ಇವರು ಸಹ ಆಗಮಿಸಿದ್ದಾರೆ. ಇವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ SPB ಶಿವಣ್ಣರವರು ಅಂತ ಫೇಮಸ್, ಇವರು ಸಹ ನಮ್ಮ ಪ್ರತಿಭಟನೆಗೆ ಆಗಮಿಸಿದ್ದಾರೆ. ಇವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ, ಈ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆಕ್ಸಿಜನ್ ಸಂತ್ರಸ್ತ ಕುಟುಂಬದ ಎಲ್ಲಾ ಸದಸ್ಯರು ಭಾಗಿಯಾಗಿದ್ದಾರೆ. ಮತ್ತೆ ರಿಮ್ನ ಮಹಿಳಾ ಸದಸ್ಯರು ಹಾಗೆ ನಮ್ಮ ಪಕ್ಷದ ಹಿತೈಷಿಗಳು ಇದಕ್ಕೆ ಭಾಗಿಯಾಗಿದ್ದಾರೆ. ಇವ್ರಿಗೂ ಸಹ ಅದೇ ರೀತಿ ಸಾಹಿತಿಗಳು ಮತ್ತೆ ಹೋರಾಟಗಾರರಾದಂತಹ ಶ್ರೀಧರ್ ಕಲಿವೀರ್ ಅವರು ಸಹ ನಮ್ಮ ಪ್ರತಿಭಟನೆಗೆ ಆಗಮಿಸಿದ್ದಾರೆ. ಇವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ, ಈ ಪ್ರತಿಭಟನೆಗೆ ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಆಗಮಿಸಿ ನಮಗೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂಥ ಖಲೀಲುಲ್ಲಾಹ್ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ, ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಸಮಿತಿಯ ಸದಸ್ಯರಾದಂಥ ಅಬ್ರಾರ್ ಅಹಮದ್ ರವರು ಒಂದೆರಡು ಮಾತನಾಡಬೇಕು ಅಂತ ನಾನು ಕೇಳ್ಕೊತೇನೆ. ಆತ್ಮೀಯ ಎಲ್ಲ ಹೋರಾಟಗಾರರಿಗೆ ಭೀಮಾ ವಂದನೆಗಳನ್ನು ತಿಳಿಸುತ್ತಾ, ಬಹಳ ಪ್ರಮುಖವಾದ 3 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈ ಪ್ರತಿಭಟನೆಯನ್ನು ಆಯೋಜಿಸಿದ್ವಿ. ಸಾಮಾಜಿಕ ಜಾಲತಾಣ ಮತ್ತು ಮೊನ್ನೆ ಮಾಡಿದಂಥ ಸುದ್ದಿಗೋಷ್ಠಿಯ ಮೂಲಕ ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನು ಇಡೀ ಸಮಾಜಕ್ಕೆ ನಾವು ಕೊಟ್ಟಿದ್ವಿ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಆಕ್ಸಿಜನ್ ದುರ್ಘಟನೆ. ಆಕ್ಸಿಜನ್ ದುರ್ಘಟನೆ ಆದಂಥ ಸಂದರ್ಭದಲ್ಲಿ ಭಾನುವಾರ ಮಧ್ಯರಾತ್ರಿ ಆದಂಥ ಘಟನೆ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ಅವತ್ತು ಇಲ್ಲೇ ಸಿದ್ದರಾಜಮ್ಮ ಅವರು ಇಲ್ಲೇ ಇದ್ದಾರೆ. ಅವರ ಗಂಡ ಏನು ಎಮರ್ಜೆನ್ಸಿಲಿ ಅಂದರೆ ಕೋವಿಡ್ ಆಸ್ಪತ್ರೆ ಪಕ್ಕದಲ್ಲಿಂತ ಎಮರ್ಜೆನ್ಸಿ, ನಮ್ಮನೆ ತಮಗೆ ಚೆನ್ನಾಗಿ ಗೊತ್ತು, ಅಲ್ಲಿ ತೀರೋದಂಥದ್ದು. ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ಕಣ್ಮುಂದೆನೇ, ಅವರು ನನಗೆ ಪರಿಚಯ ಇರಲಿಲ್ಲ ಆವಾಗ, ಕಣ್ಮುಂದೆನೇ ಕಣ್ಣೀರು ಹಾಕ್ಕೊಂಡು ಶವವನ್ನು ಆ್ಯಂಬುಲೆನ್ಸಲ್ಲಿ ತೊಗೊಂಡೋದ್ರು. ಅಂದರೆ ಅಂದಿನ BJP ಸರ್ಕಾರ ರಾತ್ರೋರಾತ್ರಿ ಶವಗಳನ್ನು ಸಾಗಿಸುವಂಥ ಒಂದು ಕಾರ್ಯಕ್ರಮವನ್ನು ಅವರು ಭಾಳ ವ್ಯವಸ್ಥಿತವಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ನಾರ್ಮಲಿ ಕೋವಿಡಲ್ಲಿ ಡೆತ್ ಆದರೆ ನಾವು ಕೈ ಮುಗಿದು ನಮ್ಮ ಮನೆಯವರ ಶವನ ಕೊಟ್ಬಿಡ್ರಪ್ಪ ಅಂದರೂ ಕೊಡಲ್ಲ, ಅಂಥ ದುಸ್ಥಿತಿ ಇದ್ದಂಥ ಸಂದರ್ಭ ಅದು ರೂಲ್ಸ್ ಆಯಿತು. ಇದೆಲ್ಲವನ್ನು ಮರೆಮಾಚಿ ಯಾರ್ಯಾರು ಅವತ್ತು ತೀರೋದ್ರು, ಹೇಗಾದರೂ ಈ ಶವಗಳು ಆಚೆ ಹೋದರೆ ಸಮಾಜಕ್ಕೆ ಮಾಹಿತಿ ಸಿಗಲ್ಲ ಅನ್ನುವಂತಹ ದುರುದ್ದೇಶವನ್ನು ಇಟ್ಕೊಂಡು ಆ ರೀತಿ ಮಾಡಿದ್ರು. ಅನೇಕ ಶವಗಳನ್ನು ರಾತ್ರೋರಾತ್ರಿ ಸಾಗಣೆ ಮಾಡಿಬಿಟ್ಟು ಬೆಳಗ್ಗೆ 8 ಗಂಟೆಗೆ ಇನ್ನೊಂದು ಶವ ನಾವು ನೋಡ್ತೀವಿ. ಕೋವಿಡ್ ಆಸ್ಪತ್ರೆಯ ಪಕ್ಕ ಕಾಂಪೌಂಡ್ ಇದೆಯಲ್ಲ, ಪೇಟೆ ಪ್ರೈಮರಿ ಶಾಲೆ, ಆ ಶಾಲೆಯ ಕಾಂಪೌಂಡ್ ಅಥವಾ ಶವ ಬಿದ್ದು. ನಾವೇನು ತಿಳ್ಕೊಂಡಿವಿ ಅಂತ ಹೇಳಿದ್ರೆ, ಯಾರೋ ವಯಸ್ಸಾಗಿರೋರು ಕುಡಿದಿರ್ಬೋದು, ಬಹುಶಃ ಏನೋ ಜ್ಞಾನ ತಪ್ಪಿ ಬಿದ್ದಿರ್ಬೋದು, ತಲೆಗೇಟಾಗಿ ಪ್ರಾಣ ಹೋಗಿರ್ಬೋದು ಅಂತ ಈ ರೀತಿ ನಾವು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಯಾರೋ ಒಬ್ಬ ಕಾಂಪೌಂಡರ್ ಹೇಳ್ತಾನೆ, ಸರ್ ಅಲ್ಲಿ ಬಿದ್ದಿದ್ರಲ್ಲ ಅವರು ಕೋವಿಡ್ ಪೇಷಂಟ್ ಅಂತ. ಅದು ಹೇಳಿದ ತಕ್ಷಣ ಎಲ್ಲ ಜನ ಓಡ್ತಾರೆ, ಓ ಕೋವಿಡ್ ಪೇಷಂಟ್ ಅಂತ. ಅದರ ಅರ್ಥ ಏನಂತಂದ್ರೆ, ಆಸ್ಪತ್ರೆಯ ಒಳಗೆ ಆಕ್ಸಿಜನ್ ದೊರಕುತ್ತೆ, ಅವ್ರು ಹೇಗಾದ್ರೂ ಗಾಳಿ ಸಿಕ್ಕಿದ್ರೆ ಸಾಕಪ್ಪ ಅಂತ ಆಚೆ ಬರ್ತಾರೆ. ಆಚೆ ಬಂದಂಥ ಸಂದರ್ಭದಲ್ಲಿ ಸಾಯ್ತಾರೆ. ಆ ಪೊಲೀಸ್ ಠಾಣೆಯಲ್ಲೂ ಪ್ರಕರಣ ದಾಖಲಾಗಿದೆ, ಮಿಸ್ಸಿಂಗ್ ಬಾಡಿ ಅಂತೇಳಿ. ಈ ಎಲ್ಲ ಘಟನೆಗಳಿಗೆ ಐ ವಿಟ್ನೆಸ್ ಬಾಬು ಅವರು ಬಹುಶಃ ಇಲ್ಲೇ ಇರ್ಬೋದು, ರಮೇಶ್ ಬಾಬು ಅವರು, ಅವರೇ ಐ ವಿಟ್ನೆಸ್. ಯಾಕಂದ್ರೆ ತಾಯಿ ಮತ್ತೆ ಮಗ ಇಬ್ಬರೂ ಸಹ ಅಡ್ಮಿಟ್ ಆಗಿದ್ರು. ಅವ್ರ ತಾಯಿ ಅವ್ರ ಕಣ್ಮುಂದೆನೇ ಸಾಯ್ತಾರೆ. ಅವ್ರ ತಾಯಿ ಸನ್ನೆ ಮಾಡ್ತಾರಂತೆ, ಮಗ ಗಾಳಿ ಬರ್ತಾ ಇಲ್ಲ ಅಂತೇಳಿ. ಅವ್ರು ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಡ್ಯೂಟಿ ಡಾಕ್ಟರ್ಗೆ, ಸರ್ ಆಕ್ಸಿಜನ್ ಸಪ್ಲೈ ಆಗ್ತಂತ ನೋಡಿ ಅಂತ. ನಾವು ಏನು ಮಾಡೋಕ್ಕಾಗಲ್ಲಪ್ಪ, ಆಕ್ಸಿಜನ್ ಕೊರತೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ, ಗಾಳಿ ಬೀಸಿ ಅಂತ ಹೇಳಿ. ನಾವು ನೋಡಿರ್ಬೋದು ಅನೇಕ TV ದೃಶ್ಯ ಮಾಧ್ಯಮದಲ್ಲಿ ಟವಲ್ ತಗೊಂಡು ಗಾಳಿ ಬೀಸ್ತಿದ್ರು ಪೇಷಂಟ್ ಮುಂದೆ. ಹೇಗೋ ಒಂದು ಗಾಳಿ ಕೊಡ್ರಪ್ಪ ನೋಡವ ಅಂತ ಹೇಳಂತೆ. ಸೊ ಅವರು ಐ ವಿಟ್ನೆಸ್. BA ಪಾಟೀಲ್ ಅಂತ ಏನು BJP ಸರ್ಕಾರ ತನಿಖಾ ಆಯೋಗವನ್ನ ನೇಮಕ ಮಾಡಿತ್ತು, ಅವ್ರು ಮುಂದೆ ಹೋಗಿ ನಾನೇ ಐ ವಿಟ್ನೆಸ್ ಸ್ವಾಮಿ, ಆಕ್ಸಿಜನ್ ಇಲ್ಲದೆ ನನ್ನ ತಾಯಿ ತೀರೋದ್ರು ಅಂತ ಹೇಳಿ ಅಫಿಡೇಟ್ ಸಲ್ಲಿಸಿದ್ದಾರೆ. ಸೊ ಇಷ್ಟೆಲ್ಲ ಇದ್ರೂ ಸಹ ಒಬ್ಬ ವೈದ್ಯಾಧಿಕಾರಿಗಳ ಮೇಲೆ
ಒಂದು ಕ್ರಮ ಆಗಿಲ್ಲ ಇಲ್ಲಿವರೆಗೂ. ಮತ್ತು ಆಕ್ಸಿಜನ್ ಸಂದರ್ಭದಲ್ಲಿ ಯಾರು ಸಂತ್ರಸ್ತರವ್ರಿಗೆ ಯಾವುದೇ ರೀತಿಯ ಪರಿಹಾರ ಅಂತದ್ದು ಸಿಕ್ಕಿಲ್ಲ. ಕೆಲವರು ಬಂದರಿಗೆ ಅದು ಹೈಕೋರ್ಟ್ ಡೈರೆಕ್ಷನ್ಲಿ ಆ ಟೈಮಿಂಗ್ ಅಂತ ಹೇಳಿ ಅದು ಅವೈಜ್ಞಾನಿಕವಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಂಥದ್ದು ಟೈಮಿಂಗ್ಲಿ ಯಾರ್ಯಾರು ತೀರೋದ್ರು ಅವ್ರಿಗೆ 2 ಲಕ್ಷ 5 ಲಕ್ಷ ಅಂತ ಘೋಷಣೆ ಮಾಡಿದ್ದಾರೆ. ಆಲ್ಮೋಸ್ಟ್ ನಮ್ಮ ಜೊತೆ ಯಾರ್ಯಾರಿದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಅದು ಸಿಕ್ಕಿಲ್ಲ. ಸೊ ಈ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ನಿರಂತರವಾಗಿ ನಾವು ಅಂದಿನಿಂದ ಯಾವಾಗ ಆಕ್ಸಿಜನ್ ದುರ್ಘಟನೆ ಆಯಿತು ಅಂದಿನಿಂದ ಇಲ್ಲಿವರೆಗೂ ಆ ಸಂತ್ರಸ್ತರ ಪರ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಭಾಳ ಕಷ್ಟಪಟ್ಟು ಗವರ್ನರ್ ಅಪಾಯಿಂಟ್ಮೆಂಟ್ ತೊಗೊಂಡು ಗವರ್ನರ್ ಮೂಲಕ ಅಂದಿನ ಬೊಮ್ಮಾಯಿ ಸರ್ಕಾರಕ್ಕೆ ಡೈರೆಕ್ಷನ್ ಸಹ ಕೊಡಿಸಿದ್ವಿ, ನೀವು ಸೂಚನೆ ಕೊಡಿ ಸ್ವಾಮಿ ಅಂತೇಳಿ. ಸೊ ಏನೇ ನಾವು ಸರ್ಕಸ್ ಮಾಡಿದ್ರು ಅದಕ್ಕೆ ಫಲಿತಾಂಶ ಸಿಗ್ತಾ ಇದೆ. ಅಂದು ರಾಜ್ಯಾಧ್ಯಕ್ಷರು ಹೇಳಿದ್ರು ನಮ್ಮ ಅಬ್ದುಲ್ ಮಜೀದ್ ಅವರು, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗೋವರೆಗೂ ನಾವು ಅಂತ ಮಾತ್ರ ಕೈ ಬಿಡಲ್ಲ ಅಂತೇಳಿ. ಅದೆಷ್ಟೋ ವರ್ಷ ಆಗಲಿ, ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಹೋರಾಟ ಮಾಡಲೇಬೇಕು, ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಲೇಬೇಕು ಅಂತ ಹೇಳಿ ಹೋರಾಟವನ್ನು ಅವರ ಡೈರೆಕ್ಷನಲ್ಲಿ ನಿರಂತರವಾಗಿ ಮಾಡ್ತಾ ಇದ್ವಿ. ತಾತ್ಕಾಲಿಕವಾಗಿ ಜಾಬ್ ಕೊಡ್ತೀವಿ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಸರ್ಕಾರ ಕೆಲವರಿಗೆ ಜಾಬ್ ಕೊಟ್ಟರು, ಅನಿವಾರ್ಯವಾಗಿ ಹೊಟ್ಟೆಪಾಡು. ಈಗ ಅಲ್ಲಿ ಹೋಗ್ಲಿಲ್ಲ ಅಂದರೆ 4-5 ಜನ ಅನ್ನ ಇಲ್ಲದೆ ಸಾಯ್ಬೇಕಾಯ್ತು ಅವರು. ಆ ಪರಿಸ್ಥಿತಿ ನಾವು ನೋಡ್ಬಿಟ್ಟಿದ್ದೀವಿ ಅವ್ರ ಮನೆಗೆ ಹೋಗಿ, ನಾವು ಕಣ್ಣಾರೆ ನೋಡಿದ್ದೀವಿ ಅವ್ರ ಮನೆಗೆ ಹೋಗಿ. ಒಂದು ಕಡೆ ಕುಟುಂಬಸ್ಥರ ಸಹಕಾರ ಇಲ್ಲ, ಗಂಡ ಇಲ್ಲ, ಅನ್ಯವಾಗಿ ನಾವು ಸಾಯೋದು ಬೇಡ, ಜೊತೆ ಮಕ್ಕಳಿದ್ರೆ ಅವರು ಹಸಿಯೋದು ಬೇಡ ಅಂತ ಹೇಳಿ ಅನಿವಾರ್ಯವಾಗಿ ಅವ್ರ ವಿದ್ಯಾಭ್ಯಾಸಕ್ಕೆ ವಿರುದ್ಧವಾಗಿ ಕೊಟ್ಟಿರುವಂಥ ಏನು ಡಿ ಗ್ರೂಪ್ ನೌಕರಿ ಇದೆ ಆ ಗೂಡಿಸೋದು ತೊಳೆಯೋದು ಅದನ್ನು ಸಹ ಅನಿವಾರ್ಯವಾಗಿ ಮಾಡ್ತಾ ಇದ್ದಾರೆ. ಬರೀ ಹೊಟ್ಟೆಪಾಡಿಗೋಸ್ಕರ ಜೀವಿತವಾಗಿ ಇರಬೇಕಲ್ಲಪ್ಪ ಅಂತೇಳಿ, ಅದು 6 ಜನ ಮಾತ್ರ. ಸೊ ಈ ರೀತಿಯಾಗಿ ಬಹಳ ದುಃಖದ ಸಂಗತಿಯೊಂದಿಗೆ ಅವರು ಜೀವನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿರವರ ನೇತೃತ್ವದಲ್ಲೇ ಸಮಾಲೋಚನೆ ಸಭೆ ಮಾಡಿ DKಶಿ ಅವರು ಕಣ್ಣೀರು ಹಾಕಿ, ಸಿದ್ದರಾಮಯ್ಯ ಅವರು ಕಣ್ಣೀರು ಹಾಕಿ, ಸಂತ್ರಸ್ತರಿಗೂ ಕಣ್ಣೀರು ಸುರಿಸಿ, ನೀವು ಹತ್ರ ಮಾಡ್ಬಿಟ್ಟು ಅವ್ರಿಗೂ ಅಳಿಸಿ, ಆ ಮಕ್ಕಳಿಗೆ ಸಿದ್ದರಾಜಮ್ಮರ ಮಗು ಇವತ್ತು ನಾವು ಟಿ ವಿಲಿ ನೋಡ್ರೆ ಕಾಣುತ್ತೆ ಯೂಟ್ಯೂಬಲ್ಲಿ, ಆ ಮಗುಗೂ ಸಹ ನೀನು ಅಳ್ಬೇಡ ಮಕ್ಕಳು, ನಾನಿದ್ದೀನಿ, ನಮ್ಮ ಸರ್ಕಾರ ಬಂದರೆ ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೂ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ DKಶಿ ಅವ್ರಿಗೆ ನಾವು ಭೇಟಿ ಮಾಡಬೇಕು ಅಂತ ಭಾಳ ಪ್ರಯತ್ನ ಮಾಡಿ, ನಾವು ಗ್ರೂಪಲ್ಲಿ ಭಾಳ ಚರ್ಚೆ ಮಾಡಿ ಕೊನೆಗೆ ನಮಗೆ ಬೇಜಾರಾಗಿ ನಾವು ಸುಮ್ಮನೆ ಸೈಲೆಂಟಾಗಿ ಕೂತ್ಕೋಬೇಕು, ಆ ಪರಿಸ್ಥಿತಿ ಬಂದ್ಬಿಡ್ತು. ಆಕ್ಸಿಜನ್ ಅವ್ರು ಬರ್ತಾರಂತ ಹೇಳಿದ್ರೆ ಸಾಕು, ಅಲರ್ಟ್, ಪೊಲೀಸ್ ಇಲಾಖೆ ಅಲರ್ಟ್, ಇಂಟೆಲಿಜೆನ್ಸ್ ಅಲರ್ಟ್, ಎಲ್ಲ ಅಲರ್ಟ್. ಅದೇನಷ್ಟು ಇವ್ರಿಗೆ ನೋಡ್ರೆ ಭಯ ಆಗುತ್ತೆ ಗೊತ್ತಿಲ್ಲ. ಆಕ್ಸಿಜನ್ ಸಂತ್ರಸ್ತರು ಬರ್ತೀವಿ ಸರ್ ಮನವಿ ಕೊಡ್ತೀನಿ ಅಂದರೆ ಸಾಕು, ಎಲ್ಲೂ ಅವಕಾಶನೇ ಕೊಡಲ್ಲ. ಇಲ್ಲೇ ನೋಡಿ ಸಿದ್ದರಾಮಯ್ಯ ಅವರು 2-3 ಸತಿ ಬಂದರು, ಎಷ್ಟು ತಲ್ಲಾಡ್ಕೊಂಡು ನೂಕಾಡ್ಕೊಂಡು. ಆ ಟೈಮಲ್ಲಿ ಇವ್ರು ಮನೇಲಿದ್ರು ಸರ್, ಮನೆಗೆ ಕಾರ್ ಕಳಿಸಿ ಭಾಳ ಗೌರವಪೂರ್ವಕವಾಗಿ ಕರ್ಕೊಂಡ್ರು. VIP ಇವ್ರಿಗೆ ಇಚ್ಕೊಟ್ರು ಭದ್ರತೆ, ನೀವು ಬರಬೇಕಮ್ಮ ಅಂತೇಳಿ. ಏನು ಮೇಡಮ್, ಭಾರತ್ ಜೋಡೋ ಟೈಮಲ್ಲಿ ನಮಗೆಲ್ಲ ಫೋನ್ ಮಾಡಿದ್ರು, ಸರ್ ಅವ್ರು ಕಾರ್ ಕಳಿಸಿದ್ರೆ ಏನು ಮಾಡಬೇಕು? ಇಲ್ಲ ಮೇಡಮ್ ಹೋಗಿ ನೀವು, ಹೆಂಗೋ ನಿಮ್ಗೊಂದು ಸಹಕಾರ ಸಿಕ್ಕಿದ್ರೆ ಸಾಕು, ನೀವು ಹೋಗಿ ಅಂತ ಹೇಳಿದ್ವಿ. ಸೊ ಆ ರೀತಿ ನಾಟಕ ಆಡಿದಂಥ ಕಾಂಗ್ರೆಸ್ ಅವ್ರು ಈಗ ನಾವು ಬರ್ತೀವಿ, ನಾವು ಭೇಟಿ ಮಾಡಬೇಕು, ಮನವಿ ಕೊಡಬೇಕಂದ್ರೆ ನಮ್ಮನ್ನು ತಳ್ತಾರೆ. ಇಲ್ಲೇ KDP ಮೀಟಿಂಗ್ ಬಂದಂಥ ಸಂದರ್ಭದಲ್ಲಿ ಇಲ್ಲೇ ತಳ್ಳಿದ್ರು ನಮ್ಮ ಲೇಡೀಸ್ನ, ಕಾಲಿಗೆ ಬಿದ್ದರು ನಾಗರತ್ನವರು ಸಿದ್ದರಾಮಯ್ಯವ್ರಿಗೆ, ನಮ್ಮ ಮುಂದಿನ ಕಾಲಿಗೆ ಬಿದ್ದುಬಿಟ್ರು, ಆಯ್ತಮ್ಮ ಹೇಳಮ್ಮ ಅಂತ ಹೇಳಿದ್ರು. ಸೊ ಈ ರೀತಿ ಚಿತ್ರಾಂಶ ಕೊಟ್ಬಿಟ್ಟಿದ್ರು ಇವ್ರಿಗೆ, ನಮಗೂ ನೋಡಿ ಸಾಕಾಗ್ಬಿಟ್ಟಿದೆ. ಸೊ ಈಗ ಒಂದು ಆಶಾಕರಣ ಇಟ್ಕೊಂಡಿದ್ದೀವಿ ನಾವು, ಆಶಾಭಾವನೆಯಿಂದ ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಮುಂದೆ ಕ್ಯಾಬಿನೆಟ್ ಮೀಟಿಂಗ್ ಇದ್ದಾರೆ ನಮ್ಮ ಜಿಲ್ಲೆಯಲ್ಲೇ, ಈಗ ನೀವು ಘೋಷಣೆ ಮಾಡ್ತೀರಾ ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ನಾವು ಈ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಪ್ರತಿಭಟನೆಗೆ ತಾವೆಲ್ಲರೂ ಬಂದಿದ್ದೀರಾ, ನಮ್ಮ ಭಾಸ್ಕರ್ ಪ್ರಸಾದ್ ಅವರು ಬಂದಿದ್ದಾರೆ, ಚೇತನ್ ಸಹ ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಇದೆ, ಬಹುಶಃ ಅವರು ಜಾಯ್ನ್ ಆಗ್ಬೋದು. ಸೊ ಒಟ್ಟಾರೆ ಇದು ಮತ್ತು ಕಾಂತರಾಜ್ ವರದಿ, ಅದು ಏನು ನಮ್ಮ ಕನಸಿನ ಕೂಸಲ್ಲ, ಅದು ಸಿದ್ದರಾಮಯ್ಯರವರ ಕನಸಿನ ಕೂಸು, ಅವರೇ ಹೇಳ್ಕೊಂಡಿರೋದು. ಸೊ ಅದನ್ನು ಜಾರಿ ಮಾಡಬೇಕು ಮತ್ತು 2B ಮೀಸಲಾತಿಯನ್ನು ಮರುಸ್ಥಾಪಿಸಬೇಕು. ಅದು ನಾವು ಹೇಳ್ತಾ ಇಲ್ಲ, ಅವರೇ ಹೇಳಿದ್ದು, ಚುನಾವಣಾ ಅವರ ಪ್ರಚಾರದಲ್ಲಿ ಹೇಳ್ಕೊಂಡ್ರು, ನಮ್ಮ ಸರ್ಕಾರ ಬಂದರೆ 2B ಮೀಸಲಾತಿನ ಮರುಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ. ಈ 3 ಸಬ್ಜೆಕ್ಟ್ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಭಾಳ ನಾಯಕರು ನಮ್ಮ ಜೊತೆ ಇದ್ದಾರೆ, ಅವ್ರದ್ದೇ ಆದಂಥ ಅಭಿಪ್ರಾಯಗಳನ್ನು ವಿಚಾರವನ್ನು ಮಂಡನೆ ಮಾಡಲಿದ್ದಾರೆ. ನಾವು ಸ್ವಲ್ಪ ಶಾಂತಿಯಿಂದ ಇದ್ದು ಎಲ್ಲರ ಸಹಕಾರ ಬೇಕಾಗಿದೆ. ಒಂದು ನಿರಂತರವಾಗಿ ಬಹುಶಃ 1 hour 2 hour ಈ ಪ್ರತಿಭಟನಾ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ತಾವೆಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ನಾನು ವಿನಂತಿ ಮಾಡ್ಕೊತಾ, ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪ್ರಗತಿಪರ ನಾಯಕರು ಒಬ್ಬೊಬ್ಬರು ಸಹ ಅವರವ್ರದ್ದೇ ಆದಂತಹ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾರೆ. ನಾವೆಲ್ಲರೂ ಭಾಳ ಗೌರವಪೂರ್ವಕವಾಗಿ ಆ ವಿಚಾರವನ್ನು ಕೇಳಬೇಕಾಗಿದೆ. ಮುಂದೆ ಯಾವ ರೀತಿ ಹೋರಾಟವನ್ನು ಮುಂದೆ ತಗೊಂಡು ಹೋಗಬೇಕು ಅನ್ನೋದನ್ನು ನಾವು ಮುಂದೆ ಆಲೋಚನೆಯನ್ನು ಮಾಡಬೇಕಾಗಿದೆ. ಮತ್ತು ಈ ಪ್ರತಿಭಟನೆಯಲ್ಲಿ ವಿಶೇಷವಾಗಿ ನಮ್ಮ ಮೈಸೂರು SDP ಜಿಲ್ಲಾ ನಾಯಕರು ಸಹ ತಾವು ಬಂದಿದ್ದೀರಾ, ಸಫಿಯವರು, ಫಿರ್ದೋಜ್ ಅವರು ತಮಗೂ ಸಹ ನಾನು ಈ ಕಾರ್ಯಕ್ರಮದಲ್ಲಿ ಪ್ರತಿಭಟನೆಯಲ್ಲಿ ಸ್ವಾಗತವನ್ನು ಕೋರ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು
ಬೇಕೇ ಬೇಕು, ಬೇಕೇ ಬೇಕು. ಆಕ್ಸಿಜನ್ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಆಕ್ಸಿಜನ್ ಸಂತ್ರಸ್ತರಿಗೆ ನ್ಯಾಯ ಒದಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಅಹಿಂದ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಜನ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನೇ ಬರಲಿ, ಏನೇ ಬರಲಿ, ಜಾತಿ ಗಣತಿ ವರದಿ ಜಾರಿಗೊಳಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, 2B ರಿಸರ್ವೇಶನ್ ಮರುಸ್ಥಾಪಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಸ್ಲಿಂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ದಲಿತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಜ್ಯ ಸಮಿತಿ ಸದಸ್ಯರಾದಂತಹ ಅಬ್ರಾರ್ ಅಹಮದ್ ಅವರಿಗೆ ಧನ್ಯವಾದಗಳು. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಬೆಂಬಲವನ್ನು ಸೂಚಿಸಿರ್ತಕ್ಕಂಥ ಎಲ್ಲ ಸಂಘಟನೆಯವರು 5 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊತೀನಿ. ನಾನು ಮೊದಲನೇದಾಗಿ ಪ್ರಶಾಂತರವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಚಾಮರಾಜನಗರದಲ್ಲಿ ಉತ್ತಮವಾದ ಒಂದು ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ ಸಂಘಟನೆಯವರು. ಅವ್ರಿಗೆ ಈ ಮೂಲಕ ನಾನು ಧನ್ಯವಾದ ತಿಳಿಸ್ತಿದ್ದೀನಿ. ಯಾಕಂದ್ರೆ ಅವರು ಒಂದು 3 ಪಾಯಿಂಟ್ ಅಂದ್ರೆ ಮುಖ್ಯವಾಗಿ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ, ಅದರ ಜೊತೆಗೆ ಕಳೆದ 4 ವರ್ಷದಿಂದನೂ ಅವರು ಶ್ರಮಿಸ್ತಾ ಬಂದಿದ್ದಾರೆ, ಅವ್ರ ಪರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಹಾಗೇನೆ ಏನು ಚಾಮರಾಜನಗರದಲ್ಲಿ ಎಲ್ಲ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರು, ಆದರೆ STBI ಸಂಘಟನೆ ಆ ಮಹಿಳೆಯರ ಪರವಾಗಿ ಇವತ್ತಿನ ದಿನದವರೆಗೂ ನಿಂತಿದೆ. ಅವ್ರಿಗೆಲ್ಲರ ಪರವಾಗಿನೂ ಒಂದು ಧನ್ಯವಾದ ತಿಳಿಸೋಣ. ಹಾಗೆ ನಮ್ಮ ಚಾಮರಾಜನಗರದಲ್ಲಿ 2ನೇ ತಾರೀಕು 5ನೇ ತಿಂಗಳು 2025ನೇ ತಾರೀಕು ಏನು ಒಂದು ದುರಂತ ಆಯಿತು, ಅದು ಚಾಮರಾಜನಗರ ಇತಿಹಾಸದಲ್ಲೇ ಆ ಕೆಲಸ ಮರುಕಳಿಸ್ಬಾರ್ದು. ಅದ್ರ ಜೊತೆಗೆ ಅವರು ಬರೀ 36 ಸಾವು ಅಂತ ಅವರು ಹೇಳ್ಕೊಂಡಿದ್ದಾರೆ. ಅದು 36 ಸಾವು ಅಲ್ಲ, ಕನಿಷ್ಠ ಪಕ್ಷ 86 ಸಾವು ಅಂತ ಎಲ್ಲರಿಗೂ ಅದು ಗೊತ್ತಿರೋಂಥ ವಿಚಾರ. ಆದರೆ ಇವ್ರ ತನಿಖೆ ವೇಳೆ ಕೇವಲ ಒಂದು 36 ಸಾವನ್ನ ಇದು ಮಾಡಿದ್ದಾರೆ. ಆದರೆ ಆವತ್ತು ನೈಟ್ ನಡೆದ ಒಂದು ನೈಟಲ್ಲಿ ಅವರವರ ಮನೆಗಳಿಗೆ ಖುದ್ದಾಗಿ ಕರೆಸಿ ಆ ಶವವನ್ನು ಸಾಗಿಸುವಂಥ ಕೆಲಸ ನಮ್ಮ DC ಆಗಿರ್ಬೋದು, ಹಾಸ್ಪಿಟ್ಲ್ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಸಿದ್ದರಾಮಯ್ಯ ಸರ್ಕಾರ ಏನು ನಾವು ಬಂದರೆ ಮಹಿಳಾ ಪರವಾಗಿರ್ತೀವಿ, ಮಹಿಳೆಯ ಜೊತೆಗೆ ನಿಲ್ತೀವಿ ಅನ್ನೋದು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಸ್ವಾಮಿನಿ, ಎಲ್ಲ ಆಶ್ವಾಸನೆಗಿಂತ ಈ ಚಾಮರಾಜನಗರದಲ್ಲಿ ಸತ್ತಂತ ಮಹಿಳೆಯರಿಗೆ ಫಸ್ಟ್ ಉದ್ಯೋಗ ಕಲ್ಪಿಸಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಸ್ವಾಮಿ. ಹಾಗೇನೆ ಮುಸ್ಲಿಮ್ಸ್ ಬಾಂಧವರಿದ್ರೆ ನೀವು ಗೆಲ್ಲಲ್ಲ ಸ್ವಾಮಿ. ಮುಸ್ಲಿಮ್ಸ್ ಬಾಂಧವರು ನಿಮ್ಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಅಧಿಕಾರಕ್ಕೆ ಬರಲ್ಲ, ಇದು ಸ್ವತಃಸಿದ್ಧ. ಅಂಥವ್ರಿಗೇನೆ ನೀವು 2B ಮೀಸಲಾತಿನ ಮರುಸ್ಥಾಪಿಸ್ತೀವಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಟು ನೀವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಾ. ಅಧಿಕಾರಕ್ಕೆ ಬಂದರೂ ನೀವು ಅವರಿಗೆ ಒಂದು ಸೌಲಭ್ಯ ಮೀಸಲಾತಿ ನೀಡುವಲ್ಲಿ ನೀವು ವಿಫಲವಾಗಿದ್ದೀರಾ. ಈ ಧಿಕ್ಕಾರ ನಮ್ಮ ಕನ್ನಡ ಪರ ಸಂಘಟನೆಯಿಂದ ಇವತ್ತು. ಹಾಗೆ ಸ್ನೇಹಿತರೆ, ಚಾಮರಾಜನಗರದಲ್ಲಿ ಅಬ್ರಾರ್ ಆಗಲಿ ಪ್ರತಿಯೊಂದು ಒಗ್ಗಟ್ಟಿನ ಒಂದು ದಾರಿ ತೋರಿಸ್ಕೊಟ್ಟಂತ ವ್ಯಕ್ತಿ ಅಬ್ರಾರ್ ಅವರು. ಹಾಗೇನೆ ಚಾಮರಾಜನಗರದಲ್ಲಿ ಏನು ಈಗ ನಿಮ್ಮ ದುರಂತ ಇದೆ, ನಾವೊಂದು ಮಾತು ಹೇಳ್ಕೊತೀನಿ ಸ್ವಾಮಿ ಸಿದ್ದರಾಮಯ್ಯನವರೇ, ಯಾರು ಮಿನಿಸ್ಟ್ರಿಗಳಿದ್ದೀರಾ ಚಾಮರಾಜನಗರದಲ್ಲಿ ನಮಗೊಂದು ಅವಕಾಶ ಕೊಡಿ, 3 ನಿಮಿಷ ನಿಮಗೆ ಉಸಿರು ಕಟ್ಟಿಸ್ತೀನಿ ಸ್ವಾಮಿ. ಆಕ್ಸಿಜನ್ ದುರಂತ ಅಂದ್ರೆ ಏನು ಅಂದ್ರೆ, ಆಕ್ಸಿಜನ್ ಇಲ್ಲದೆ ವ್ಯಕ್ತಿ ಹೆಂಗ್ ಒದ್ದಾಡ್ತಾನೆ ಅನ್ನೋದನ್ನ ಈ ಮಹಿಳೆಯರಿಂದನೇ ನಿಮ್ಗೆ 3 ನಿಮಿಷ ಕಾಲ ಮೂಗು ಮತ್ತೆ ಬಾಯಿ ಮುಚ್ಚಿಸ್ತೀವಿ. ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕನ್ನಡ ಪರ ಸಂಘಟನೆ ಹೋರಾಟ ಮಾಡ್ತಾ ಇದ್ದೀನಿ ಸ್ವಾಮಿ. ಇದರಲ್ಲಿ ನೀವು ಗೆದ್ಬಿಟ್ರೆ ಅವ್ರಿಗೆ ಕೆಲಸ ಕೊಡಬೇಡಿ, ಯಾವುದೂ ಕೊಡಬೇಡಿ. ಒಂದು ವೇಳೆ ನಾವು ಮೂಗು ಕೊಟ್ಟಿರೋದ್ರಲ್ಲಿ ನೀವು ಸೋತರೆ ಅವ್ರಿಗೆ ದಯವಿಟ್ಟು ಕೆಲಸ ಕೊಡಿ ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀನಿ. ಹಾಗೆ
ಈ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸ್ತಾ, ಎರಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ನಮ್ಮನೆ ಪ್ರಶಾಂತ್ರವರಿಗೆ. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಮೈಸೂರವರು ಮಾತಾಡಬೇಕು ಅಂತ ನಾನು ಮನವಿ ಮಾಡ್ಕೊತೇನೆ. ಆಕ್ಸಿಜನ್ ಸಂತ್ರಸ್ತರಿಗೆ ನ್ಯಾಯ ಕೊಡಿ, ಕಾಂತರಾಜ್ ಆಯೋಗದ ಜಾತಿ ಗಣತಿ ವರದಿಯನ್ನು ಜಾರಿಗೊಳಿಸಿ, ಮುಸ್ಲಿಮರ ಟೊಬಿ ಮೀಸಲಾತಿಯನ್ನು ಮರುಸ್ಥಾಪಿಸಿ ಎಂಬ 3 ಮಹತ್ವದ ಬೇಡಿಕೆಯೊಂದಿಗೆ ಇವತ್ತು ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಜನಪರ, ಜೀವಪರ, ಶೋಷಿತ ಪರ ಹೋರಾಟಗಾರರೇ, ಪತ್ರಕರ್ತ ಮಿತ್ರರೇ, ಬಹಳ ವಿಷಾದ ಮತ್ತೆ ದುರಂತ ಅನ್ನಿಸ್ತದೆ. ನಾವು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವೋ ಅಥವಾ ಸರ್ವಾಧಿಕಾರಿ ರಾಷ್ಟ್ರದಲ್ಲಿದ್ದೀವೋ ಅನ್ನುವಂತಹ ಮಾತನ್ನು ಇವತ್ತು ಕೇಳಬೇಕಾಗ್ತದೆ. ಜಿಲ್ಲಾಡಳಿತದ, ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯದಿಂದ 37 ಜೀವಗಳು ಬಲಿಯಾಗ್ತದೆ. ಅದು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರುವಂತಹ ಒಂದು ದುರಂತ. ಅದು ಆಕಸ್ಮಿಕವಾಗಿ ಆದದ್ದಂತಲ್ಲ, ಅದು ಇವರ ನಿರ್ಲಕ್ಷ್ಯದಿಂದ ಆದಂತಹ ಒಂದು ದುರಂತ. ಜಸ್ಟಿಸ್ ವೇಣುಗೋಪಾಲ್ ಅವರ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ 37 ಜನ ಈ ಆಕ್ಸಿಜನ್ ದುರಂತದಲ್ಲಿ ತೀರ್ಕೊಂಡಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಜಸ್ಟಿಸ್ ವೇಣುಗೋಪಾಲ್ ಅವರ ವರದಿಯಲ್ಲಿ ಇದೆ. ಇವರು 12, 14, 24 ಅಂತೆಲ್ಲ ಹೇಳ್ತಾರೆ. 24 ಕುಟುಂಬಕ್ಕೆ ಬಹುಶಃ 2 ಲಕ್ಷ ರೂಪಾಯಿ ಕೊಟ್ಟಿದ್ದು ಅಲ್ವಾ? 24 ಕುಟುಂಬಕ್ಕೆ ಮಾತ್ರ ಇವ್ರು ಕನ್ಸಿಡರ್ ಮಾಡಿ ಇವರು 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು. ಬಹುಶಃ ಕೆಪಿಸಿಸಿಯಿಂದ 1 ಲಕ್ಷ ಈ 24 ಕುಟುಂಬಕ್ಕೂ ಕೂಡ ಕೊಟ್ಟರು ಕಾಂಗ್ರೆಸ್ ಪಕ್ಷದ ವತಿಯಿಂದ. ನಾವು ಪ್ರಥಮ ದಿನದಿಂದ ಯಾವತ್ತು ಆ ಮಧ್ಯರಾತ್ರಿ 1:30 ಗಂಟೆಗೆ ಈ ವಿಷಯ ಗೊತ್ತಾಯ್ತು ನಮ್ಮ ಅಬ್ರಾರ್ ಅವರವರಿಗೆ ಮತ್ತು ಅವರಿಗೆ, ಅವತ್ತಿಂದ ಇವತ್ತಿನವರೆಗೆ ಆ ಕುಟುಂಬದ ನೋವಿನಲ್ಲಿ ಅವ್ರ ಜೊತೆ ಇದ್ದೀವಿ. ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಬಲವಾದಂತ ಆಗ್ರಹ. ನಾವು ಕೇಳುವಂಥದ್ದು, ನಾವು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದೀವ. 37 ಜೀವ ಹೋಗಿ ಸರ್ಕಾರದ ವೈದ್ಯಾಧಿಕಾರಿಗಳ, ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಒಬ್ಬ ಅಧಿಕಾರಿಯನ್ನ ನೀವು ಇದರಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಿಲ್ವಲ್ಲ? ಎಷ್ಟು ತನಿಖೆ ನೀವು ಮಾಡಿಸಿದ್ರಿ? ವೇಣುಗೋಪಾಲ್ ಅವರು, ಜಸ್ಟಿಸ್ ವೇಣುಗೋಪಾಲ್ ಅವರ ವರದಿ ಬಂತು, ಆಮೇಲೆ ಜಸ್ಟಿಸ್ ಪಾಟೀಲ್ ಅವರ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತು. ಯಾರು ತಪ್ಪಿತಸ್ಥರು ಅಂತ ಫಿಕ್ಸ್ ಮಾಡಬೇಕಲ್ಲ. ಇದೆಂತ ದುರಂತ ಇದು. ಇವತ್ತಿನವರೆಗೂ ನಾವು 5ನೇ ವರ್ಷನ 4ನೇ ವರ್ಷ, 4 ವರ್ಷದಿಂದ ಈ ಸರ್ಕಾರಕ್ಕೆ ನಾವು ನ್ಯಾಯ ಕೇಳಬೇಕಾ? ಇದರಲ್ಲಿ ಆರೋಪಿ ಸ್ಥಾನದಲ್ಲಿ ಮೊದಲ ಸ್ಥಾನದಲ್ಲಿ ಪ್ರತಾಪ್ ಸಿಂಹ ನಿಲ್ತಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್. ಚಾಮರಾಜನಗರಕ್ಕೆ ಆಕ್ಸಿಜನ್ ಸಿಲಿಂಡರ್ ತುಂಬೋಕೆ ಇಲ್ಲಿಂದ ಗಾಡಿ ಹೋಗ್ತದೆ ಮೈಸೂರಿಗೆ, ಯಾಕಂದ್ರೆ ಸಪ್ಲೈ ಇದ್ದಿದ್ದು ಮೈಸೂರಿಂದ. ಆ ಮೈಸೂರು ಜಿಲ್ಲಾಧಿಕಾರಿಗೆ ನೀವು ಕೊಡಬಾರದು ಅನ್ನುವಂತ ಡೈರೆಕ್ಷನ್ ಅನ್ನ ಕೊಟ್ಟಿದ್ದು ಆಗಿದ್ದಂತ ಮೆಂಬರ್ ಆಫ್ ಪಾರ್ಲಿಮೆಂಟ್ ಪ್ರತಾಪ್ ಸಿಂಹ. ಅವ್ರು ಹೇಳಿದ್ದನ್ನೇ ವರ ಅಂತ ಕೇಳ್ಕೊಂಡು ಇವ್ರೇನ್ ಮಾಡಿದ್ರು, ಡಿಲೇ ಮಾಡಿದ್ರು. ಆ ಡ್ರೈವರ್ ಸಾಕಷ್ಟು ಬೇಗನೆ ತಲುಪಿದ್ರು ಅಲ್ಲಿ. ಅವರು ಬೇಗ ಕೊಟ್ಟಿದ್ರೆ ಅವರು ಅಲ್ಲಿ ಇಲ್ಲಿಗೆ ತಲುಪ್ತಿದ್ರು. ಅವತ್ತು ಕೂಡ ನಿರಂತರವಾಗಿ ಅಬ್ರಾರ್ ಅವರು ಆ ಲಾರಿ ಡ್ರೈವರ್ಗೆ ಫೋನ್ ಮಾಡಿ ಬೇಗ ಬನ್ನಿ ಅಂತೇಳಿ ನಮ್ಮ ನಾಯಕರುಗಳೆಲ್ಲ ಫೋನ್ ಮಾಡಿ ಆದಷ್ಟು ಬೇಗ ಅದನ್ನ ಅಲ್ಲಿ ಕೊಡ್ತಾ ಇಲ್ಲ ಅಂತ ಅವರು ಆ ಡ್ರೈವರ್ ಅಲ್ಲಿ ಕಾಯ್ತಾ ಇದಾರೆ ಲಾರಿ ಲೋಡ್ ತಗೊಂಡು.
ದುರಂತ ಅಂದ್ರೆ ಭಾಸ್ಕರ್ ಪ್ರಸಾದ್ ಅವರೇ, 3 ದಿನ ಮೊದಲು ಆಗಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಂತಹ ಸುರೇಶ್ ರವರು, ಬಿಜೆಪಿ ಇನ್ಚಾರ್ಜ್ ಮಿನಿಸ್ಟರ್, ಅವರಿಲ್ಲಿ ಈ ಇದ್ರದ್ದು ಸಂಬಂಧಪಟ್ಟಂತ ಮೀಟಿಂಗ್ ಮಾಡಿದ್ದಾರೆ. ಕೋವಿಡ್ದು ಏನೆಲ್ಲ ನಡೀತಾ ಇದೆ ಅಂತ. ಅವತ್ತಿನ ಸ್ಟೇಟ್ಮೆಂಟ್ 3 ದಿವಸ ಮುಂದೆ ನಮಗೆ ಆಕ್ಸಿಜನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಪ್ರತಿಯೊಂದು ಇದೆ, ಇಲ್ಲಿ ಯಾವುದೇ ತಕರಾರಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಿ. ನೀವು ದೊಡ್ಡ ಮಾತಾಡೋರು ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡಬೇಕಾಗಿತ್ತು, ಅದು ಕೂಡ ಕೊಡ್ಲಿಲ್ಲ. ಈಗ ನಮ್ಮ ಈ ಸರ್ಕಾರಕ್ಕೆ ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ, ಒಂದನೇದು, ಯಾರು ಈ ದುರಂತದ ನಿರ್ಲಕ್ಷ್ಯ ಮಾಡಿದರೆ ಅವರನ್ನ ನ್ಯಾಯಾಲಯದ ಕಟಕಟೆ ಮೇಲೆ ನಿಲ್ಲಿಸಬೇಕು. ತಪ್ಪಿತಸ್ಥರು ಯಾರು ಅಂತೇಳಿ ಸರ್ಕಾರ ಹೇಳ್ಬೇಕು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ, ಬಡವರ ಪರ ಒಂದು ಕರುಣೆ ಇದ್ರೆ ಇದನ್ನ ನೀವು ಮಾಡಬೇಕು. ಎರಡನೇದು, ನಿಮ್ಮ ಹತ್ರ ನಾವು ಭಿಕ್ಷೆ ಕೇಳ್ತಾ ಇಲ್ಲ. ಈ ಸರ್ಕಾರ ನಿಮಗೆ ಮಾನ ಮರ್ಯಾದೆ ಇದ್ರೆ, ಜನರ ಪರವಾಗಿದ್ದೀರಿ ಅಂತ ಇದ್ರೆ, ಈ 37 ಕುಟುಂಬದವರಿಗೆ ಕಾಯಂ ಉದ್ಯೋಗ ಕೊಡ್ಬೇಕು. ನೀವು ನಿಮ್ಮ ನಿರ್ಲಕ್ಷ್ಯದಿಂದ ತೀರ್ಕೊಂಡಿದಾರ್ರಿ. ಏನೆಲ್ಲ ಮಾಡ್ತೀರಿ ನೀವು, ಎಷ್ಟು ಭ್ರಷ್ಟಾಚಾರ ಮಾಡ್ತೀರಿ, ಮಿತಿ ಮೀರಿದ ಭ್ರಷ್ಟಾಚಾರ ಮಾಡ್ತೀರಿ. ನಿಮ್ಮೊಂದು ಕೇಸು ಮೂಡಾ ಮೇಲೆ ಮುಖ್ಯಮಂತ್ರಿ ಮೇಲೆ ಕೇಸ್ ಆದ್ರೆ ಏನಪ್ಪ ದೆಹಲಿಯಿಂದ ಅಡ್ವೊಕೇಟ್ಗಳು ಕಪಿಲ್ ಸಿಬಲಿಂದ ಹಿಡಿದು ಸುಪ್ರೀಂ ಕೋರ್ಟ್ ನ ಟಾಪ್ ಒಂದ್ಸರಿ ಬಂದ್ರೆ 10 ಲಕ್ಷ ರೂಪಾಯಿ ಕೊಡ್ಬೇಕು ಅವ್ರಿಗೆ. ಒಂದು ಸರಿ ಹಿಯರಿಂಗ್ ಬಂದ್ರೆ ಕಪಿಲ್ ಸಿಬಲ್ ಅವ್ರಿಗೆ 10 ಲಕ್ಷ ರೂಪಾಯಿ ಕೊಡ್ಬೇಕು. ಅಂತಂತ ಅಡ್ವೊಕೇಟ್ಗಳನ್ನ ಕರೆಸಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಏನೆಲ್ಲ ಮಾಡ್ತೀರಿ. ನಿಮ್ಮ ಮೇಲೆ ಒಂದು ಆರೋಪ ಬಂದ್ರೆ, ಈ ಬಡವರು ನಮಗೆ ಉದ್ಯೋಗ ಕೊಡಿ, ನಮ್ಮ ಹಕ್ಕು, ನಿಮ್ಮಿಂದ ನಮ್ಮ ಫ್ಯಾಮಿಲಿ ತೀರ್ಕೊಂಡಿದೆ ಅನ್ನೋದಕ್ಕೆ ನಿಮ್ಗೆ ಉದ್ಯೋಗ ಕೊಡಕ್ಕಾಗಲ್ಲ. 1 ವರ್ಷಕ್ಕೆ ಇವ್ರಿಗೂ ಎಲ್ರಿಗೂ ಉದ್ಯೋಗ ಕೊಟ್ರೆ, ಪುಟ್ಟಣಂಜಯ್ ಸರ್, ಇವ್ರು ಎಲ್ರಿಗೂ ಉದ್ಯೋಗ ಕೊಟ್ರೆ 1 ವರ್ಷಕ್ಕೆ ಮ್ಯಾಕ್ಸಿಮಮ್ 3 ಕೋಟಿ ರೂಪಾಯಿ ಬರ್ಬೋದು. 1 ವರ್ಷಕ್ಕೆ 3 ಕೋಟಿ ರೂಪಾಯಿ ಖರ್ಚು ಬರ್ಬೋದು. ಸರ್ಕಾರದಲ್ಲಿ 3 ಕೋಟಿ ಕೊಡಕ್ಕೆ ಖರ್ಚು ದುಡ್ಡಿಗಿಲ್ವಾ? ಏನ್ ತಡೆ ಆಗ್ತಾ ಇದೆ? ಮತ್ತ್ಯಾಕೆ ನೀವು ವಾಗ್ದಾನ ಮಾಡಬೇಕಾಗಿತ್ತು? ರಾಹುಲ್ ಗಾಂಧಿ ಮುಂದೆ ಕರೆಸಿ ಈ ಕುಟುಂಬನ ಮೆರವಣಿಗೆ ಮಾಡಿಸಿ, ಅವರೆಲ್ಲ ಅಶ್ಯೂರೆನ್ಸ್ ಕೊಡಿಸಿ. ಎಲ್ಲಿದ್ದಾರೆ ರಾಹುಲ್ ಗಾಂಧಿ? ನಮ್ಮ ಸರ್ಕಾರ ಬಂದ್ರೆ ಎಲ್ಲವನ್ನೂ ಮಾಡ್ತೀವಿ ಅಂತ ಹೇಳಿ ಇವತ್ತು ಈ ಪರಿಸ್ಥಿತಿ. ನಾನು ಇಲ್ಲಿರುವ ಪೊಲೀಸ್ ಅಧಿಕಾರಿಗಳಿಗೆ ಹೇಳುವಂತದ್ದು, ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದರ ಬಗ್ಗೆ ತೀರ್ಮಾನ ಆಗ್ಬೇಕು ಅನ್ನೋಂತ ಮಾಹಿತಿ ನೀವು IB ಅವರು ಯಾರೆಲ್ಲ ಇದ್ದೀರಿ ಮಾಹಿತಿ ಕೊಡಿ. ಇಲ್ಲಿ ಕಾನ್ಫರೆನ್ಸ್ ಇರೋದು ಯಾವತ್ತು? ಕಾಂಗ್ರೆಸ್ ಕಾನ್ಫರೆನ್ಸ್ ಯಾವಾಗ? ನಾವು ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗೆ ಬಂದ್ರೆ ನಾವು ಮುಖ್ಯಮಂತ್ರಿ ಕಪ್ಪು ಬಾವುಟ ಹಿಡಿತೀವಿ. ನಾವು ಅದಕ್ಕಿಂತ ಮುಂಚೆ ನಮ್ಮ ಒಂದು ಮೀಟಿಂಗ್ ಅರೇಂಜ್ ಮಾಡಿಸಿ. ಆಕ್ಸಿಜನ್ ಸಂತ್ರಸ್ತರು ಮತ್ತು ಯಾರು ಇಲ್ಲಿ ಜನಪರ ಹೋರಾಟಗಾರರಿದ್ದಾರೆ ಅವರ ಅದರಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಒಂದು ಒಳ್ಳೆಯ ರೀತಿಯ ಒಂದು ಮೀಟಿಂಗ್ ಅನ್ನ ನೀವು ವ್ಯವಸ್ಥೆ ಮಾಡಿಸ್ಬೇಕು. ನಾವು ಜನರು ಪ್ರಜಾಪ್ರಭುತ್ವದಲ್ಲಿ ನಾವೇ ಪ್ರಭುಗಳು. ನಮ್ಮ ಮಾತುಗಳನ್ನ, ನಮ್ಮ ನೋವನ್ನ ಕೇಳಿಸ್ಕೊಳ್ಳುವಂತ ತಾಯಿ ಗುಣ ಇರಬೇಕು ಈ ಸರ್ಕಾರಕ್ಕೆ. ಹಾಗಾಗಿ ನೀವು ಆ ಮೀಟಿಂಗ್ ಅರೇಂಜ್ ಮಾಡಿಸಿಲ್ಲ ಅಂದ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗೆ ನಾವು ಕಪ್ಪು ಬಾವುಟ ಹಿಡಿತೀವಿ, ಅವ್ರ ವಿರುದ್ಧ ನಾವು ಘೋಷಣೆ ಕೂಗ್ತೀವಿ. ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ಬಗ್ಗೆ ಸ್ಪಷ್ಟವಾದಂತ ಒಂದು ನಿರ್ಧಾರವನ್ನು ಅವ್ರು ಕೈಗೊಳ್ಬೇಕು. ಎರಡನೇ ವಿಚಾರ, ಜಾತಿ ಗಣತಿ ಅಥವಾ ಕಾಂತರಾಜ ಆಯೋಗದ ವರದಿ. 2013-18ರಲ್ಲಿ ಇವರೇ ಇದ್ದಾಗ ನೇಮಕ ಮಾಡಿದಂತ ಒಂದು ಕಮಿಷನ್ ಸರಿಸುಮಾರು 200 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ರಾಜ್ಯದ ಸರ್ವ ಕುಟುಂಬಗಳ ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ಸಲ್ಲಿಕೆ ಮಾಡ್ತದೆ. ಅವರ 2018ರ ಕೊನೆಯ ಅವಧಿಯಲ್ಲಿ ಸಿದ್ದರಾಮಯ್ಯನವರದನ್ನು ಸ್ವೀಕಾರ ಮಾಡೋದಿಲ್ಲ. ಆನಂತರ ಬಂದಂತ ಬೊಮ್ಮಾಯಿ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪನವರು ಅವರು ಸ್ವೀಕಾರ ಮಾಡೋದಿಲ್ಲ. ಈಗ ಅವರು ಸ್ವೀಕಾರ ಮಾಡಿದ್ರೆ ಇದನ್ನ ಬಹಿರಂಗಗೊಳಿಸಕ್ಕೆ ಏನು 3 ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ಮೀಟಿಂಗ್ ಅಲ್ಲಿ ಇಡ್ತೀವಿ, ಈ ಮೀಟಿಂಗ್ ಅಲ್ಲಿ ಇಡ್ತೀವಿ, ಈ ಮೀಟಿಂಗ್ ಅಲ್ಲಿ ಇಡ್ತೀವಿ ಅಂತ ಹೇಳ್ಕೊಂಡು ಮುಂದುವರಿತಾ ಇದ್ರೆ ಜನರಿಗೆ ಉತ್ತರ ಹೇಳಿ. ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ನಲ್ಲಿ,
ಮಾತಾಡ್ತಾರೆ ಇಡೀ ದೇಶದಲ್ಲಿ ಜಾತಿ ಗಣತಿಯ ಜಾರಿ ಆಗ್ಬೇಕು. 1931 ನಂತರ ಇಲ್ಲಿ ಜಾತಿ ಗಣತಿ ಜಾರಿ ಆಗಿಲ್ಲ, ಜಾತಿ ಗಣತಿ ಆಗ್ಲೇಬೇಕು, ನಮ್ಮ ಮುಂದಿನ ಫೋಕಸ್ ಇದೆ ಅನ್ನೋಂಥದ್ದನ್ನ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ. ಮೋದಿ ಅವ್ರಿಗೆ ಹೇಳ್ತಾರೆ ಜಾತಿ ಗಣತಿ ಮಾಡಿಸಿ ಅಂತ. ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವ್ರದೇ ಕಾಂಗ್ರೆಸ್ ಸರ್ಕಾರ ಇದೆ, ಜಾತಿ ಗಣತಿ ವರದಿ ರೆಡಿ ಇದೆ, ಸ್ವೀಕಾರನೂ ಕೂಡ ಮಾಡಿದ್ದಾರೆ. ಯಾಕೆ ಇದನ್ನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇಟ್ಟು ಅದನ್ನ ಚರ್ಚೆ ಮಾಡಿ ಯಾಕೆ ಇದನ್ನು ಜಾರಿಗೊಳಿಸ್ತಾ ಇಲ್ಲ? ಯಾರು ನಿಮ್ಗೆ ತಡೀತಾ ಇದ್ದಾರೆ? 200 ಕೋಟಿ ರೂಪಾಯಿ ಹಣ ಏನಿದೆ ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಮನೆಯಿಂದ ತಂದು ದುಡ್ಡಲ್ಲ, ನಿಮ್ಮ ಟ್ಯಾಕ್ಸ್ ಹಣದಿಂದ 200 ಕೋಟಿ ಖರ್ಚು ಮಾಡಿದ್ದಾರೆ. ಸುಮಾರು 55 ಪ್ರಶ್ನೆಗಳಿಗೆ ಉತ್ತರ ಇದೆ ಇಲ್ಲಿ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಇರುವಂತದ್ದು. ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಹಲವು ಸುಪ್ರೀಂ ಕೋರ್ಟ್ ನ ಡಿಸಿಷನ್ ಏನಿದೆ ಅಂತ ಹೇಳಿದ್ರೆ, ಜಡ್ಜ್ಮೆಂಟ್ ಏನಿದೆ ಅಂತ ಹೇಳಿದ್ರೆ, ವೈಜ್ಞಾನಿಕವಾದ ಅಂಕಿಅಂಶಗಳಿರಬೇಕು ನೀವು ರಿಸರ್ವೇಶನ್ ಮಾಡ್ಬೇಕಂದ್ರೆ ಅಂತ. ವೈಜ್ಞಾನಿಕ ಅಂಕಿಅಂಶಗಳಿದ್ರೆ ನೀವು ರಿಸರ್ವೇಶನ್ ಕೊಡಿ ಅಂತ. ಈ ಕಾಂತರಾಜ್ ಆಯೋಗದ ವರದಿಯಲ್ಲಿ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಕೂಡ ಅಲ್ಲಿರುವಂತ ಪ್ರಶ್ನಾವಳಿಗಳಿದೆ ಇತ್ತು. ನಿಮ್ಗೆ ಗೊತ್ತಿರ್ಬೋದು. ನಿಮ್ಮ ಮನೆಯಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರಾ, ನಿಮ್ಮ ಪಂಚಾಯತ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರಾ, ರಾಜಕೀಯದಲ್ಲಿ ಯಾರು ಇದ್ದಾರಾ, ಈ ಎಲ್ಲಾ ವಿಚಾರಗಳು ಆ ಪ್ರಶ್ನಾವಳಿಗಳಿತ್ತು. ಇವತ್ತು ಮೀಸಲಾತಿ ಕೊಡ್ಲಿಕ್ಕೆ, ಸರ್ಕಾರದ ಯೋಜನೆಗಳನ್ನ ಕೊಡ್ಲಿಕ್ಕೆ ಏನು ಒಂದು ಅನುಕೂಲ ಆಗ್ಬೇಕು ಅಂದ್ರೆ ಈ ವರದಿ ಜಾರಿ ಆಗ್ಲೇಬೇಕು. ಇಲ್ಲಿ ನಾನು ರಿಕ್ವೆಸ್ಟ್ ಮಾಡುವಂತದ್ದು ವಿಶೇಷವಾಗಿ ದಲಿತ ಪರ ಹೋರಾಟಗಾರರಿಗೆ, ನಮ್ಮ ಪಾಪಣ್ಣವರು ಎಲ್ಲರೂ ಇದ್ದಾರೆ, ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದ್ರೆ ಆ ವರದಿಯಲ್ಲಿದೆ ಈ ರಾಜ್ಯದಲ್ಲಿ ನಂಬರ್ 1 ಪಾಪ್ಯುಲೇಷನ್ ಇರುವಂತದ್ದು ಶೆಡ್ಯೂಲ್ ಕ್ಯಾಸ್ಟ್ ಸಮುದಾಯ ಅಂತ, ಒಂದು ಸರಿಸುಮಾರು 1.25 ಕೋಟಿ. ಎರಡನೇದು ಮುಸಲ್ಮಾನರು. ಇದು ಜಾರಿಗೆ ಬರಲೇಬೇಕು, ಒಂದು ರಾಜಕೀಯ ಸ್ಥಿತ್ಯಂತರ ಆಗ್ಲೇಬೇಕು. ರಾಜಕೀಯ ಇಲ್ಲಿ ಒಂದು ಮನ್ವಂತರ ಆಗ್ಬೇಕು ಅಂತಂದ್ರೆ ಈ ವರದಿ ಜಾರಿ ಆಗ್ಬೇಕು. ಇಲ್ಲಿ ಯಾರು ಎಷ್ಟು ಜನಸಂಖ್ಯೆ ಇದೆ ಅವರಿಗೆ ಅಧಿಕಾರ ಸಿಗ್ಬೇಕು. ಈ 7 ದಶಕಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿಲ್ಲ, ಒಬ್ಬನೇ ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗಲಿಲ್ಲ, ಸರಿಯಾದಂತ ಕ್ಯಾಬಿನೆಟ್ ರೆಪ್ರೆಸೆಂಟೇಷನ್ ಇಲ್ಲ ಇವರಿಗೆ. ಇಂತಹ ಪರಿಸ್ಥಿತಿ ಇರುವಾಗ ಈ ವರದಿ ಜಾರಿ ಆಗಲೇಬೇಕು. ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಾದ್ರೂ ಕೂಡ ಈ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿ, ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನು ಚರ್ಚೆಗೊಳಪಡಿಸಿ, ಇದರ ಶಿಫಾರಸುಗಳೇನಿದೆ ಅದನ್ನ ವರದಿಯನ್ನ ಜಾರಿಗೊಳಿಸಬೇಕು ಅಂತೇಳಿ ನಾವು ಈ ಒಂದು ಹೋರಾಟದ ಮೂಲಕ ಆಗ್ರಹಿಸ್ತೇವೆ. 3ನೇ ವಿಚಾರ 2B ಮೀಸಲಾತಿ. ಸರಿಸುಮಾರು 1990ರ ದಶಕದಿಂದ ಇದ್ದಂತಹ ಏನು 2B ಮೀಸಲಾತಿ, ಮುಸಲ್ಮಾನರಿಗೆ 4% ಮೀಸಲಾತಿ ಇತ್ತು. ಇಲ್ಲಿ ಕೆಲವರಿಗೆ ಗೊಂದಲ ಇದೆ. ಏನು 2B ಮೀಸಲಾತಿ ಅನ್ನೋದು ಮುಸಲ್ಮಾನರು ಅನ್ನಕ್ಕೆ ಧಾರ್ಮಿಕ ಕಾರಣಕ್ಕೆ ಕೊಟ್ಟರು ಅಂತ ಅಲ್ಲ, ಖಂಡಿತ ಅಲ್ಲ. ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಬಂದಂತ ಎಲ್ಲಾ ಹಿಂದುಳಿದ ವರ್ಗದ ಆಯೋಗಗಳು ಕೂಡ ಮುಸ್ಲಿಂ ಸಮುದಾಯವನ್ನ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯ ಅಂತೇಳಿ ಎಲ್ಲ ವರದಿಯಲ್ಲಿದೆ. ಯಾವುದೇ ವರದಿ, ಕಾಕಾ ಕಾಲೇಕರ್ ವರದಿ ತಗೊಳ್ಳಿ, ನಾಗನಗೌಡ ವರದಿ ತಗೊಳ್ಳಿ, ವೆಂಕಟಸ್ವಾಮಿ ವರದಿ ತಗೊಳ್ಳಿ, ಪ್ರತಿಯೊಂದು ಆಯೋಗದಲ್ಲೂ ಕೂಡ ಈ ಸಮುದಾಯಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದೆ ಅನ್ನೋ ಕಾರಣಕ್ಕೆ ಹಿಂದುಳಿದ ವರ್ಗದ 2B ಅಂಡರ್ನಲ್ಲಿ 4% ಮೀಸಲಾತಿ ಕೊಟ್ಟರು. ಆದ್ರೆ ಬಿಜೆಪಿ ಇದು ಮುಸ್ಲಿಮರ ದ್ವೇಷಿ ಅನ್ನುವಂಥದ್ದು ಬಹಿರಂಗ ಜಾಹಿರು. ಮುಸ್ಲಿಮರ ವಿರುದ್ಧವಾಗಿ ಹಿಜಾಬ್ ಅನ್ನು ಕಿತ್ಕೊಂಡ್ರು, ಬೇರೆ ಬೇರೆ ನಮ್ಮ ಹಕ್ಕುಗಳನ್ನ ಕಿತ್ಕೊಂಡ ಬಂದಾಗ 2B ರಿಸರ್ವೇಶನ್ ಅನ್ನು ಕೂಡ ಬೊಮ್ಮಾಯಿ ಸರ್ಕಾರ ಕಿತ್ತಾಕ್ತು. ಆಮೇಲೆ ಆ ಸರ್ಕಾರವನ್ನೇ ಜನ ಕಿತ್ತಾಕಿದ್ರು, ಅದು ಬೇರೆ ವಿಚಾರ. ಇವತ್ತು 2B ಮೀಸಲಾತಿಯನ್ನ ಮರುಸ್ಥಾಪನೆ ಮಾಡಬೇಕು ಅನ್ನುವಂತ ಆಗ್ರಹ. ಎಷ್ಟು ನಾಚಿಕೆ ಕಟ್ಟೋರು ಈ ಕಾಂಗ್ರೆಸ್ಗಳು, ಈ ಸಿದ್ದರಾಮಯ್ಯನವರು, ಈ ಡಿ ಕೆ ಶಿವಕುಮಾರ್ ಅಂತಂದ್ರೆ ಇವರಿಗೆ ಲವಲೇಶೋ ಮಾನ ಮರ್ಯಾದೆ ಇಲ್ಲ. ಬಿಜೆಪಿ 2B ಮೀಸಲಾತಿಯನ್ನ ರದ್ದು ಮಾಡಿದಾಗ ಇವರು ವಿರೋಧ ಪಕ್ಷದಲ್ಲಿದ್ರು. ಇವರು ಅವತ್ತು ಹೇಳಿದ್ದು ದೊಡ್ಡ ಅನ್ಯಾಯ ಆಯಿತು ಮುಸಲ್ಮಾನರಿಗೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದೇ ದಿನ ನಾವು ಬಂದಂತ ಅದೇ ದಿನ ನಾವು 2B ಮೀಸಲಾತಿಯನ್ನ ಮುಸಲ್ಮಾನರಿಗೆ ಪುನರ್ಸ್ಥಾಪನೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಇದೇ ಡಿ ಕೆ ಶಿವಕುಮಾರ್ ಹೇಳಿದ್ರು, ಸಿದ್ದರಾಮಯ್ಯವರು ಹೇಳಿದ್ರು, ಇವರ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಸರಿಸುಮಾರು 2 ವರ್ಷ ಆಗ್ತಾ ಬಂತು ಇವ್ರ ಸರ್ಕಾರಕ್ಕೆ. ಸರಿಸುಮಾರು 25 ಕ್ಯಾಬಿನೆಟ್ ಮೀಟಿಂಗ್ ಆಯ್ತು. ಬಿಜೆಪಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಇದನ್ನ ರದ್ದು ಮಾಡಿದ್ದು. ಒಂದು ಕ್ಯಾಬಿನೆಟ್ ಮೀಟಿಂಗ್ ಸಾಕು ಇದನ್ನ ರೆಸ್ಟೋರ್ ಮಾಡ್ಲಿಕ್ಕೆ, ಮರುಸ್ಥಾಪನೆ ಮಾಡ್ಲಿಕ್ಕೆ. ಅದನ್ನು ಕೂಡ ಮಾಡ್ತಾ ಇಲ್ಲ.
ಹಾಗಾಗಿ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ವಿಚಾರಗಳನ್ನು ಕೂಡ ಇಡಬೇಕು ಅನ್ನುವಂತ ಆಗ್ರಹದೊಂದಿಗೆ ನಾವು ಈ ಹೋರಾಟವನ್ನ ಕೈಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸ್ತೀವಿ. ನಿಮಗೆ ದೆಹಲಿ ಪಾಠ ಆಗ್ಬೇಕು, ನಿಮಗೆ ಹರಿಯಾಣ ಪಾಠ ಆಗ್ಬೇಕು, ನಿಮಗೆ ಪಂಜಾಬ್ ಪಾಠ ಆಗ್ಬೇಕು. ನೀವು ಏನು 134 138 ಸೀಟ್ ಗೆದ್ದಿದೀವಿ ಅಂತೇಳಿ ಏನು ದೊಡ್ಡ ಗರ್ವದಿಂದ ಬೀಗ್ತಾ ಇದ್ರಿ. ಇದು ನಡೆಯಲ್ಲ, ಇದು ನಡೆಯಲ್ಲ. ಮುಂದೆ ನಿಮ್ಮ ಮನೆಗಳಿಗೆ ಕಳಿಸುವಂತ ವ್ಯವಸ್ಥೆ ಆಗ್ತದೆ ಇದೇ ರೀತಿ ನೀವು ಮಾಡ್ತಾ ಇದ್ರೆ. ನಾನು ಸ್ಪಷ್ಟವಾಗಿ ಈ ಸರ್ಕಾರಕ್ಕೆ ಹೇಳುವಂತದ್ದು, ನಿಮ್ಮ ವೋಟ್ ಬ್ಯಾಂಕ್ ಯಾರು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾರು ವೋಟ್ ಹಾಕ್ತಾರೆ, ನಿಮ್ಗೆ ಯಾರು ವೋಟ್ ಕೊಡೋರು, ನಿಮ್ಗೆ ಯಾರು ಬೆಂಬಲವಾಗಿ ನಿಂತಿದ್ದಾರೆ, ಆ ಸಮುದಾಯಗಳ ಹಿತಾಸಕ್ತಿಯನ್ನು ನೀವು ಕಾಪಾಡಬೇಕು. ಆ ಸಮುದಾಯಗಳ ಹಿತಾಸಕ್ತಿಯನ್ನು ನೀವು ಕಾಪಾಡಬೇಕು. ಯಾರ್ದೋ ಲಾಬಿಗೆ ಹೆದರಿ, ಬಲಾಢ್ಯ ಜಾತಿಗಳ ಲಾಬಿಗೆ ಹೆದರಿ ನೀವು ಜಾತಿ ಗಣತಿ ವರದಿ ಜಾರಿ ಮಾಡೋದಿಲ್ಲ. ಬಿಜೆಪಿ RSS IT ಸೆಲ್ಗೆ ಹೆದರಿ ನೀವು 2B ಮೀಸಲಾತಿ ಜಾರಿಗೊಳಿಸೋದಿಲ್ಲ. ಇನ್ಯಾವುದೋ ವಿಚಾರಕ್ಕೆ ನೀವು ಆಕ್ಸಿಜನ್ ಸಂತ್ರಸ್ತರಿಗೆ ನ್ಯಾಯ ಕೊಡೋದಿಲ್ಲ. ನಿಮ್ಮ ವೋಟ್ ಬ್ಯಾಂಕ್ ಯಾರು? ನಿಮ್ಮ ವೋಟ್ ಬ್ಯಾಂಕ್ ಯಾರಿದ್ದಾರೆ? ನಿಮಗೆ ಯಾರು ಸಪೋರ್ಟ್ ಮಾಡಿದರೆ? ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯ ಆಗ್ಲಿಕ್ಕೆ ಯಾರು ಕಾರಣ? DK ಶಿವಕುಮಾರ್ ಉಪಮುಖ್ಯಮಂತ್ರಿ ಯಾರು ಕಾರಣ ಅಂತ ಅಷ್ಟು ಕನಿಷ್ಠ ಜ್ಞಾನ ಇಲ್ವಾ ನಿಮ್ಗೆ? ನಿಮ್ಮ ವೋಟ್ ಬ್ಯಾಂಕ್ ಯಾರು, ನಿಮ್ಗೆ ಯಾರು ವೋಟ್ ಹಾಕಿದಾರು ಅಂತೇಳಿ. ಆ ಸಮುದಾಯಗಳ ನಿಮ್ಮ ವೋಟ್ ಬ್ಯಾಂಕ್ ಅಹಿಂದ ವರ್ಗಗಳು 92% ಅಲ್ಪಸಂಖ್ಯಾತರು ವೋಟ್ ಹಾಕಿದ್ರು, 65% ಶೆಡ್ಯೂಲ್ ಕಾಸ್ಟ್ ವೋಟ್ ಹಾಕಿದ್ರು, ಅದೇ ರೀತಿ ಹಿಂದುಳಿದ ವರ್ಗಗಳು ವೋಟ್ ಹಾಕಿದ್ರು. ಮೇಲ್ವರ್ಗದ ವೋಟ್ ನಿಮಗೆ ಬರಲಿಲ್ಲ, ಅರ್ಥ ಮಾಡ್ಕೊಳ್ಳಿ ನೀವು. ಸ್ವಲ್ಪ ಮಟ್ಟಿನ ವೋಟ್ ಬಂದಿರಬಹುದು, ಬರಲಿಲ್ಲ. ಆದ್ರೆ ಮೆಜಾರಿಟಿಯಾಗಿ ನಿಮಗೆ ಈ ಅಧಿಕಾರವನ್ನು ತಂದುಕೊಟ್ಟದ್ದು ಈ ಅಹಿಂದ ಸಮುದಾಯಗಳು. ಹಾಗಾಗಿ ಅಹಿಂದ ಸಮುದಾಯಗಳ ಈ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ನಮ್ಮ ಮಾಧ್ಯಮದ ಮೂಲಕ, ಪೊಲೀಸ್ ಇಲಾಖೆ ಮೂಲಕ ಆಗ್ರಹಿಸ್ತಾ, ಮುಂದಿನ ದಿನಗಳಲ್ಲಿ ಇದನ್ನು ಈಡೇರಿಸದೆ ಹೋದೆ ನಮ್ಮ ಹೋರಾಟ ಇನ್ನಷ್ಟು ಪ್ರಬಲಗೊಳ್ಳುತ್ತದೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ SDPI, ಜೈ ಕರ್ನಾಟಕ. ಇಷ್ಟೊತ್ತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಅಬ್ದುಲ್ ಮಜೀದ್ ಮೈಸೂರು ಅವರಿಗೆ ಧನ್ಯವಾದಗಳು. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ವೆಂಕಟರಮಣ ಸ್ವಾಮಿ ಪಾಪೂರ್ ಅವರು ಒಂದೆರಡು ಮಾತನಾಡಬೇಕು ಅಂತ ನಾನು ಕೇಳ್ಕೊತೇನೆ. SDPI ಮುಖ್ಯಸ್ಥರಾದಂಥ ಅಬ್ದುಲ್ ಮಜೀದ್ ಅವರೇ, ಭಾಸ್ಕರ್ ಪ್ರಸಾದ್ ಅವರೇ, ಸಹೋದರ ಪುಟ್ನಂಜಯ್ಯನವರೇ, ಎಲ್ಲ ಆತ್ಮೀಯ SDPI ಕಾರ್ಯಕರ್ತರೇ, ಆತ್ಮೀಯ ಸಹೋದರಿಯರೇ, ತಮ್ಮ ನಿರಂತರ ಹೋರಾಟಕ್ಕೆ ನಮ್ಮ ದಲಿತ ಪರ ಹೋರಾಟ ಸದಾ ಬೆಂಬಲವಾಗಿ ನಿಲ್ಲುತ್ತೆ. ಮತ್ತು ಈ ಆಕ್ಸಿಜನ್ ದುರಂತ ಆದ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಪಾಟೀಲ್ ಆಯೋಗಕ್ಕೆ ಭಾಸ್ಕರ್ ಪ್ರಸಾದ್ ಅವರೇ ಚಾಪ ಕಾಗದದಲ್ಲಿ ಅಫಿಡವಿಟ್ ಸಲ್ಲಿಸ್ತೇನೆ. ನಾನು ಆಕ್ಸಿಜನ್ ದುರಂತಕ್ಕೆ ಡಾಕ್ಟರ್ ಕೇಳಬೇಕು. ಪಾಪ DC ದಲಿತ ಅಂತೇಳಿ DC ಒಡೆ ಮಾಡಿಬಿಟ್ರು MR ರವಿ. ಅವತ್ತು ರಾತ್ರಿ 8 ರಿಂದ 9 ಆಕ್ಸಿಜನ್ ದುರಂತ ಆದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತ ಬಿಲ್ವ ಮಹೇಶನ್ ತೋಟದಲ್ಲಿ DHO, ಜಿಲ್ಲಾ ಸರ್ಜನ್, ನೋಡಲ್ ಅಧಿಕಾರಿ ಒಂದು 4 ಜನ ಪಾರ್ಟಿ ಮಾಡ್ತಾರೆ. ಅಲ್ಲಿ ನಾ ಅಫಿಡವಿಟ್ ಸಲ್ಲಿಸ್ತೇನೆ. ನಾನು ನೀವು ಟವರ್ನ ಅವ್ರ ಫೋನ್ನಲ್ಲಿ ಟ್ರೇಸ್ ಮಾಡಿ ನೋಡ್ರಿ. ನೀವು DCಗೂ ಅದಕ್ಕೂ ಸಂಬಂಧ ಏನು? ಈಗ ಕರೆಂಟ್ ಇಲ್ದರೆ ನಾವು KV ಹೋಗ್ತೀವಿ, ನೀರು ಇಲ್ದರೆ ಮುನ್ಸಿಪಾಲ್ಟಿಗೆ ಹೋಗ್ತೀವಿ. DC ಅದಕ್ಕೆ ಡಾಕ್ಟ್ರ್ ಕೇಳಬೇಕಲ್ವೇ? ಆ ನೋಡಲ್ ಅಧಿಕಾರಿ ಮಹೇಶ ಆತನೇ ಮುಖ್ಯಸ್ಥಲಿ ಕೋವಿಡ್ ಇದಕ್ಕೆ ಅವನು ಬಿಟ್ಟೇ ಬಿಟ್ರು. ಆತ ಇಲ್ಲಿ ಡಾಕ್ಟ್ರ್ ಕೆಲಸ ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಾ ಇದ್ದಾನೆ. ಆತನ ಮೇಲೆ ಪನಿಷ್ಮೆಂಟ್ ಆಗಬೇಕು, ಮಾಡಿಲ್ಲ. ಅವತ್ತು ಆ ಟವರ್ನ ತೆಗೆದು ಈ ಬಿಲ್ವ ಮಹೇಶ್ ಅವನೇ ಸಾಕ್ಷಿ, ಅವ್ರ ಜಮೀನಿನಲ್ಲೇ ಪಾರ್ಟಿ, ಆತನೇ ಹೇಳ್ದಂಥ ವಿಚಾರ, ನನ್ನ ಜಮೀನಲ್ಲಿ ಪಾರ್ಟಿ ಮಾಡ್ತಾ ಇದ್ರು ಅಂತೇಳಿ. ಆದ್ರಿಂದ ಅವ್ರ ಮೇಲೆ ಕ್ರಮ ಆಗಬೇಕು, ನಂತರ ಇವ್ರಿಗೆ ಪರಿಹಾರ ಸಿಕ್ಬೇಕು. ಇದೇನು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ವಿಚಾರ ಏನಲ್ಲ. ಒಂದು ಸ್ಪೆಷಲ್ ರಿಕ್ರೂಟ್ಮೆಂಟ್ ಮಾಡಿ ಕೊಡ್ಬೋದು. ಪಾಪ ಸುಳ್ಳುವಾಡಿ ಅವ್ರದ್ದು ಹಂಗೆ ಆಯಿತು. ವಿಷಪ್ರಾಶನ ಮಾಡಿ ಆ ಸುಳ್ಳುವಾಡಿ ಅಲ್ಲಿ ಸುಮಾರು ಒಂದು 16 ಜನ ಸತ್ತರು.
ಕಾಂಗ್ರೆಸ್ಗೆ ಲಾಗಾಯತ್ನಿಂದ ಮುಸ್ಲಿಮ್ಸ್ ದಲಿತರು ಓಟ್ ಹಾಕಿ ಒಂದು 70 ವರ್ಷ ಎಂಜಾಯ್ ಮಾಡಿದ್ರು. ಇವರು ದುರಾಡಳಿತ ವ್ಯವಸ್ಥೆಗೆ SDPI ಮತ್ತೆ ಅನೇಕಾರು ಪಕ್ಷಗಳು, ಮುಸ್ಲಿಮಲ್ಲಿ, ದಲಿತರಲ್ಲಿ, BSP ಸೇರಿದಂಗೆ ಅನೇಕಾರು ಪಕ್ಷಗಳು ಉಟ್ಕೊಂಡು ಈ ಕಾಂಗ್ರೆಸ್ ಬಲಿ ಹಾಕಿದ್ರು ಇನ್ನೂ ಇವರು ಬುದ್ಧಿ ಬಂದಿಲ್ಲ ಅಂತಂದ್ರೆ ಬೇರೆ ಬೇರೆ ಪಕ್ಷಗಳು, ಇವರು ಈ ಆಟದಿಂದ ಬೇರೆ ಬೇರೆ ಪಕ್ಷಗಳು ಉಟ್ಕೋತಾ ಇದೆ. ಆದ್ರಿಂದ ಸಿದ್ದರಾಮಯ್ಯನವರೇ ಕಾಂತರಾಜ ಆಯೋಗ ನೀವೇ ಮಾಡಿದ್ರಿ, ನೀವೇ ಅದನ್ನ ಘೋಷಣೆ ಮಾಡಬೇಕು. ಯಾಕೆ ಎದುರ್ಕತಾ ಇದ್ದೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಈಗ ನಾವು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 1,08,00,000, ಒಂದು 70-80 ಲಕ್ಷ ಮುಸ್ಲಿಮ್ಸ್, 2 ಕೋಟಿ, ಹೆಚ್ಚು ಕಡಿಮೆ 2 ಕೋಟಿ, ಮತ್ತೆ OBC ಇವರೆಲ್ಲ ಸೇರಿದ್ರೆ ಅರ್ಧಕ್ಕಿಂತ ಜಾಸ್ತಿ ನಾವು ಘೋಷಣೆ ಮಾಡಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ. ದಯಮಾಡಿ ತಾವು ಎದುರುಬೇಡಿ, ಘೋಷಣೆ ಮಾಡಿ. ಹಾಗಾಗಿ ಆಕ್ಸಿಡೆಂಟ್ ದುರಂತರ ಆದಂತವ್ರಿಗೆ ನಮ್ಮ ಅಬ್ರಾರ್ ಅಹಮದ್ ಇವರೆಲ್ಲ ಬಹಳ ನಿರಂತರ ಹೋರಾಟ ಮಾಡ್ತಾ ಇದ್ರಿ. 16ಕ್ಕಿಂತ ಚಾಮರಾಜನಗರದಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಹೋರಾಟ ನಾವೆಲ್ಲ ಕೂತ್ಕೊಂಡು ರೂಪಿಸೋಣ. ಆ ಸಭೆಗೆ ಅಬ್ದುಲ್ ಮಜೀದ್ ಅವರು ನಿಮ್ಗೆ ಗೈಡೆನ್ಸ್ ಕೊಡಿ. 16ಕ್ಕೆ ದೊಡ್ಡ ಸಭೆ ಇದೆ, 17ಕ್ಕೆ ಕ್ಯಾಬಿನೆಟ್ ಅಲ್ಲಿ ಹೋಗ್ತಾರೆ ಬೆಟ್ಟಕ್ಕೆ. ಹಾಗಾಗಿ ನೀವೇನೋ ಒಂದು ತೀರ್ಮಾನ ತಗೊಳ್ಳಿ, ನಾವೆಲ್ಲ ನಿಮ್ಮ ಜೊತೆ ಸಂಪೂರ್ಣ ನಿಲ್ತೀವಿ. ಆ ತಾಯಂದ್ರಿಗೆ ಪಾಪ ಅದು ದುಃಖ ಭರಿಸೋಂತ ಅವ್ರಿಗೆ ಏನು ಬಾಯಿ ಮಾತಿಂದ ಹೇಳಿದ್ರೆ ಆಗಲ್ಲ, ಅವ್ರಿಗೆ ದುಡ್ಡು ಕೊಟ್ಟರು ಆಗಲ್ಲ, ಒಂದು ಸರ್ಕಾರಿ ನೌಕರಿ ಆಗಲೇಬೇಕು ಅವ್ರಿಗೆ. ಹಾಗಾಗಿ ಈ ಮೂಲಕ ಸಿದ್ದರಾಮಯ್ಯವ್ರು ಯಾಕೆ ಎದುರ್ತಾ ಇದ್ದಾರೋ ಗೊತ್ತಾಯ್ತಾ ಇಲ್ಲ. ಹೆಂಗೋ ಸ್ವಲ್ಪ ಸೇಕ್ ಆಯ್ತಾ ಇದ್ರಿ, ನಮ್ಮ ಬೇಡಿಕೆ ಈಡೇರಿಸ್ಬಿಟ್ಟು ಇಳಿದು ಬಿಡಿ ಅಂತ ಹೇಳಿ ಕೋರಿ ತಮ್ಮೆಲ್ಲರಿಗೂ ಇದಕ್ಕೆ ಬೆಂಬಲ ಸೂಚಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಷ್ಟೊತ್ತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ವೆಂಕಟರಮಣ ಸ್ವಾಮಿ ಪಾಪವಣ್ಣರವರಿಗೆ ಧನ್ಯವಾದಗಳು. ಈಗ PUCLನ ರಾಜ್ಯ ಕಾರ್ಯದರ್ಶಿಗಳಾದಂತಹ ವೆಂಕಟರಾಜು ಸರ್ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತೇನೆ. ಸ್ನೇಹಿತರೆ, ನಾನು PUCLನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಆದರೆ ನಾನು ರಾಜ್ಯ ಕಾರ್ಯದರ್ಶಿ ಆಗಿಲ್ಲ, ಅದು ವಿಷಯ ಬೇರೆ. ಸ್ನೇಹಿತರೆ, ಅಬ್ರಾರು ವಿವರವಾಗಿ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಒಂದು ಬಹಳ ಮುಖ್ಯವಾದಂಥ ಒಂದು ಹೇಳಿಕೆ ಇದೆ. ಕಿವುಡು ಸರ್ಕಾರ, ಮೂಕ ಜನತೆ, ಪ್ರಜಾಪ್ರಭುತ್ವ ಅಂತ ಅನ್ನಿಸ್ಕೊಳ್ಳಲ್ಲ ಅಂತ. ಪ್ರಜಾಪ್ರಭುತ್ವಕ್ಕೆ ಬೇಕಾದ್ದು ಜನ ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಳ್ಳುವಂಥ ವ್ಯವಧಾನ ಇರಬೇಕು, ಅದನ್ನು ಗಮನಿಸಬೇಕು. ಪತ್ರಿಕೆಗಳಲ್ಲಿ ಬರುವಂತಹ ವಾಚಕರವಾಣಿ, ಸುದ್ದಿಗಳು, ಸಂಪಾದಕೀಯಗಳು, ಇವುಗಳನ್ನು ಆಡಳಿತ ಅಂತ ಹೇಳಿದ್ರೆ ಕಾರ್ಯಾಂಗದ ಎಲ್ಲ ಸಂಪುಟದ ಮಂತ್ರಿಗಳು, ಶಾಸಕರು ಮತ್ತು ಅಧಿಕಾರಿಗಳು ಇದನ್ನ ಗಮನಿಸಬೇಕು ಅಂತ. ಯಾಕೆಂದ್ರೆ ಜನರ ಇಷ್ಟ ಏನು, ಜನ ಏನು ಹೇಳ್ತಿದ್ದಾರೆ ಅಂತ. ಆದರೆ ಈಚಿನ ಸರ್ಕಾರಗಳು ಇದನ್ನ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ನಾವು ಹೊಡ್ಕೊಂಡ್ರು ಇರೋ ವಿಚಾರನ ಕಣ್ಣಿಗೆ ಸ್ಪಷ್ಟವಾಗಿದ್ರೂ ಕೂಡ ಅವರು ಅದನ್ನು ಗಮನಿಸ್ತಾ ಇಲ್ಲ. ಆಕ್ಸಿಜನ್ ದುರಂತ ಆಗೋದಕ್ಕೆ ಕೆಲವೇ ದಿನಗಳ ಮುಂಚೆ ನಮ್ಮಲ್ಲಿ ಕೋವಿಡ್ ಪ್ರಕರಣಗಳಿಲ್ಲ ಅಂತ ಬೆಲೂನ್ ಹಾರ್ಬಿಟ್ರು. ಆಮೇಲೆ ನಿಮಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಅದು ಹೊರಗಡೆ ಬಂತೋ ಇಲ್ವೋ ಗೊತ್ತಿಲ್ಲ, ಒಂದು 1/4 ಅಳತೆಯ ಆರ್ಟ್ ಪೇಪರ್ನಲ್ಲಿ ಮಲ್ಟಿ ಕಲರ್ನಲ್ಲಿ ನಮ್ಮ ಸಾಧನೆ ಅಂತ ಹೇಳ್ಬಿಟ್ಟು ಕೋವಿಡ್ದು ಪ್ರಿಂಟ್ ಮಾಡೋದು. ಅದಕ್ಕೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಅದಕ್ಕೆ ಆರ್ಟ್ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿ, ಚಾರ್ಟ್ಗಳು, ಕಸ ಕಡ್ಡಿ ಎಲ್ಲ ಚಾರ್ಟ್ಗಳು ಹಾಕಿ ಇಷ್ಟಿಷ್ಟು ಮಾಡಿದ್ವಿ ಅಂತ ಬಿಡುಗಡೆ ಮಾಡಿದ್ರು. ಅದರ ಕ್ರೆಡಿಟ್ಗಳು ತಗೊಂಡ್ರು. ಆದ್ರೆ ಆಕ್ಸಿಜನ್ ದುರಂತ ಆದಾಗ ಒಬ್ಬ ಮನುಷ್ಯ ನಾಮಕೆ ವಾಸ್ತೆ ಸಾಂಕೇತಿಕವಾಗಿ ಸಸ್ಪೆಂಡ್ ಆಗಲಿ. ಮೊನ್ನೆ ಯಾರೋ ಮೇಷ್ಟ್ರು ಬಸ್ ಓಡಿಸಿದ್ರು ಅಂತ ಸಸ್ಪೆಂಡ್ ಆಗಿ ಹುಡುಗರ ಪೇರೆಂಟ್ಸ್ ಎಲ್ಲ ಗಲಾಟೆ ಮಾಡ್ತಿದ್ದಾರೆ. ಬಸ್ ಓಡಿಸಿದ್ರು ಅಂತ ಅದು ಅಪರಾಧವೇ ಅಲ್ಲ, ಏನು ಅಂತ ವಿಚಾರಿಸಲಿಲ್ಲ. ಒಂದು ವಾರ್ನಿಂಗ್ ಕೊಟ್ಟು ಬಿಡ್ಬೋದಾಗಿತ್ತು, ಅಥವಾ ವಿಚಾರಣೆ ಮಾಡ್ಬೋದಾಗಿ ಬಿಟ್ರು, ಅಮಾನತ್ ಮಾಡ್ಯಾರೆ. ಆದರೆ ಇಂಥ ದೊಡ್ಡ ದುರಂತ, ಇದು ಚಾಮರಾಜನಗರದ ದುರಂತ ಅಂತ ಪ್ರಶಾಂತ್ ಹೇಳಿದ್ರು. ಚಾಮರಾಜನಗರದ ದುರಂತ ಅಲ್ಲ, ಮನುಕುಲಕ್ಕೆ ಮಾಡಿದ ಅವಮಾನ. ಕರ್ನಾಟಕನೂ ಅಲ್ಲ, ಭಾರತನೂ ಅಲ್ಲ, ಮಾನವ ಕುಲಕ್ಕೆ. ಇದು ಮನುಷ್ಯ ನಿರ್ಮಿತವಾದಂಥ ಕೊಲೆ ಇದು.
ಇದನ್ನ ಅವಾಯ್ಡ್ ಮಾಡಬಹುದಾಗಿತ್ತು. ಅವಾಯ್ಡ್ ಮಾಡುವಂತ ಮನಸ್ಸನ್ನ ಮಾಡಲಿಲ್ಲ. ಅದರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕು. 2 ಆಯೋಗಗಳು, ಪಾಟೀಲ್ ಆಯೋಗ ಒಂದು, ಇನ್ನೊಂದು ವೇಣುಗೋಪಾಲ್ ಗೌಡ್ರದ್ದು ಆಯೋಗ ಒಂದು ಜಸ್ಟಿಸ್ ಆಯಿತು. ಅದರ ವರದಿಗಳು ಬರಲಿಲ್ಲ, ವರದಿ ಪ್ರಕಾರ ಕ್ರಮ ಆಗಲಿಲ್ಲ, ಏನೂ ಆಗಲಿಲ್ಲ. ಆನಂತರ 2ನೇ ವಿಷಯ, ದುರಂತದಲ್ಲಿ ಅಂದ ವಾರಸುದಾರರಿಗೆ ಪರಿಹಾರ ಸಿಗಬೇಕು. ಖಂಡಿತ ಒಂದೇ ಒಂದು ದೃಷ್ಟಿಯಿಂದ ನಗಣ್ಯವಾದಂಥ ಲೆಕ್ಕ, ಅದು ನಗಣ್ಯವಾದಂಥ ಕೆಲಸ. ಅವರು ಮಾನವ ಪರ, ಜೀವ ಪರ ಇದ್ರೆ ಯಾವುದೇ ಸರ್ಕಾರ ಆಗಲಿ, ಆ ಸರ್ಕಾರ ತಕ್ಷಣವೇ ಸರ್ಕಾರಿ ಆದೇಶ ಮಾಡಿ ಒಂದು ಆದೇಶವನ್ನು ಕೊಡುವಂಥ ಸಾಧ್ಯತೆಗಳಿವೆ. ಆದರೆ ಇದನ್ನ ಕೇಳ್ತಾ ಇದ್ರು ಕೂಡ ಕೇಳಿಸ್ಕೊಳ್ಳುವಂಥ ಮನಸ್ಸಿಲ್ಲ. ಇದು ನಾವೇ ಕೇಳಬೇಕಾಗಿರ್ಲಿಲ್ಲ, ಕಾಂಗ್ರೆಸ್ನವರೇ ಕೇಳಬೇಕಾಗಿತ್ತು. ನಮ್ಮ ಕ್ಷೇತ್ರದಲ್ಲಿ ಹೀಗಾಗಿದೆ ಅಂತ ಕೇಳಲಿಲ್ಲ. ಬೇರೆ ಪಕ್ಷಗಳು ಕೇಳ್ಬೋದಾಗಿತ್ತು. ನಾವೇನು ಇದು ಗುತ್ತಿಗೆ ಏನು ತಗೊಂಡಿಲ್ಲ ಇವರು ಅಂತ, ಅವ್ರ ಪಕ್ಷದವರೇ ಮಾಡ್ಬೋದಾಗಿತ್ತು. ಈ ತರ ಆಗಿದೆ ಸ್ವಾಮಿ, ಇವ್ರಿಗೆ ಪರಿಹಾರ ಕೊಡಿ ಅಂತ. ಆದ್ರೆ ಮಾಡಿಲ್ಲ. ತಕ್ಷಣ ಇದು ಆಯಕಟ್ಟಿನ ಜಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ, ಆಯಕಟ್ಟಿನ ಸಮಯದಲ್ಲಿ ಮಾಡ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗೋದಿದೆ. ಈ ಕ್ಯಾಬಿನೆಟ್ ಮೀಟಿಂಗ್ ಆದರೂ ಕೂಡ ತಮ್ಮ ಕಿವುಡುತನವನ್ನು ತೆಗೆದು ಕೇಳಿಸ್ಕೋಬೇಕಾಗಿಲ್ಲ, ಗೊತ್ತಿದೆ ಅವ್ರಿಗೆ, ತಗೊಂಡು ಒಂದು ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳಿ ಅಂತ ನಾನು ಈ ಮೂಲಕ ಆಗ್ರಹಿಸ್ತೀನಿ. 2ನೇದು ಜಾತಿ ಗಣತಿ. ಭಾರಿ ಗಾಬರಿ ಬಿಟ್ಬಿಟ್ಟಿದ್ದಾರೆ. ಸುಳ್ಳು ವದಂತಿಗಳಿಗೆ, ಸುಳ್ಳು ಮಾಹಿತಿಗಳಿಗೆ ಗಾಬರಿ ಬಿದ್ದಿದ್ದಾರೆ. ಗಣತಿ ಇಲ್ಲದೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಕಿಅಂಶಗಳಿಲ್ಲದೆ ನಾವು ಇದುವರೆಗೆ ಪೂರ್ತಿ ನಾಶ ಆಗಿ ಹೋಗಿದ್ದೀವಿ. ಒಂದು ಜಾತಿ ಗಣತಿ ನಡೆದಿದೆ. ಆಮೇಲೆ ಯಾವುದೇ ಜನಗಳ ಗಣತಿಗಳನ್ನು ಆದಾಗ ಇಷ್ಟು ದಿವಸ ಬಿಟ್ರೆ ಅಷ್ಟು ದಿವಸದಲ್ಲಿ ಬೇರೆ ಸ್ಥಿತ್ಯಂತರಗಳಾಗ್ತವೆ. ಈಗ ಉದಾಹರಣೆಗೆ ಈ 3ನೇ ಮಹಡಿ ಒಳಗಡೆ ಇರುವಂತ ಎಲ್ಲ ಇಲಾಖೆಗಳಲ್ಲಿ ಜಿಲ್ಲಾ ಜನಗಣತಿ, ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತಗೊಂಡ್ರೆ ಒಂದೊಂದು ಇಲಾಖೆ ಒಂದೊಂದು ಫಿಗರ್ ಕೊಡುತ್ತೆ. ಯಾಕೆ ಕೊಡುತ್ತೆ ಅಂದ್ರೆ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವು ಗಣತಿ ಮಾಡಿರ್ತೀವಿ. ಅದಾದ 1 ತಿಂಗಳಿಗೋ 6 ತಿಂಗಳಿಗೋ 3 ತಿಂಗಳಿಗೋ ವ್ಯತ್ಯಾಸ ಆಗೇ ಆಗುತ್ತೆ. ಇನ್ ಮೈಗ್ರೇಷನ್, ಔಟ್ ಮೈಗ್ರೇಷನ್ ಇದೆ, ಹಾಗೇ ಆಗುತ್ತೆ. ಇವರು ಇಷ್ಟು ವರ್ಷಗಳ ಕಾಲ ಆ ಜಾತಿ ಗಣತಿ ವರದಿಯನ್ನು ಅಡಿಯಲ್ಲಿ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಇವತ್ತೊಂದು ದಿವಸ ಅದೇ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಯಾರೋ ಹೇಳಿದ್ರು ಅಂತ ಆ ಜಾತಿ ಗಣತಿಯ ವರದಿಯನ್ನು ಬಿಡುಗಡೆ ಮಾಡದೆ ಹೋದ್ರೆ ತೊಂದರೆ ಯಾರಿಗೆ? ನಮ್ಮ ಎಲ್ಲ ಪ್ರಗತಿಗೆ, ನಮ್ಮ ಎಲ್ಲ ಅಭಿವೃದ್ಧಿಗೆ, ಬರೀ ಒಳ ಮೀಸಲಾತಿಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಬೇಕಿದು, ಪ್ರತಿಯೊಂದು ಅಂಶಕ್ಕೂ ಬೇಕು. ಈಗ ನಾವು ಏನಾದ್ರು ಹಾಳಾಗಿದ್ದೀವಿ ಅಂದ್ರೆ ಸುಳ್ಳು ಗಣತಿಗಳಿಂದ ಹಾಳಾಗಿದ್ದೀವಿ. ಪ್ಲಾನಿಂಗ್ ಮಾಡೋದಕ್ಕೆ ಅಂಕಿಅಂಶಗಳು ಸುಳ್ಳು, ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಅಂಕಿಅಂಶಗಳು ಸುಳ್ಳು, ಜಾರಿ ಮಾಡೋದಕ್ಕೆ ಅಂಕಿಅಂಶಗಳು ಸುಳ್ಳು. ಈ ಸುಳ್ಳು ಅಂಕಿಅಂಶಗಳನ್ನು ಇಟ್ಟುಕೊಂಡು ನಾವು ಪ್ರಗತಿಯನ್ನು ಸಾಧಿಸೋದೇ. ನಮ್ಗೊಂದು ಬೇಸ್ ಲೈನ್ ಬೇಕು. ಇಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನಕ್ಕೆ ನೀರು ಕೊಡಬೇಕು, ಎಷ್ಟು ಬಾಟಲ್ ನೀರು ತರಿಸ್ಬೇಕು, ಸರಳವಾದಂಥ ಅಂಕಿಅಂಶ. ಇಂಥದೇ ಅಂಕಿಅಂಶ ಜಾತಿ ಗಣತಿ ಒಳಗಡೆ ಇರೋದು. ಅದಕ್ಕೆ ಗಾಬರಿ ಆಗಬೇಕಾದಂಥ ಅಗತ್ಯ ಏನೂ ಇಲ್ಲ. ಸಣ್ಣ ಪುಟ್ಟ ತಪ್ಪುಗಳಿರ್ತವೆ, ತಪ್ಪುಗಳನ್ನ ತಿದ್ದುಕೊಳ್ಬೋದು. ಆಮೇಲೆ ನಿಖರವಾದ ಅನ್ನುವ ಶಬ್ದ ಮಾತಾಡ್ತಿರುವಾಗಲೇ ನೀನಲ್ಲಿ ಏನು ಫಿಗರ್ ಇರುತ್ತೋ ಅದು ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಆ ನಿಖರವಾದ ಅನ್ನೋ ಸಮಸ್ಯೆ ಅಲ್ಲ, ಅದು ಪರ್ಸೆಂಟೇಜು. ಮತ್ತೆ ಬೇರೆ ಬೇರೆ ಕ್ರೈಟೀರಿಯಾಗಳಿರ್ತವೆ. ಆ ಕ್ರೈಟೀರಿಯಾಗಳನ್ನ ಅನುಸರಿಸ್ಕೊಂಡು ಏನು ಮಾಡಬೇಕು ಅನ್ನೋದನ್ನ ಹೇಳುವಂಥ ಕೆಲಸಗಳಾಗಬೇಕು. ಇದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ 200 ಕೋಟಿ ಖರ್ಚು ಮಾಡಿ ಸುಮ್ಮನೆ ಇದು ಈ ಚರ್ಚೆ ಮಾಡ್ತಾ ಹೋಗೋದು, ಮಾತುಗಳನ್ನ ಹೇಳೋದು, ಏನೋ ಒಂದು ಹೇಳೋದು, ಮುಂದಕ್ಕೆ ಹಾಕೋದು ಮಾಡೋದ್ರಿಂದ ನಮ್ಮ ಜನಕ್ಕೂ ತೊಂದರೆ, ಆಡಳಿತ ಪಕ್ಷಕ್ಕೂ ತೊಂದರೆ. ಇದೇ ಸಂದರ್ಭದಲ್ಲಿ, ಈ ಸಂಪುಟದ ಸಭೆ ನಡೀತಿರೋ ಸಂದರ್ಭದಲ್ಲಿ ಜಾತಿ ಗಣತಿಯ ವರದಿಯನ್ನು ಬಿಡುಗಡೆ ಮಾಡಬೇಕು, ಚರ್ಚೆ ಮಾಡಬೇಕು. ಅದಕ್ಕೆ ಏನು ಅವಕಾಶಗಳು ಲಭ್ಯ ಇದೆಯೋ ಆ ಅವಕಾಶಗಳನ್ನು ಕೊಡುವಂಥ ಕೆಲಸಗಳು ಆಗಬೇಕು. ಹಾಗೇನೆ ಮುಸ್ಲಿಂ 2AB ತುಂಬಾ ಸ್ಪಷ್ಟ ಇದೆ. ಅದು ಯಾಕೆ ತೆಗೆದ್ರು ಅಂತ ನಾವು ವಿವರಿಸಿ ಹೇಳಬೇಕಾದ್ದೇನಿಲ್ಲ. ಇವ್ರು ಮಾಡಿರೋ ಕೆಲಸ ಇಷ್ಟೇನೆ, ಎಮೋಷನಲ್ ಕೆಲಸಗಳು. ಅಜಾನು,
ಹಿಜಾಬು ಇದೇ ಕಥೆ ಮಾಡ್ಕೊಂಬಂದ್ರೆ ಹೊರತುನಾಗಿ ಏನು ಯೋಚನೆ ಮಾಡಲಿಲ್ಲ. ದೊಡ್ಡ ಎಮೋಷನಲ್ಲಿ ಇಡೀ ಕರ್ನಾಟಕವನ್ನು ಹಾಳು ಮಾಡಿಟ್ರು. ಈಗ ಕೊನೆ ಪಕ್ಷ 2B ನ ಮರುಸ್ಥಾಪನೆ ಮಾಡಬೇಕಾದಂಥ ಬಹಳ ದೊಡ್ಡ ಅಗತ್ಯ ಇದೆ. ಈ ಮೂರನ್ನ ಬೇಡಿಕೆಗಳನ್ನು ಇವತ್ತು ಇಲ್ಲಿ ಇಟ್ಟಿರೋದು ಸಮಂಜಸವಾಗಿದೆ. SDPIನವರು ಈ ಆಕ್ಸಿಜನ್ ದುರಂತದ ಮಾತ್ರ ಅಲ್ಲ, ಸಂತೆಮರಳಿ ನಡೆದ ಜೋಡಿ ಕೊಲೆ ಪ್ರಕರಣದಲ್ಲೂ ಕೂಡ ಗಟ್ಟಿಯಾಗಿ ಆ ಇಶ್ಯೂನ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಆ ನಿಂತ್ಕೊಂಡಿಂದ ಇದಕ್ಕೆ ನಾವುಗಳು ಎಲ್ಲ ಇಲ್ಲಿ ಸೇರಿರುವಂಥ SDPI ಅಲ್ಲದಿದ್ದವರು ನಾವೆಲ್ಲರೂ ಕೂಡ ಏಕಪಕ್ಷೀಯವಾಗಿ ಬೇಷರತ್ತಾಗಿ ಈ ವಿಚಾರದಲ್ಲಿ ನಾವು ಅವರಿಗೆ ಬೆಂಬಲವನ್ನು ಸಹಕಾರವನ್ನು ಕೊಡ್ತೀವಿ. ಆದರೆ ಇದು ಸಂಪುಟದ ಸಭೆಯಲ್ಲಿ ಬರಲೇಬೇಕು ಅನ್ನೋ ಒಂದು ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನಮಸ್ಕಾರ. ಧನ್ಯವಾದಗಳು ವೆಂಕಟರಾಜು ಸರ್ ಅವರಿಗೆ. ಈಗ CM ಕೃಷ್ಣಮೂರ್ತಿರವರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತೇನೆ. ಇವತ್ತಿನ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂತಹ SDPI ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಆಕ್ಸಿಜನ್ ದುರಂತದಲ್ಲಿ ಮಡಿದವರ ಎಲ್ಲ ಕುಟುಂಬಸ್ಥರೇ ಹಾಗೂ ಬಂಧುಗಳೇ, ಪ್ರಗತಿಪರ ಸಂಘಟನೆಗಳ ಪ್ರಮುಖರೇ, ಕಳೆದ 4.5 ವರ್ಷಗಳಿಂದ ಆಕ್ಸಿಡೆಂಟ್ ದುರಂತವನ್ನು ಸಂತ್ರಸ್ತಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ 4.5 ವರ್ಷಗಳಿಂದ ಸತತವಾಗಿ ಸ್ಥಳೀಯ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ, ರಾಜ್ಯಪಾಲರವರೆಗೂ ಸಹ ಹೋರಾಟವನ್ನು ಹಮ್ಮಿಕೊಂಡು ಈ ಒಂದು ಪ್ರಕರಣವನ್ನು ಜೀವಂತವಾಗಿಟ್ಟಿರ್ತಕ್ಕಂತಹ SDPI ಪಕ್ಷದ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಬಹುಶಃ SDPIನವರು ಈ ಪ್ರಕರಣವನ್ನು ಇಲ್ಲಿವರೆಗೆ ಜೀವಂತ ಇಟ್ಟಿರಲಿಲ್ಲ ಅಂದಿದ್ರೆ ಇದು ಯಾವತ್ತೋ ಮುಚ್ಚೋಗ್ತಿತ್ತು, ಯಾವತ್ತೋ ಜನರು ಮರ್ತು ಬಿಡ್ತಿದ್ರು ಇದನ್ನು. ಅಂಥ ಒಂದು ನೀತಿಗೆಟ್ಟಂಥ ಸರ್ಕಾರ, ಕುರುಡು ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು. ಬಂಧುಗಳೇ, ಏನು 4.5 ವರ್ಷಗಳಿಂದ ನಡೆದಿರ್ತಕ್ಕಂಥ ಈ ದುರ್ಘಟನೆ ಇಡೀ ನಮ್ಮ ವೆಂಕಟರಾಜು ಅವರು ಹೇಳ್ದಂಗೆ ಬರೀ ಚಾಮರಾಜನಗರ ಅಲ್ಲ, ಭಾರತ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಕಪ್ಪು ಚುಕ್ಕೆ. ಈ ಒಂದು ವಿಚಾರದಲ್ಲಿ ನಾವು ಇನ್ನೂ ಸಹ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕು. ದೊಡ್ಡ ಮಟ್ಟದ ಹೋರಾಟ ಮಾಡಿ ಇಲ್ಲಿ ಚಾಮರಾಜನಗರದಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ MLA ಅವರು 4 ಬಾರಿ ಗೆದ್ದಿದ್ದಾರೆ. ಸತತವಾಗಿ 16 ವರ್ಷ ಪೂರೈಸಿದ್ದಾರೆ ಆಡಳಿತವಾಗಿ. ಅವ್ರಿಗೆ ಗೊತ್ತಿಲ್ವ ವಿಚಾರ? ಒಂದೇ ಒಂದು ಬಾರಿ ಇವರು ಅಸೆಂಬ್ಲಿ ಒಳಗಡೆ ಇದ್ರ ಬಗ್ಗೆ ಮಾತಾಡಿಲ್ಲ. ನಾವು ಎಲೆಕ್ಷನ್ಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಓಟ್ ಹಾಕ್ತಾರೆ. ಅದೇ ರೀತಿ ಪಾರ್ಲಿಮೆಂಟ್ ಮೆಂಬರು ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಇದ್ರು ಬಿಜೆಪಿಯಿಂದ, ಈ ಬಾರಿ ಸುನಿಲ್ ಬೋಸ್. ಇವ್ರಿಗೆ ಗೊತ್ತಿಲ್ವಾ? ಉಸ್ತುವಾರಿ ಮಂತ್ರಿಗಳಿಗೆ ಗೊತ್ತಿಲ್ವಾ? ಇಲ್ಲಿ ಉಳಿದಂತ MLAಗಳಿಗೆ ಗೊತ್ತಿಲ್ವಾ? ಯಾಕೆ ಇವರು ಪಾರ್ಲಿಮೆಂಟು ಅಸೆಂಬ್ಲಿನಲ್ಲಿ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ? ಯಾಕೆ ಅಂದ್ರೆ ನಾವು ಏನೂ ಮಾತಾಡಲಿಲ್ಲ ಅಂದ್ರೂ ಜನರು ನಮ್ಗೆ ಓಟ್ ಹಾಕ್ತಾರೆ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್ ಚುನಾವಣೆ, ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತೆ ಗ್ರಾಮೀಣ ಭಾಗದಲ್ಲಿ. ಕೂತಿರ್ತಕ್ಕಂಥ ನಮ್ಮ ಸಹೋದರಿಯರು ಎಲ್ಲರೂ ಗ್ರಾಮೀಣ ಭಾಗದವರು. ಆವಾಗ ನೀವು ಇವರು ಮನೆ ಮುಂದಕ್ಕೆ ಏನಾದ್ರು ಓಟ್ ಕೇಳ್ಕೊಬರ್ತಾರಲ್ಲ, ಅವ್ರಿಗೆ ನೀವು ಬಳಕಡಿ ತಗೋಬೇಕು. ಆ ಕೆಲಸ ಮಾಡಿದ್ರೆ ನೋಡಪ್ಪ ಇವ್ರಿಗೆ ಬುದ್ಧಿ ಬರುತ್ತೆ. ಇಲ್ಲ ಸುಮ್ಮನೆ ನಾವು ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಡ್ತಕ್ಕಂಥ 500 ರೂಪಾಯಿಗೋ 1000 ರೂಪಾಯಿಗೋ ಓಟ್ ಹಾಕ್ಬಿಟ್ರೆ ಇದೇ ಕತೆ ಅಲ್ವಾ? SDPI ಸಹ ಒಂದು ಪೊಲಿಟಿಕಲ್ ಪಾರ್ಟಿ. ಇವರು ಸಹ ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ. ಪಾಪ ಇದು ಸ್ಥಳೀಯ ಸಂಸ್ಥೆಗಳಲ್ಲಿ ಅಂದರೆ ನಗರಸಭೆಯಲ್ಲಿ ಮಾತ್ರ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಗ್ರಾಮೀಣ ಭಾಗದಲ್ಲಿ ವೋಟ್ ಬ್ಯಾಂಕ್ ಕಡಿಮೆ ಇದೆ. ಸಿಟಿನಲ್ಲಿ ಹೆಚ್ಚು ಓಟ್ ಇರೋದ್ರಿಂದ ಇಲ್ಲಿ 6 ನಗರಸಭಾ ಸದಸ್ಯರು ಗೆದ್ದಿದ್ದಾರೆ, ಇನ್ನೂ ಸಹ ಗೆಲ್ತಾರೆ. ಈ ಪಕ್ಷವನ್ನು ಬಲಪಡಿಸ್ಬೇಕು. ಯಾರು ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಇಟ್ಕೊಂಡು ಹೋರಾಟ ಮಾಡ್ತಾರೆ, ಅವ್ರ ಪರವಾಗಿ ಆಡಳಿತ ಕೊಡ್ತಾರೆ, ಅವ್ರನ್ನ ನಾವು ಬಲಪಡಿಸ್ಬೇಕು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ರಾಜಕೀಯ ಅಧಿಕಾರವೇ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ. ನಮ್ಮಿಂದ ಗೆದ್ದೋಗಿರ್ತಕ್ಕಂಥವ್ರು ಈಗ ಅಲ್ಲೆಲ್ಲೋ 4-5 ಜಿಲ್ಲೆನಲ್ಲಿ ಬಾಣಂತಿಯರು ಸತ್ರು, ಗೊತ್ತಲ್ಲ, ನೀವೆಲ್ಲ ಟಿವಿಲಿ ನೋಡಿದ್ದೀರಾ.
ಬಾಣಂತಿಯರು ಸತ್ತಾಗ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು, ದೊಡ್ಡ ಇಶ್ಯೂ ಆಯಿತು, ಸ್ಟೇಟ್ ನ್ಯಾಷನಲ್ ಇಶ್ಯೂ ಆಯಿತು. ಆಯ್ತಾ? ಅದೇ ರೀತಿ ಇದೂ ನಿಮಗೆ ಕೊಟ್ಟರೆ 2 ಲಕ್ಷ 1 ಲಕ್ಷ ಅದು ಪರಿಹಾರನೇ ಅಲ್ಲ. ನಿಮಗೆ ಪರ್ಮನೆಂಟ್ ಆಗಿ ಒಂದು ಉದ್ಯೋಗ ಕೊಟ್ಟರೆ ನಿಮ್ಮ ಎಲ್ಲರ ಬದುಕು ಹಸನಾಗುತ್ತೆ, ನೀವೆಲ್ಲರೂ ಬದುಕಬಹುದು. ಕೇವಲ 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ರೆ ಅದು ಒಂದು ವರ್ಷದ ಜೀವನ ಅಷ್ಟೇ ಅದು, ಅಥವಾ ಒಂದು ಹಬ್ಬ ಮಾಡಿಬಿಟ್ರೆ 1 ಲಕ್ಷ ಮುಗಿದೋಗುತ್ತೆ. ಇಂಥ ಪರಿಸ್ಥಿತಿ. ಇದಕ್ಕೆ ಯಾಕೆ ನೀವು ಸರಿಯಾಗಿ ಆ ಬಾಣಂತಿಯರ ಸತ್ತಾಗ 5 ಲಕ್ಷ ಕೊಟ್ಟರು, ಅವ್ರಿಗೆ ಇಡೀ ಸರ್ಕಾರಗಳು ಎಲ್ಲರೂ ಭಯಪಡ್ಕೊಂಡು ಅಲ್ಲೇ ಸ್ಪಾಟ್ಗೆ ಹೋಗಿ ಘೋಷಣೆಯನ್ನು ಮಾಡಿದ್ರು. ಇದಕ್ಕೆ ಮಾತ್ರ ಕುರುಡರಾಗಿ ಇದ್ದಾರೆ. ಹಾಗಾಗಿ ಆ ಬಂಧುಗಳೇ, ಈ ಒಂದು ಹೋರಾಟವನ್ನು ನಾವು ಇನ್ನೂ ಸಹ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕಾಗಿದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗಿದೆ. ಸರ್ಕಾರದ ಜನಪ್ರತಿನಿಧಿಗಳ ಕಣ್ಣು ತೆರೆಸಬೇಕಾಗಿದೆ. ಬಹುಶಃ ಈ ಒಂದು ಹೋರಾಟಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಾಥ್ ಕೊಟ್ಟರೆ ನಾವೆಲ್ಲ ಸೇರಿಕೊಂಡು ಒಂದು ಚಾಮರಾಜನಗರ ಬಂದ್ ಮಾಡೋಣ. ಚಾಮರಾಜನಗರ ಬಂದ್ ಮಾಡಿಸಿದ್ರೆ ಬಹುಶಃ ಅದು ಸ್ವಲ್ಪ ಬಿಸಿ ಮುಟ್ಟುತ್ತೆ. ಈಗ ರಾಜ್ಯಪಾಲರವರೆಗೂ ನೀವು ತಗೊಂಡೋಗಿದ್ದೀರಾ, ಅದು ಬಹಳ ಅತ್ಯಂತ ದೊಡ್ಡ ಹೋರಾಟನೇ ಅದು. ಆದರೆ ಸ್ಥಳೀಯವಾಗಿ ನಾವು ಚಾಮರಾಜನಗರ ಜಿಲ್ಲೆನೋ ಅಥವಾ ನಗರನೋ ಬಂದ್ ಮಾಡಿಸಿ ಇಡೀ ಸರ್ಕಾರದ ಗಮನವನ್ನು ಈ ಕಡೆಗೆ ಸೆಳಿಬೇಕು. ಅದಕ್ಕೆ ಎಲ್ಲರೂ ನಿಂತ್ಕೊಳ್ಬೇಕು, ಸಹಕಾರ ಕೊಡಬೇಕು. ಅದಕ್ಕೆ ನಾವು ಸಹ ಮುಂಚೂಣಿನಲ್ಲಿ ಸಹಕಾರ ಕೊಡ್ತೀವಿ. ನಮ್ಮ ಎಲ್ಲ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಎಲ್ಲರನ್ನೂ ಸೇರಿಸಿ ಒಂದು ಸಭೆ ಮಾಡಿ ಒಂದು ಒಳ್ಳೆ ದಿನ, ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡು ಒಂದು ಬಿಸಿ ಮುಟ್ಟಿಸೋಣ ಅಂತ ಹೇಳ್ತಾ ಇದ್ದೇನೆ. ಈ ಒಂದು ದುರಂತ ಏನು ನಡೆದಿದೆ, ಇದಕ್ಕೆ ಖಂಡಿತವಾಗ್ಲೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ, ನಿಜವಾಗ್ಲೂ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಒಂದು ಕಾಳಜಿ ಇದ್ರೆ ಇವರೆಲ್ರಿಗೂ ಈ ನಿಮ್ಮ ಯಾವುದಾದ್ರು ಪರಿಹಾರಕ್ಕಿಂತ ಹೆಚ್ಚಾಗಿ ನಮಗೆ ಉದ್ಯೋಗ ಬೇಕು, ಶಾಶ್ವತವಾದಂಥ ಉದ್ಯೋಗ ಬೇಕು. ಸುಳ್ವಾಡಿ ದುರಂತದಲ್ಲಿ 6 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅವರು SC/ST ಜನರು 6 ಜನ ಸತ್ತಿದ್ದಾರೆ. ಅದು SC/ST ದೌರ್ಜನ್ಯ ಪ್ರಕರಣ ಕಾಯ್ದೆ ಅಡಿಯಲ್ಲಿ ದೂರು ದಾಖಲಾಗಿ ಅದು ಕಾನೂನಿದೆ, ಅದರ ಪ್ರಕಾರ 6 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಇದು ಸಹ ನೀವು ಇದು ಒಂದು ದುರಂತನೂ ಸಹ ಅದು ಒಂದು ನಮ್ಮ ಸ್ನೇಹಿತರು ಹೇಳ್ದಂಗೆ 1 ನಿಮಿಷದ ಕೆಲಸ. ಸಚಿವ ಸಂಪುಟ 17ನೇ ತಾರೀಕು ಸಚಿವ ಸಂಪುಟ ಮಹದೇಶ್ವರ ಬೆಟ್ಟದಲ್ಲಿ ಇದೆ. ಪ್ರಥಮ ಬಾರಿಗೆ ಜಿಲ್ಲೆ ಆದಮೇಲೆ ನಮ್ಮ ಜಿಲ್ಲೆನಲ್ಲಿ ಸಚಿವ ಸಂಪುಟ ಮಹತ್ತರವಾದಂಥ ಸಚಿವ ಸಂಪುಟ ಸಭೆ ನಡೀತದೆ. ಈ ಸಚಿವ ಸಂಪುಟ ಸಭೆನಲ್ಲೇ ತೀರ್ಮಾನ ಮಾಡಬೇಕು, ಎಲ್ರಿಗೂ ಆದಂತಹ ಒಂದು ಪರ್ಮನೆಂಟ್ ಆದಂಥ ಒಂದು ಉದ್ಯೋಗವನ್ನ ಕೊಡಬೇಕು ಅಂತ ನಾನೂ ಸಹ ಒತ್ತಾಯ ಮಾಡಿ, ಅದೇ ರೀತಿ ಎಲ್ಲ ಆಯೋಗಗಳು, ಕಾಂತರಾಜು ಆಯೋಗ, ಮತ್ತೆ ಹಿಂದೆ ನಡೆದಿರ್ತಕ್ಕಂಥ LG ಅವನೂರು ಆಯೋಗ, ಮಂಡಲ್ ಕಮಿಷನ್ ಆಯೋಗ, ಸಾಚಾರ ಸಮಿತಿ, ಎಲ್ಲ ಸಮಿತಿಗಳು, ಹಲವಾರು ಸಮಿತಿಗಳು ಅಲ್ಪಸಂಖ್ಯಾತರು, ಅತ್ಯಂತ ಹಿಂದುಳಿದ ಸಮುದಾಯ ಅನ್ನೋ ಕಾರಣಕ್ಕೇನೆ ಅವ್ರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಂಥದ್ದು. ಅದನ್ನು ಮರುತ ಸ್ಥಾಪಿಸಬೇಕು. ಈ ಕಾಂಗ್ರೆಸ್ನವ್ರು ಇದಾರಲ್ಲ, ಎಲೆಕ್ಷನ್ ಟೈಮ್ಗೆ ಸುಳ್ಳು ಹೇಳ್ತಾರೆ ಅಷ್ಟೇ. ಕಾಂಶಿರಾಮ್ ಸಾಹೇಬ್ರು ಹೇಳ್ತಾರೆ, ಕಾಂಗ್ರೆಸ್ ಈಸ್ ದಿ ಕೋಬ್ರಾ ಅಂಡರ್ ದಿ ಗ್ರಾಸ್, BJP ಇಸ್ ದಿ ಕೋಬ್ರಾ ಅಬೌವ್ ದಿ ಗ್ರಾಸ್. ಎರಡೂ ಸಹ ಕೋಬ್ರನೇ, ಎರಡೂ ಸಹ ನಾಗರಾವೇ. ನಾವು ಅರ್ಥ ಮಾಡ್ಕೋಬೇಕು. ಅದು ಹುಲ್ಲಿನ ಒಳಗಡೆ ಉತ್ಕೊಂಡಿದೆ, BJP ಹುಲ್ಲಿನ ಮೇಲ್ಗಡೆ ಎಡೆ ಎತ್ತಿ ಹಾಡ್ತಾ ಇದೆ. ಹಾಗಾಗಿ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅದು ನಿಜ. ಅದು ಇವರು ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ಹಿಂದುಳಿದವ್ರನ್ನ, ದಲಿತರನ್ನ ಮತ್ತು ಮೈನಾರಿಟಿ ಸಮುದಾಯವನ್ನ ಓಟನ್ನ ಕಿತ್ಕೊಳ್ಳೋದಕ್ಕೆ ಎಲ್ಲವನ್ನು ತೋರಿಸ್ತಾರೆ. ಅಧಿಕಾರದ ಕೂತ್ಕೊಂಡ್ಮೇಲೆ ಎಲ್ಲವನ್ನು ಮರೆತು ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಮೇಲ್ವರ್ಗದವರ ಒತ್ತಡಕ್ಕೆ ಅಥವಾ ಅವರ ಒಂದು ಪಿತೂರಿಗೆ ಒಳಗಾಗಿ ಎಲ್ಲವನ್ನು ಮರೆತು ಮಲಗ್ತಾರೆ. ಮತ್ತೆ ಎಲೆಕ್ಷನ್ ಬಂದಾಗ ನಮ್ಮ ಹತ್ರ ಬಂದು ಅದೇ ಪುರಾಣ ಹೊಡಿತಾರೆ. ಇದು ನಿಜವಾದಂಥ ಈ ದೇಶದಲ್ಲಿ ಕಳೆದ 75 ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ರಾಜಕಾರಣ. ಹಾಗಾಗಿ ಎಲ್ಲಿವರೆಗೆ ನಿಜವಾಗ್ಲೂ ಅಹಿಂದ ಸಮುದಾಯದ ಒಂದು ಸರ್ಕಾರ ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಈ ಸರ್ಕಾರಗಳು ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಹೀಗೆ. ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ನಾವು ಹೋರಾಟಗಾರರನ್ನ, ಜೊತೆಗೆ ಪ್ರಗತಿಪರವಾಗಿ ಚಿಂತನೆ ಮಾಡ್ತಕ್ಕಂಥವ್ರನ್ನ, ನಿಜವಾದ ಹಿಂದ ಸರ್ಕಾರವನ್ನ ತರೋದಕ್ಕೆ ನಮ್ಮ ಮತ ಇದೆಯಲ್ಲ, ಮತನೇ ಎಲ್ಲಕ್ಕೂ ಮೂಲ. ಆ ಮತಗಳ ಮೂಲಕ ಈ ಎಲ್ಲ ಪಕ್ಷಗಳಿಗೂ ನಾವು ಬುದ್ಧಿ ಕಲಿಸಿ ನಮ್ಮದೇ ಆದಂತಹ ಸರ್ಕಾರಗಳನ್ನ ನಾವು ರಚನೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು. ಆ ನಿಟ್ಟಿನಲ್ಲಿ ಈ ರಾಜ್ಯದ, ಈ ದೇಶದ ಎಲ್ಲ ಅಹಿಂದ ವರ್ಗದವರು ಕೂತು ಸಮಾಲೋಚನೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ, ನನಗೂ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಬಂಧುಗಳಿಗೆ ಒಂದ್ಸಿ ನಾನು ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಧನ್ಯವಾದಗಳು.
ಸಿ ಎಂ ಕೃಷ್ಣಮೂರ್ತಿ ಸರ್ ಅವರಿಗೆ. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ BR ಭಾಸ್ಕರ್ ಪ್ರಸಾದ್ ಸರ್ ಅವರು ಮಾತಾಡಬೇಕು ಅಂತ ನಾನು ಮನವಿ ಮಾಡ್ಕೊತೇನೆ. ಎಲ್ರಿಗೂ ಜೈ ಭೀಮ್. ಸ್ನೇಹಿತರೆ, ನಾವು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗೋದ್ರ ಮೂಲಕ ಮೊದಲು ಅವರಿಗೆ ಘೋಷಣೆಗಳನ್ನ ಕೂಗೋದಕ್ಕೆ ಮೊದಲು ಕೆಲವು ಸಂತೋಷದ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಈ ಸರ್ಕಾರ ನಮಗೆ ಕೊಟ್ಟಿರೋ ಕೊಡುಗೆ ಬಹಳ ಅದ್ಭುತವಾದ ಕೊಡುಗೆ ಕೊಟ್ಟಿದ್ದಾರೆ. ನಾವು ಚಪ್ಪಾಳೆ ತಟ್ಟಬೇಕು. ಈ ಒಟ್ಟು 37 ಕುಟುಂಬಗಳಿಗೆ ಸರ್ಕಾರಿ ನೌಕರಿಯನ್ನ ಏನಾದ್ರೂ ಕೊಟ್ರೆ ಕನಿಷ್ಠ ಪಕ್ಷ ಬೇಸಿಕ್ 20,000 ಅನ್ಕೊಂಡ್ರು ಕೂಡ TADA ಮತ್ತೆ ಅವ್ರದ್ದು HR ಎಲ್ಲ ಸೇರಿ ಒಂದು 40,000 ರೂಪಾಯಿ ತಿಂಗಳು ಸಂಬಳ ಅಂತ ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಈ 37 ಕುಟುಂಬಗಳಿಗೂ ಕೂಡ ಉದ್ಯೋಗವನ್ನು ಕೊಟ್ರೆ ವರ್ಷಕ್ಕೆ 3 ಕೋಟಿ ಬೇಕಿಲ್ಲ ಸರ್, 1,77,00,000 ದುಡ್ಡು ಬೇಕು ಒಂದು ವರ್ಷಕ್ಕೆ. ಒಂದು 35 ವರ್ಷ ಸರ್ವಿಸ್ ಆಗುತ್ತೆ ಅವ್ರದೆಲ್ಲಾದ್ರೂ ಕೂಡ ಒಟ್ಟು ಹಣ ಬಂದು 62 ಕೋಟಿ ರೂಪಾಯಿ ಆಗುತ್ತೆ. ಮುಗಿದೋಯ್ತು. 35 ವರ್ಷ ನೀವೆಲ್ಲ ಸರ್ವಿಸ್ ಮಾಡಿದ್ರು ಒಟ್ಟು ಈ ಸರ್ಕಾರ ಕೊಡಬೇಕಾಗಿರೋದು 62 ಕೋಟಿ ಇವತ್ತಿನ ಹಣದ ಮೌಲ್ಯಕ್ಕೆ. ಆ ನಂತರ ಅದು ಹೆಚ್ಚಾದ್ರೂ ಕೂಡ ಅವತ್ತಿನ ಮೌಲ್ಯಕ್ಕೆ ಅದು ಸರಿ ಹೋಗ್ತದೆ. ಆದ್ರೆ ಈ 62 ಕೋಟಿ ರೂಪಾಯಿ ಅಷ್ಟು ಈ ಪರಿಹಾರವನ್ನ 35 ವರ್ಷಗಳ ಕಾಲ ಅವ್ರಿಗೆ ಕೊಡೋದ್ರ ಬದಲಾಗಿ ಇದು ಸುಮ್ಮನೆ ವೇಸ್ಟ್ ಆಫ್ ಮನಿ. ಇದು ಪುಣ್ಯದ ಕೆಲಸ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರವಾಸಿ ಮಂದಿರ ಕಟ್ಟೋದಕ್ಕೆ ರಾಮನ ಹೆಸರಿನಲ್ಲಿ 100 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಸರ್ಕಾರದವರು. ಚಪ್ಪಾಳೆ ಹೊಡಿಬೇಕಲ್ವ? ಈಗ ಚಪ್ಪಾಳೆ ಹೊಡಿದಲ್ಲ, ಮೆಟ್ನಾಗ ಹಾಕ್ಬೇಕು. ನನ್ನ ಮಾತು ಸ್ವಲ್ಪ ಹೊರಟಾಗಿರ್ತದೆ, ಅದು ಸತ್ಯವಾಗಿರ್ತದೆ. ಚಪ್ಪಾಳೆ ಅಲ್ಲ, ಮೆಟ್ನಾಗ ಹಾಕ್ಬೇಕು. ಅವ್ರಿಗೆ 100 ಕೋಟಿ ರೂಪಾಯಿ ವಸತಿ ಗೃಹ ಕಟ್ಟೋದಕ್ಕೆ ಕೊಟ್ಟಿದ್ದಾರೆ. 62 ಕೋಟಿ ರೂಪಾಯಿ 35 ವರ್ಷ ಕೊಡೋದಕ್ಕೆ ಇವರಿಗೆ ರೋಗ ಬಂದಿದೆ. ಅದು 100 ಕೋಟಿ ರೂಪಾಯಿ ವಸತಿ ಗೃಹ ಕಟ್ಟಿದ್ದಾರೆ. ಇನ್ನೊಂದು ಪುಣ್ಯದ ಕೆಲಸ ಮಾಡಿದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಇರುವಂತಹ ರಾಮ ಮಂದಿರಗಳ ಪುನರುಜ್ಜೀವನಕ್ಕಾಗಿ 100 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. ಈಗ ಕಳೆದ ಸಾರಿಯ ಬಜೆಟ್ ನಲ್ಲಿ ರಾಮ ಮಂದಿರ ಪುನರುಜ್ಜೀವನ. ಬಹುಶಃ ರಾಮ ಏನಾದ್ರೂ ಕೂಡ ಇವತ್ತು ಎಲ್ಲಾದ್ರೂ ಇದ್ರೆ ಕಣ್ಣು ಬಿಟ್ಟು ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅನ್ನುವಂತ ಹೆಸರಿನಲ್ಲಿ ಆ ರಾಮನ್ನ ಕಿತ್ತು ಆತನನ್ನ ಆದಷ್ಟು ಬೇಗ ಕರ್ಕೊಂಡು ಹೋಗ್ಬಿಡ್ತಿದ್ದ ರಾಮ ಇದ್ದಿದ್ರೆ. ಯಾಕಂದ್ರೆ ಸಾಮಾನ್ಯ ಜನರ ನೋವು ಅರ್ಥ ಆಗ್ತಾ ಇಲ್ಲ, ಅವ್ರ ಕಣ್ಣೀರು ಗೊತ್ತಾಗ್ತಾ ಇಲ್ಲ, ಅವ್ರ ಬದುಕು ಗೊತ್ತಾಗ್ತಾ ಇಲ್ಲ. ಆದ್ರೆ ನಾನು ಎಲ್ಲೋ ಇದ್ದೀರಪ್ಪ, ನನ್ನ ಹೆಸರಿನಲ್ಲಿ ನೀವು ರಾಮಾಂಧ್ರ ಕಟ್ಟಕ್ ಬಂದಿದ್ದೀರಲ್ಲ, ನಿಮ್ಮಂತ ಅಯೋಗ್ಯರು ಯಾಕೆ ಇರ್ಬೇಕು ಈ ಭೂಮಿ ಮೇಲೆ, ಬಂದ್ಬಿಡು ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋಗ್ಬಿಡೋರು ಆ ರಾಮ ಇದ್ದಿದ್ರೆ. ಅಂತ ಒಂದು ದುರಂತವಾದಂತಹ ಅಸಹಾಯಕರು ಸುಮಾರು ಜನ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಅಂತಂದ್ರೆ ಬಹಳ ವೀರರು ಧೀರರು, 56 ಇಂಚಿನ ಮೋದಿಯನ್ನೇ ನಡಗಿಸ್ಬಿಡ್ತಾರೆ ಅಂತ. ಆದ್ರೆ ಸಿದ್ದರಾಮಯ್ಯನಂತ ಒಬ್ಬ ಹೇಳಿ, ಒಬ್ಬ ಅಸಹಾಯಕ, ಒಬ್ಬ ಹೆದರು ಬುಕ್ಲ ಮತ್ತೊಬ್ಬ ಇರೋದು ಸಾಧ್ಯನೇ ಇಲ್ಲ ಈ ಕರ್ನಾಟಕದಲ್ಲಿ. 100 ಕೋಟಿ ರೂಪಾಯಿ ದೇವಸ್ಥಾನಕ್ಕಂತೆ, 100 ಕೋಟಿ ರೂಪಾಯಿ ಇದಕ್ಕಂತೆ, ಮತ್ತೆ ಒಂದು 200 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಯಾವುದಕ್ಕೆ? ಈ ಪ್ರಯಾಗ್ರಾಜ್ ಇದೆಯಲ್ಲ, ಅಲ್ಲೆಲ್ಲೂ ಕೂಡ ಕರ್ನಾಟಕ ಸರ್ಕಾರದಿಂದ ಒಂದಷ್ಟು ಅನುಕೂಲಗಳನ್ನ ಮಾಡ್ಕೊಡೋದಕ್ಕೆ ಅಲ್ಲೊಂದು 200 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ಈಗ 28 ತಾರೀಕು 10, ನಾಳೆ 11, 12, 13 ದಿವಸ, 13ನೇ ತಾರೀಕುವರೆಗೂ 3 ದಿವಸ ನರಸೀಪುರದಲ್ಲಿ ಕುಂಭಮೇಳ ನಡೆಸ್ತಾ ಇದ್ದಾರೆ. 6 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ನನ್ಗನ್ಸುತ್ತೆ ಈ ಕುಂಭಮೇಳದಲ್ಲಿ ಇವರೆಲ್ಲರೂ ಕೂಡ ಸ್ನಾನ ಮಾಡಕ್ ಹೋಗಿ ಪುಣ್ಯ ಪಡಿಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡಬೇಕು. ಆ ತಾಯಿ ಕಾವೇರಿ ಹಂಗೆ ಕರ್ಕೊಂಡು ಹೋಗ್ಬಿಡ್ಬೇಕು ಇವ್ರನ್ನ. 6 ಕೋಟಿ ರೂಪಾಯಿ ನೀರಲ್ಲಿ ಮುಳುಗಕ್ಕೆ. ಏನು 6 ಕೋಟಿ ಕೊಟ್ಟಿಲ್ಲ ಅಂದ್ರೆ ನೀರಲ್ಲಿ ಮುಳುಗುದ್ರ ದ್ಯಾಯ ಏನ್ ಬೇಡ ಅನ್ನೋಳ? ಅದೇ 6 ಕೋಟಿ ರೂಪಾಯಿನ ಈ ಬಡ ಕುಟುಂಬಗಳು, ಏನು ಸಂತ್ರಸ್ತ ಕುಟುಂಬಗಳಿದಾವಲ್ಲ, ಅವ್ರ ಮೇಲೆ ವಿನಿಯೋಗಿಸಿದ್ರೆ 10 ವರ್ಷ ಹೋಗುತ್ತೆ ಅವ್ರದ್ದು ಬಡ್ಜೆಟ್. ಸೊ ಇಂಥ ಒಂದು ಕನಿಷ್ಠ ಸೆನ್ಸ್ ಇಲ್ಲದೆ ಇರುವಂತಹ ಈ ಜನ, ಮತ್ತೆ ಆಕ್ಸಿಜನ್ ಏನ್ ದುರಂತ ಆಯ್ತಲ್ಲ, ಆಕ್ಸಿಜನ್ ಕೊರತೆಯಿಂದ ಆದಂತಹ ಸಾವಿನ ದುರಂತ, ಆ ದುರಂತಕ್ಕೆ ನಾನು ಈ ಸಿದ್ದರಾಮಯ್ಯನವರು ಹೊಣೆ ಮಾಡ್ತಾ ಇಲ್ಲ. ಯಾಕಂದ್ರೆ ಆಗ ಬಿಜೆಪಿ ಸರ್ಕಾರ ಇತ್ತು. ಆದ್ರೆ ವಿರೋಧ ಪಕ್ಷವಾಗಿ ಅವತ್ತಿನ ಬಿಜೆಪಿ ಸರ್ಕಾರದ ಬೇಜವಾಬ್ದಾರಿತನವನ್ನ ಖಂಡಿಸೋದ್ರಲ್ಲಿ ಬಹಳ ದೊಡ್ಡ ಎದೆಗಾರಿಕೆಯನ್ನು ತೋರಿದ್ದು ಇದೇ ಕಾಂಗ್ರೆಸ್ನವರು, ಇದೇ ಸಿದ್ದರಾಮಯ್ಯನವರು. ಆ ನಂತರ ಇವ್ರ ಬಾಯಿಗೆ ಕಾಯಿಲೆ ಬಂದಿದೆ, ಆ ನಾಲ್ಗೆ ಮಾತಾಡಕ್ಕಾಗ್ತಾ ಇಲ್ಲ. ನಾನು ಅನ್ಕೊಳ್ತೀನಿ
ಇಷ್ಟು ಬಹಳ ಇಲ್ಲಿ ಕೂತ್ಕೊಂಡು ತುಂಬಾ ಸಾಫ್ಟ್ ಆಗಿ ಇವ್ರ ವಿರುದ್ಧ ಮಾತಾಡ್ತಾ ನ್ಯಾಯಕ್ಕಾಗಿ ಆಗ್ರಹಿಸಿದ್ರೆ ಬಗ್ಗುವಂತಹ ಬಡಪೆಟ್ಟಿನ ಜೀವಗಳು ಇವಲ್ಲ. ಒಂದು ಮಾತಿದೆ ನಮ್ಮ ಹತ್ರ, ಏನು ಅಂತಂದ್ರೆ ಒಳ್ಳೆ ದೇವರಿಗೆ ಹಣ್ಣು ಕಾಯಿ ಪೂಜೆ, ಕೆಟ್ಟ ದೇವರಿಗೆ ಕೆರದ ಪೂಜೆ ಅಂತ. ನಾವ್ ಹಂಗೆ ಮಾತಾಡೋದು. ಒಳ್ಳೆ ದೇವರಿಗೆ ಹಣ್ಣು ಕಾಯಿ ಪೂಜೆ, ಚಂಡಿ ದೇವರಿಗೆ ಮೆಟ್ಟಿನ ಪೂಜೆ ಅಂತ. ಹಂಗೆ ಇವ್ರಿಗೆ ನೀವು ಏನು ಸಂತ್ರಸ್ತ ಕುಟುಂಬಗಳಿದಾವಲ್ಲ, ನೀವು ಇಲ್ಲಿ ಪರಕೆಗಳನ್ನ ಹಿಡ್ಕೊಂಡು ವಿಧಾನಸೌಧಕ್ಕೆ ಇಲ್ಲಿಂದ ಚಲೋ ಹೋಗದೆ ಹೋದ್ರೆ, ಅವ್ರಿಗೆ ಆ ಪರಕೆಯ ರುಚಿಯ ದರ್ಶನವನ್ನ ಮಾಡಿಸದೆ ಹೋದ್ರೆ ಇವರು ಬುದ್ಧಿ ಕಲಿಯೋದೇ ಇಲ್ಲ. ಆ ಭಾರತ್ ಜೋಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಏನ್ ಕಣ್ಣೀರ್ ಹಾಕಿದ್ದು. ಆ ಒಳಗಡೆ ಒಬ್ಬ ಮನುಷ್ಯ ಏನಾದ್ರೂ ಆಗಿದ್ರೆ, ಆ ಮನುಷ್ಯತ್ವ ಬದುಕಿದ್ದಿದ್ರೆ ಅವತ್ತು ಕಣ್ಣೀರ್ ಹಾಕಿದ್ದು ಒಂದು ನಾಟಕ ಅಂತ ಒಪ್ಕೋಬೇಕು. ಇಲ್ಲ ನಾನು ಪ್ರಾಮಾಣಿಕವಾಗಿ ಕಣ್ಣೀರ್ ಹಾಕಿದ್ರೆ ಅದು ಈ ಕುಟುಂಬದ ಪರವಾಗಿದ್ದೀನಿ ನಾನು ಅನ್ನೋಂತಹ ಮಾತಲ್ಲ, ಕೃತಿಯಲ್ಲಿ ಅದನ್ನ ನಿಲ್ಲಿಸಬೇಕು. ಅವರೆಲ್ಲರಿಗೂ ಕೂಡ ಪರಿಹಾರ ಮತ್ತೆ ಏನು ಉದ್ಯೋಗ ಕೊಡ್ಬೇಕು, ಅದನ್ನ ಸಿಗ್ಲೇಬೇಕು. 2 ಲಕ್ಷ ರೂಪಾಯಿಗಳನ್ನ ಪರಿಹಾರ ಕೊಡೋದ್ರ ಮೂಲಕ ಈಗಾಗಲೇ ಸರ್ಕಾರ ಒಪ್ಕೊಂಡಿದೆ ನಾವು ತಪ್ಪಿತಸ್ಥರ ಸ್ಥಾನದಲ್ಲಿದ್ದೀವಿ ಅಂತ. ಪರಿಹಾರ ಯಾವಾಗ ಕೊಡೋದು? ಸರ್ಕಾರದ ತಪ್ಪಾಗಿದ್ರೆ ಅದಕ್ಕೆ ತಪ್ಪಿನ ಕಾಣಿಕೆಯಾಗಿ ಪರಿಹಾರದ ರೂಪದಲ್ಲಿ ಕೊಡುವಂಥದ್ದು. ಸೊ ಪರಿಹಾರ ಕೊಟ್ಟಾದ್ಮೇಲೆ 2 ಲಕ್ಷ ಉಳಿದಂತ ಏನು ಶಾಶ್ವತ ಪರಿಹಾರವನ್ನ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದ್ರೆ ಈ ಸರ್ಕಾರ ಬೇಜವಾಬ್ದಾರಿ ಸರ್ಕಾರ, ಜನರ ಪರವಾದಂತಹ ಸರ್ಕಾರ ಅಲ್ಲ, ಶೋಕಿ ಸರ್ಕಾರ ಇದು ಅಂತ ಕರಿಬೇಕಾಗ್ತದೆ. ಸೊ ಈ ಶೋಕಿ ಸರ್ಕಾರಕ್ಕೆ ನಾವು ಬಹುಶಃ ನಮ್ಮ ಅಧ್ಯಕ್ಷರು ಮತ್ತೆ ನೀವುಗಳೆಲ್ಲ ಇಲ್ಲಿರುವಂತ ಎಲ್ಲ ಮುಖಂಡರು ಮನಸ್ಸು ಮಾಡಿದ್ರೆ ನಾವು ಕಾನೂನು ಹೋರಾಟ ಮಾಡಬೇಕು, ಬಹಳ ದೊಡ್ಡ ಮಟ್ಟದ ಕಾನೂನು ಹೋರಾಟ. ನಾವು ಹೈಕೋರ್ಟ್ಗೆ ಹೋಗಿ ಅವ್ರು ಕೊಟ್ಟಿರುವಂತಹ ಪರಿಹಾರದ ಪ್ರೂಫ್ ಇದ್ದೇ ಇರುತ್ತೆ. ಆಕ್ಸಿಜನ್ ದುರಂತ ಆಗಿರೋದಕ್ಕೆ ಕಾರಣಗಳಿದಾವೆ. ಎಲ್ಲಾ ತಗೊಂಡೋಗಿ ಕೊಟ್ಟು ದೊಡ್ಡ ಹೋರಾಟ ಮಾಡಿ ಇಲ್ಲಿಂದ ತಾವೇನು ಬಂದ್ ಅಂತ ಹೇಳಿದ್ರಲ್ಲ ಅದಾಗಬೇಕು. ಅದ್ರ ನೆಕ್ಸ್ಟ್ ಡೇ ಇಲ್ಲಿಂದ ಬೆಂಗಳೂರಿಗೆ ಬಹುಶಃ ಸೆಷನ್ ನಡೆಯೋ ಟೈಮ್ನಲ್ಲಿ, ಈ ಜನವರಿನಲ್ಲಿ ಸೆಷನ್ ಯಾವಾಗ ನಡೀತದೋ ಗೊತ್ತಿಲ್ಲ, ಕ್ಯಾಬಿನೆಟ್ ಮುಗಿದ್ಮೇಲೆ ನಡೀತದೆ. ಜನವರಿ ಮುಗ್ದೇ ಹೋಯ್ತು, ಆಲ್ರೆಡಿ ಆಗಬೇಕಿತ್ತು ಜನವರಿನಲ್ಲಿ. ಬಜೆಟ್ ಸೆಷನ್ ಆಗೋ ಟೈಮ್ನಲ್ಲಿ ಬಹುಶಃ ಇಲ್ಲಿಂದ ಅಲ್ಲಿಗೆ ಈಗ ಚಾಮರಾಜನಗರದಿಂದ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಸೇರ್ಕೊಂಡು ಇದೊಂದು ಪಾದಯಾತ್ರೆ ಬಹುಶಃ ಇಲ್ಲಿಂದ ನೀವು ಮಾಡಿದ್ರೆ ಅದಕ್ಕೊಂದು ನ್ಯಾಯ ಸಿಗಬಹುದು. ಅದೇ ಪಾದಯಾತ್ರೆ ಬಹಳ ಕಠಿಣವಾಗಿರ್ಬೇಕು, ಅವರಿಗೆ ಇದು ದುರಂತ ಅನ್ನಿಸ್ಬೇಕು. ಬಹುಶಃ ಇಲ್ಲಿಂದ ಹಿಡ್ಕೊಂಡು ನೀವು ಏನೊಂದು ಪರಕೆ ಪ್ರದರ್ಶನದ ಜಾಥಾ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಬೆಂಗಳೂರಿಗೆ. ಆ ತರದ್ದು ಮಾಡೋದ್ರ ಮೂಲಕನೇ ಇವರಿಗೆ ಬುದ್ಧಿ ಕಲಿಸೋದು ಒಳ್ಳೇದು ಅಂತ. ಹಾಗೆ ನನ್ನ ಪೊಲೀಸ್ ಮಿತ್ರರಲ್ಲಿ ಕೇಳ್ಕೊಳ್ಳುವಂಥದ್ದು, ನಮ್ಮ ರಾಜ್ಯಾಧ್ಯಕ್ಷರು ಆಗ್ಲೇ ಒಂದು ಎಚ್ಚರಿಕೆಯನ್ನೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. 16ನೇ ತಾರೀಕು ನಡೆಯುವಂತಹ ಏನೊಂದು ಇಲ್ಲಿ ಕಾಂಗ್ರೆಸ್ನ ಸಭೆ ಇದೆಯಲ್ಲ, ಆ ಸಮಾವೇಶಕ್ಕೆ ಮುಂಚೆ ನಮ್ಮ ಏನು ರಾಜ್ಯ ಸಮಿತಿ ಮತ್ತೆ ಇಲ್ಲಿರುವಂತಹ ಮುಖಂಡರುಗಳು, ಇಲ್ಲಿರೋ ಕನ್ನಡಪರ ಸಂಘಟನೆಗಳು, ಇರೋ ದಲಿತ ಸಂಘಟನೆಗಳು ಎಲ್ಲರನ್ನೂ ಸೇರಿಸಿ ಒಂದು ಸಭೆಯನ್ನ ಏರ್ಪಡಿಸಿ ಇದಕ್ಕೆ ಅವರು ಪರಿಹಾರ ಕೊಡ್ತಾರಾ ಅಥವಾ ಇಲ್ಲ, ಎಸ್ ಸರ್ ನೋ ಎರಡರಲ್ಲೊಂದು ಅವ್ರ ಕಡೆಯಿಂದ ಹೇಳಿಸ್ಬೇಕು. ಇಲ್ಲ ಅಂತಂದ್ರೆ ಬಹುಶಃ ನಿಮ್ಗೆ ಆಗಾಗ್ಲೇ ಅನುಭವ ಇದೆ, SDP ಅನ್ನೋರು ಏನಾದ್ರೂ ಹೇಳಿದ್ರೆ ಅದನ್ನ ಮಾಡದೆ ಬಿಡೋದಿಲ್ಲ, ಸುಮ್ಮನೆ ಇಲ್ಲಿ ಮಾತಾಡಿ ಮನೆಗೆ ಹೋಗೋರಲ್ಲ. ಅವತ್ತು ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವಂಥದ್ದು ಮತ್ತೆ ಅವರಿಗೆ ಘೆರಾವ್ ಮಾಡುವಂಥದ್ದು, ಧಿಕ್ಕಾರಕ್ಕೆ ಹೋಗುವಂಥದ್ದು. ಬಹುಶಃ ನಿಮ್ಮ ಲಾಠಿಗಳನ್ನ ಭದ್ರವಾಗಿ ಇಟ್ಕೊಳ್ಳಿ, ಅವತ್ತು ಒಂದು ಜಾಸ್ತಿ ಮಾಡ್ಕೊಳ್ಳಿ ಲಾಠಿಗಳನ್ನ. ಬೂಟ್ಕೊಂಡು ಬೇಕಿದ್ರೆ ಅರ್ಧೋಗಿದ್ರೆ ಹೊಸದು ನಿಮ್ಮ ಇಲಾಖೆಗಳು ತರಿಸ್ಕೊಳ್ಳಿ. ಯಾಕಂದ್ರೆ ನಿಮ್ದೆಲ್ಲ ದೌರ್ಜನ್ಯ, ಸರ್ಕಾರ ಏನ್ ಹೇಳ್ತೋ ಅದನ್ನ ಮಾಡ್ಲೇಬೇಕು. ಪಾಪ ನೀವೇನು ಮಾಡಕ್ಕಾಗಲ್ಲ, ನಿಮ್ದಲ್ಲ ಡಿಸಿಷನ್ ಅದು. ಈ ಜನರನ್ನ ಬಡ್ಕೊಂಡ್ ತಿಂತಾ ಇರುವಂತಹ ಇಂಥ ಅಯೋಗ್ಯ ಸರ್ಕಾರಗಳು ನಿಮ್ಗೆ ಆರ್ಡರ್ ಕೊಟ್ರೆ ನೀವು ಲಾಠಿ ಬೀಸೋದಕ್ಕೋ ಬೂಟ್ನ ಏಟು ಹೊಡೆಯೋದಕ್ಕೋ ತಯಾರಾಗಿರಿ. ನೀವು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವತ್ತಿನ ಕಾರ್ಯಕ್ರಮವನ್ನ ಗೆರವ್ ಮಾಡುವಂಥದ್ದು, ಕಪ್ಪು ಬಾವುಟ ಪ್ರದರ್ಶನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಆದ್ರಿಂದ ಬಹುಶಃ ಈ ರಾಜ್ಯದಲ್ಲಿ ಅವರು ತಲೆ ತಗ್ಸುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಮತ್ತೆ ಕ್ಯಾಬಿನೆಟ್ ಏನ್ ಮೀಟಿಂಗ್ ನಡೀತದಲ್ಲ, ಆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುವಂತ ಸ್ಥಳದಲ್ಲೂ ಕೂಡ ನಾವು ಧಿಕ್ಕಾರಗಳನ್ನ ಕೂಗುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಹಂಗಾಗಬಾರ್ದು ಅಂದ್ರೆ ಆದಷ್ಟು ಬೇಗ ನೀವು ಪೊಲೀಸ್ ಇಲಾಖೆ ಮೂಲಕ ವಿಷಯವನ್ನ ಸರ್ಕಾರದ ಗಮನಕ್ಕೆ ತಂದು ಒಂದು ಸಭೆಯನ್ನ ಏರ್ಪಡಿಸುವಂತ ಕೆಲಸವನ್ನ ಮಾಡಬೇಕು. ಮತ್ತೆ ಇನ್ನೊಂದು ಆಗಲೇ ಇಲ್ಲಿ ಬಂದು ಸ್ವಲ್ಪ ಮೈಕನ್ನ ಕಮ್ಮಿ ಮಾಡಿ, ಅಲ್ಲಿ ಒಳಗಡೆ ಮೀಟಿಂಗ್ ನಡೀತಾ ಇದೆ, ಅವ್ರಿಗೆ ಡಿಸ್ಟರ್ಬ್ ಆಗ್ತದೆ ಅಂತ ಕೇಳಿದ್ರಿ ಪೊಲೀಸ್ನವರು. ಪಾಪ ನಿಮ್ ತಪ್ಪಲ್ಲ, ನಾನು ಪದೇ ಹೇಳ್ತೀನಿ, ಅಲ್ಲಿ ಹೇಳಿ ಕಳಿಸ್ತಾರೆ, ನೀವು ಹೇಳ್ತೀರಾ. ನಾವಿಲ್ಲಿ ನಾವೇ ಮಾತಾಡ್ಕೊಂಡು ಎದೆ ಹೊಡ್ಕೊಂಡು ಅಂತ ಅಳಕ್ ಬಂದಿಲ್ಲ. ನಾವಿಲ್ಲಿ ಜಿಲ್ಲಾಡಳಿತಕ್ಕೆ ಹೇಳಕ್ ಬಂದಿರೋದು. ಜಿಲ್ಲಾಡಳಿತ ಕೂಡ ಏನು ಸಿದ್ದರಾಮಯ್ಯನವರು ಮಾತ್ರ ಸರ್ಕಾರ ಅಲ್ಲ, ಇಲ್ಲಿನ ಜಿಲ್ಲಾಧಿಕಾರಿಗಳು ಸರ್ಕಾರವೇ. ಅವ್ರಿಗೆ ಹೇಳಕ್ ಬಂದಿದ್ದೀವಿ, ಕೇಳಕ್ಕಲ್ಲ, ಬೇಡಿಕೆ ಅಲ್ಲ, ಇದು ಆಗ್ರಹ. ನೀವು ಸರ್ಕಾರದ ಭಾಗವಾಗಿದ್ದೀರಿ, ನಿಮ್ಮ ನಯವಂಚಕ ಸರ್ಕಾರ ತಾನು ತಪ್ಪು ಮಾಡಿದಂಥದ್ದು, ಆ ತಪ್ಪಿನ ಕಾರಣವಾಗಿ 37 ಜನರ ಪ್ರಾಣ ಹೋಗಿರುವಂತದ್ದು, ಅವ್ರಿಗೆ ಇಲ್ಲಿವರೆಗೂ ಕೂಡ ಪರಿಹಾರ ಕೊಡ್ಲಿಲ್ಲ, ಬದಲಾಗಿ ಬರೀ ನಾಟಕಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಅದೇನು ನಾಲ್ಗೆ ಏನೋ ಕೆರಾನೋ ಅಂತ ಕೇಳಕ್ ಬಂದಿದ್ದೀವಿ, ಸರ್ಕಾರವನ್ನು ಕೇಳಕ್ ಬಂದಿದ್ದೀವಿ. ನೀವು ನಮಗೂ ಮತ್ತು ನಿಮ್ಮ ಮುಖ್ಯಮಂತ್ರಿಗಳ ನಡುವೆ ಇರುವಂತಹ ಸರ್ಕಾರದ ಭಾಗವಾಗಿ ಕಾರ್ಯಾಂಗ ಆಗಿ ನಮ್ಮ ಆಗ್ರಹ, ಹಕ್ಕೊತ್ತಾಯ ಮತ್ತು ಎಚ್ಚರಿಕೆ ಮತ್ತು ಬೈಗುಳ ಎಲ್ಲವನ್ನೂ ಕೂಡ ಒಂದು ಪ್ಯಾಕ್ ಮಾಡಿ ಆ ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕಾಗಿರುವಂತದ್ದು ನೀವು ಜಿಲ್ಲಾಧಿಕಾರಿ ಅಂತ ಅವ್ರಿಗೆ ಕೇಳೋ ತರ ಇಲ್ಲಿ ಮೈಕ್ ಇಟ್ಕೊಂಡಿದ್ದೀವಿ. ನೀವು ಇದನ್ನ ಕಮ್ಮಿ ಮಾಡಿ ಅಂತೀರಾ, ಹಂಗಾರೆ ನೀವೇ ಕೇಳಿಸ್ಕೊಂಡು ನೀವೇ ಹೋಗ್ಬಿಟ್ಟು ನೀವೇ ಏನು ಬಗೆಹರಿಸ್ತೀರಾ?
ಕರೆಸ್ತೀರಾ ಇಲ್ಲಿ ಜಿಲ್ಲಾಧಿಕಾರಿನ, ಕರೆಸ್ತೀರಾ ಇಲ್ಲಿ ಮುಖ್ಯಮಂತ್ರಿನ? ಇವತ್ತೇ ಪರಿಹಾರ ಮಾಡ್ಬಿಡ್ತೀರಾ? ಪ್ರತಿಭಟನೆ ಅಂತಂದ್ರೆ ಚೌಕಾಬಾರ ಆಡೋದಲ್ಲ. ಪ್ರತಿಭಟನೆ ಅಂದ್ರೆ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ. ನಿಮ್ಗಳಿಗೂ ಅನ್ಯಾಯ ಆದಾಗ ನೀವ್ ಹೆಂಗೆ ಪ್ರತಿಭಟಿಸ್ತೀರಿ, ನಮ್ಗಳಿಗೆ ಅನ್ಯಾಯ ಆದಾಗ ನಾವು ಪ್ರತಿಭಟಿಸ್ತಾ ಇದೀವಿ. ದಯಮಾಡಿ ನೀವು ನಮ್ಮ ಜೊತೆ ಕೋಆಪರೇಟ್ ಮಾಡಬೇಕು. ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನೀವು ಈ ವಿಚಾರವನ್ನ ನಮ್ಮ ಏನು ಪ್ರತಿಭಟನೆ ನಿಮ್ಮ ಸಮಾವೇಶ ಸಂದರ್ಭದಲ್ಲಿ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಸಂದರ್ಭದಲ್ಲಿ ಏನಿದೆ ಅದ್ರ ಬಗ್ಗೆ ಆದಷ್ಟು ಬೇಗ ಸರ್ಕಾರದ ಗಮನ ಸೆಳೆದು ನಮ್ಮ ಜೊತೆನಲ್ಲಿ ಅದೊಂದು ಮೀಟಿಂಗ್ ಅನ್ನು ಏರ್ಪಡಿಸಬೇಕು ಅನ್ನುವಂಥದ್ದು ಮತ್ತೆ ನಾನು ಪೊಲೀಸ್ ಇಲಾಖೆಯವರ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತೆ ಸಂತ್ರಸ್ತರ ಬಗ್ಗೆ ನಾನು ಇನ್ನೇನು ಹೆಚ್ಚು ಹೇಳುವಂಥದ್ದಲ್ಲ, ಎಲ್ಲರೂ ಹೇಳಿದ ಮಾತನ್ನೇ ಮತ್ತೆ ನಾನು ಹೇಳಬೇಕು. ಈ ಸಂದರ್ಭದಲ್ಲಿ ಈ ಒಂದು ದುರಂತಕ್ಕೆ ಕಾರಣವಾದಂತ ಯಾವ ಅಧಿಕಾರಿಗಳನ್ನು ಕೂಡ ಇಲ್ಲಿವರೆಗೂ ಕೂಡ ಒಂದು ಸಸ್ಪೆಂಡ್ ಮಾಡಲಿಲ್ಲ. 100 ರೂಪಾಯಿ ಯಾವನಾದ್ರೂ ಕೂಡ ಲಂಚ ಇಸ್ಕೊಳ್ತಾ ಇದ್ದಾನೆ ಅಂತಂದ್ರೆ ಲೋಕಾಯುಕ್ತದವ್ರನ್ನ ಹಿಡ್ಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿಸ್ತೀರಿ. ಪೊಲೀಸ್ ಇಲಾಖೆಯಲ್ಲಿ ಯಾರೋ 50 ರೂಪಾಯಿ ಕೇಳಿದ್ರು ಅಂತ ಒಬ್ಬ ಪೀಸಿನ ಸಸ್ಪೆಂಡ್ ಮಾಡಿಸ್ತೀರಿ. ಇನ್ನೆಲ್ಲ 1,000ನೋ 10,000ನೋ 1,00,000ನೋ ಯಾವನ ಹೊಡ್ಕೊಂಡ್ ತಿಂದ ಅಂತ ಸಸ್ಪೆಂಡ್ ಮಾಡಿಸ್ತೀರಿ. 37 ಜನರ ಪ್ರಾಣವನ್ನ ನುಂಗಾಕಿದಿರಲ್ರಿ ಪಿಶಾಚಿಗಳು ನೀವು. ಒಬ್ಬನ ಮೇಲೂ ಕ್ರಮ ವಹಿಸಲ್ಲ ಅಂತಂದ್ರೆ ನಿಮಗೆ ಈ ನೆಲದ ಕಾನೂನು ಬಗ್ಗೆ, ಮಾನವ ಹಕ್ಕುಗಳ ರಕ್ಷಣೆ ಬಗ್ಗೆ ಅಥವಾ ಈ ದೇಶದ ಸಂವಿಧಾನದ ಬಗ್ಗೆ ಏನ್ ಗೌರವ ಇದೆ ಅಂತ. ಅವತ್ತಿನ ಮೈಸೂರಿನ ಜಿಲ್ಲಾಧಿಕಾರಿ ಯಾರು, ರೋಹಿಣಿ ಸಿದ್ದೂರಿ ಅಲ್ವಾ, ಅವರ ಒಂದು ಆಡಿಯೋ ಕನ್ವರ್ಸೇಷನ್ ಎಲ್ಲ ಕಡೆ ಲೀಕ್ ಆಯ್ತು. ಅವರು ಒಬ್ಬ ಆಕ್ಸಿಜನ್ ಸಪ್ಲೈಯರ್ ಜೊತೆ ಮಾತಾಡುವಂತ ಮಾತು ಏನ್ ದರ್ಪ, ಏನ್ ದೌರ್ಜನ್ಯ. ಫಸ್ಟ್ ನನ್ನ ಜಿಲ್ಲೆಗೆ ತಂದ್ಕೊಡ್ರಿ, ಬೇರೆದೆಲ್ಲ ಕಟ್ಕೊಂಡು ನನ್ಗೇನಾಗ್ಬೇಕಾಗಿಲ್ಲ ಅಂತ. ಮೈಸೂರಿನವ್ರ ಜೀವ ಬೇರೆ, ಚಾಮರಾಜನಗರ ಜೀವ ಬೇರೆ, ಬೆಂಗಳೂರು ಜೀವ ಅಂತ ಎಲ್ಲೂ ಇಲ್ಲ, ಎಲ್ಲಾ ಜೀವಗಳೇ. ಅದು ಎಲ್ಲಿ ಅನಾಹುತ ಆಗುತ್ತೋ ಅದನ್ನು ಫಸ್ಟ್ ಕಾಪಾಡಿ ಅಂತ ಹೇಳುವಂತ ಕೆಲಸ ಕಾರ್ಯಾಂಗದ ಮುಖ್ಯಸ್ಥರಾಗಿ ಅವ್ರು ಮಾಡ್ಬೇಕಿತ್ತು. ಅವ್ರು ಮಾತಾಡೋದು ಎಲ್ಲ ಕಡೆ ಪ್ರಸಾರ ಆಗಿದೆ. ಸೊ ಹಂಗಾಗಿ ಈ ದುರಂತದಲ್ಲಿ ಅವರು ಕೂಡ ಪಾತ್ರ ಅಂತ ಗೊತ್ತಾಗಿದೆ. ಆದ್ರೆ ಇಲ್ಲಿ ಏನ್ ಮಾಡಿದ್ರಿ ನೀವು, ಜಾತಿಯನ್ನ ಕಾರಣವಾಗಿಟ್ಕೊಂಡು ಜಿಲ್ಲಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತೀರಿ. ಅದೇ ಜಾತಿಗಳನ್ನ ಕಾರಣವಾಗಿಟ್ಕೊಂಡು ಯಾರು ತಪ್ಪಿತಸ್ಥರ ಜಿಲ್ಲಾಧಿಕಾರಿಗಳಿದ್ದೀರಾ ಅವ್ರನ್ನ ಬಿಟ್ಬಿಡ್ತೀರಿ. ಸಂಬಂಧಪಟ್ಟಂತ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳ ಮೇಲೆ, DHO ಮೇಲೆ ಏನು ಕ್ರಮ ಇಲ್ಲ. ಅವತ್ತಿನ ಸಂಬಂಧಪಟ್ಟಂತಹ ಮಿನಿಸ್ಟರ್ ಮೇಲೆ ಕ್ರಮ ಇಲ್ಲ, ಯಾರ ಮೇಲೂ ಕ್ರಮ ಇಲ್ಲ, ಕೊನೆಗೆ ಶಾಶ್ವತ ಪರಿಹಾರವೂ ಇಲ್ಲ. ಸೊ ಇಂಥ ಮಾನಗೇಡಿ ಸರ್ಕಾರ, ಇಂಥ ಮಾನಗೇಡಿ ವ್ಯವಸ್ಥೆಗಳ ವಿರುದ್ಧವಾಗಿ ನಾವು ಬಹಳ ದೊಡ್ಡ ಧ್ವನಿಯಲ್ಲಿ ಹೋರಾಟವನ್ನ ಇನ್ನು ಮುಂದೆ 4 ವರ್ಷದಿಂದ ಕೂಡ ಕೈ ಬಿಟ್ಟಿಲ್ಲ, ಈಗಲೂ ಬಿಡಲ್ಲ, ಇನ್ನು ಮುಂದಕ್ಕೂ ಬಿಡೋದಿಲ್ಲ. ಶಾಶ್ವತವಾದಂತಹ ಪರಿಹಾರ ಸಿಗೋವರೆಗೂ ಕೂಡ ಈ ಹೋರಾಟವನ್ನ ಕೈ ಬಿಡುವಂತ ಪ್ರಶ್ನೆ ಇಲ್ಲ. ಇನ್ನು ಮುಂದೆ ಅತಿ ಹೆಚ್ಚಿನ ಬೆಂಬಲದೊಂದಿಗೆ ಈ ಹೋರಾಟವನ್ನು ಮುಂದುವರಿಸಿ ಅದಕ್ಕೆ ಮುಂಚೆ ನೀವು ಎಚ್ಚೆತ್ತುಕೊಳ್ಬೇಕಾಗ್ತದೆ ಅನ್ನುವಂತಹ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ನೀಡ್ತಾ ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್. ಧನ್ಯವಾದಗಳು ಭಾಸ್ಕರ್ ಪ್ರಸಾದ್ ಅವರಿಗೆ. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಬಂಗಾರಸ್ವಾಮಿ ರಾಮಸಮುದ್ರ ಇವರು ಮಾತಾಡಬೇಕು ಅಂತ ಕೇಳ್ಕೊತೇನೆ. ಎಲ್ಲ ಬಂಧುಗಳಿಗೂ ನನ್ನ ನಮನಗಳು. ಬಂಧುಗಳೇ, ಈ ಸರ್ಕಾರ ಬಂದು ಸುಳ್ಳು ಹೇಳಿ ಅಧಿಕಾರ ಅನುಭವಿಸ್ತಂತ ಈ ಸರ್ಕಾರ, ಹಿಂದೆ ಇದ್ದಂಥ ಕಳ್ಳ ಸರ್ಕಾರ ಅಂತ ಇವ್ರಿಗೂ ಗೊತ್ತಿತ್ತು, ಇವ್ರ ಅನುಕೂಲಕ್ಕೆ ತಕ್ಕಂತೆ ಇವ್ರು ಮಾಡ್ಕೊಂಡು ಹೋದ್ರು. ಅಂದ್ರೆ ಹಳ್ಳಿಲಿ ಒಂದು ಗಾದೆ ಹೇಳ್ತಾರೆ, ಗಂಡ ಹೊಡೆದಂಗೆಲ್ಲ ಎಡ್ತಿ ಹತ್ತಂಗಲ್ಲ ಅಂತ. ಅವ್ರ ಚಾಳಿನ ಇವ್ರು ಉಪಯೋಗಿಸ್ಕೊಂಡು ಮುಂದುವರಿತಾ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಅವ್ರಿಗೆ ಬೇಕಾಗಿರೋದೇನು, ಅಧಿಕಾರ ಕಳ್ಕತ್ತೀವಿ ಅಂತ ಅವ್ರು ಚೆನ್ನಾಗಿ ಗೊತ್ತಿತ್ತು, ಸುಮ್ಗಾದ್ರು. ಇವ್ರು ಅಧಿಕಾರ ಸಿಕ್ಕತ್ತೆ ಅನ್ನೋದು ಗೊತ್ತಿತ್ತು. ಕಣ್ಣು ಮುಂದೆ ಕಣ್ಣಾಡಿಸ್ಬಿಟ್ಟು ಎಲ್ರಿಗೂ ಆ ಗಳಿಗೆಯಲ್ಲಿ DK ಶಿವಕುಮಾರ್ ಅವ್ರು ಬಂದು ಎಲ್ರ ಕಣ್ಣು ಮುಂದೆ ಒರೆಸ್ಬಿಟ್ಟು ಒಂದೊಂದು 2 ಲಕ್ಷ ಕೊಟ್ಬಿಟ್ಟು ಅಂತ ಕಣ್ಣು ಒರೆಸ್ಬಿಟ್ಟು ಜೈ ಅಂತಂದ್ಬಿಟ್ರು. ಅವ್ರು ಬೇಕಾಯ್ತು ಅಧಿಕಾರ. ಆ ಸಮಯದಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರೆಲ್ಲ ಸೇರ್ಕೊಂಡು ಅವ್ರಿಗೆ ಓಟ್ ಕೊಟ್ಟದ್ದು ಇವತ್ತು ಈ ಮಟ್ಟ ತಂದು ಕೂರಿಸಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಆವತ್ತು MLA ಆದವರು ಇದೇ ಪುಟ್ಟರಂಗ ಶೆಟ್ಟಿ ಅವರು ಈಗ 4 ಬಾರಿ ಗೆದ್ದೋಗಿದ್ದಾರೆ ಅಂತ. ಅವ್ರಿಗೆ ನಾವು ಯಾಕೆ ಒಂದ್ಸಲ ಬುದ್ಧಿ ಕಲಿಸಬಾರ್ದು? ಬುದ್ಧಿ ಕಲಿಸೋದು ಹಿಂಗಲ್ಲ. ನನ್ನ ಅಭಿಪ್ರಾಯದಲ್ಲಿ ಅವ್ರನ್ನೇ ಯಾಕೆ ಗಿರ ಮಾಡಬಾರ್ದು ನಾವು? ಸಭೆ ಒಳಗೆ ಯಾಕೆ ಚರ್ಚೆ ಮಾಡೋ ತಾಕತ್ತು ಇವ್ರಿಗಿಲ್ಲ ಅಂದ್ರೆ ಇವ್ರು ಗಂಡಸಲ್ವಾ? ಈ ಗಂಡಸರು ಕುಳ್ಳುವುದಕ್ಕೆ ಸೇರಿಲ್ವಾ ಇವರು? ಯಾಕೆ ನಾವು ಅವ್ರನ್ನ ಗಿರ ಮಾಡಬಾರ್ದು? ನೆನ್ನ ಬಂದ್ರೆ MP ಇರ್ಬೋದು, MP ಯಾಕೆ ಮಾಡ್ಬೇಕು? ಕೇಳಿ ಬಿಡಿ ಸಂಸತ್ತೊಳಗೆ. ಇವ್ರನ್ನ ಯಾಕೆ ಗೆರವ್ ಮಾಡಬಾರ್ದು? ಅವ್ರಿಗೆ ಗೆರವ್ ಮಾಡಿದ್ರೆ ಅವ್ರಿಗೆ ಎಚ್ಚರಿಕೆ ಕೊಡಕ್ಕೊಂದು ಧೈರ್ಯ ಆಗುತ್ತೆ. ನಮ್ಮ ಹೋರಾಟ ಅವ್ರಿಗೊಂದು ಧೈರ್ಯ ಸಿಕ್ಕದಾಗ ಹೋರಾಟ ಮಾಡಿ ನೀವು ಇದ್ರ ಬಗ್ಗೆ ನೀವು ಯಾಕಂದ್ರೆ ಚರ್ಚೆ ಮಾಡಲ್ಲ ಕೇಳ್ಬೋದಲ್ಲ.
ಈ ಕೆಲಸ ನಮ್ಮ SCPನವರು ನಿರಂತರವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ತುಂಬಾ ಸಾಧ್ಯವಾಗತ್ತೆ. ಇಂಥ ಹೋರಾಟನ ಬೇರೆಯವರು ಯಾರು ಮಾಡಿದ್ರೆ ಕೈ ಬಿಡ್ಬಿಡ್ತಿರೋ ಏನೋ ಮಧ್ಯಂತರ. ನಿರಂತರವಾಗಿ 4 ವರ್ಷಗಳಿಂದನೂ ಕೂಡ ನಮ್ಮ SDPನವರು ಮಾಡ್ಕೊಂಡು ಬರ್ತಿರೋದ್ರಿಂದ ನಾವು ಬಹಳ ಇಂಥವ್ರಿಗೆ ಕೈ ಮುಗಿದು ಕೇಳ್ಬೇಕು ಅನಿಸುತ್ತೆ ನನಗೆ. ಅನ್ಯತಾ ಬಯಸೋದೇನಿಲ್ಲ. ನಮ್ಮ ತಾಯಂದ್ರು ಎಷ್ಟೋ ಜನ ನಿರ್ಗರಾಗರೆ ಕೊಟ್ಟಂತ ಕ್ಷಣದಲ್ಲಿ ಒಂದ್ 1 ಲಕ್ಷನ 2 ಲಕ್ಷನ ಕೊಟ್ಬಿಟ್ರು. ಇವತ್ತು ಅವ್ರಿಗೊಂದು ಉದ್ಯೋಗ ಕೊಡಕ್ ಆಗಿಲ್ಲ. ಬೇಡಿ, ಅವ್ರು ಉದ್ಯೋಗ ಕೊಡೋದ್ ಬೇಡಿ, ನೀವು ಬದುಕು ಕಟ್ಕೊಳಕ್ಕೆ ನಾವೇನಾದ್ರು ಮಾಡ್ಕೊಡ್ತೀನಿ ಅಂತ ತಾಕತ್ತಿದ್ರು ಹೇಳ್ಬೋದಾಗಿತ್ತಲ್ಲ ಸರ್ಕಾರ. ಅದೇ ಉದ್ದೇಶಕ್ಕೆ ನಾನು ಹೇಳಿರೋದು MLAಗೆ ಒಂದ್ಸಲ ಗೆರವ್ ಮಾಡೋಣ ಅಂತ. ಈ MLAನೇ ಒಂದ್ಸಲ ಗೆರವ್ ಮಾಡ್ಬೇಕು. 4 ಸಲ ಗೆದ್ದೋಗಿದೆಯಲ್ಲಪ್ಪ, ಏನ್ ಮಾಡ್ತಾ ಇದೀಯಾ, ನೀನೇಕೆ ಸಭೆ ಒಳಗೆ ಚರ್ಚೆ ಮಾಡೋ ತಾಕತ್ತಿಲ್ವಾ ಅಂತ ಕೇಳಬೇಕು. ಈ ಬರೀ MLA ಎಲ್ಲ MP ಸಹಿತ ಕೇಳಬೇಕು. ಒತ್ತಾಯ ಮಾಡ್ಲಿ ಬಿಡಿ, ಅವ್ರ ವಿರೋಧ ಪಕ್ಷದ ನಾಯಕರು ಅವ್ರ ನಾಯಕರಿಲ್ವೇ, ಕೇಳ್ತಾನೆ ಬಿಡಿ. ನಿರಂತರವಾಗಿ ಬಿಜೆಪಿ ಬಿಟ್ಟರು ಕಾಂಗ್ರೆಸ್, ಕಾಂಗ್ರೆಸ್ ಬಿಟ್ಟರು ಬಿಜೆಪಿ, ಇವ್ರನ್ನ ಬಿಟ್ಟು 3ನೇ ಪಾರ್ಟಿ ತರಕಂತ ಶಕ್ತಿ ನಮ್ಗಿಲ್ವಾ? ನಾವೆಲ್ಲ ಮುಂದೆ ಇದೇ ತರ ಸಂಘಟನೆ ಮಾಡಿ ನಾವು ಹೋರಾಟಕ್ಕೆ ಒಂದು ಮುನ್ನಡೆ ಬರೋಣ ಅಂತ ಹೇಳ್ತಾ ನನ್ನ ಮಾತಾಡ್ತಾ 2ನೇ ಮಾತಿಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾವು ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು ಬಂಗಾರ ಸ್ವಾಮಿ ಸರ್ ಅವರಿಗೆ. ಈಗ ಸಂತ್ರಸ್ತರ ಪರವಾಗಿ ಯಾರಾದರೂ ಮಾತಾಡಬೇಕು ಅಂತ ನಾನು ಕೇಳ್ಕೊತೇನೆ. ಹಾಗೆ ಹೋರಾಟಗಾರರು ಇನ್ನಾರಾದ್ರೂ ಮಾತಾಡೋರಿದ್ರೆ ದಯವಿಟ್ಟು ಸಭೆಯನ್ನ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಕೇಳ್ಕೊತೇನೆ. ನಮಸ್ತೆ. ವಿಶೇಷವಾಗಿ ಚಾಮರಾಜನಗರ ಅಂದ್ರೆ ಪ್ರತಿಭಟನೆಗೆ ಇಡೀ ಕರ್ನಾಟಕದಲ್ಲಿ ಎತ್ತಿದ ಕೈ. ದುರಂತ ಅಂದ್ರೆ ನಮ್ಮ ದಲಿತ ಪರ ಸಂಘಟನೆಗಳಾಗಿರ್ಬೋದು, ಇತರ ಯಾವುದೇ ಪಕ್ಷಗಳು ಇಲ್ಲಿವರೆಗೆ 4 ವರ್ಷ ಇದ್ರು ಅವರು ರಸ್ತೆಗೆ ಬಂದಿರಲಿಲ್ಲ. ಈ ವಿಷಯದಲ್ಲಿ ಮಾತ್ರ ಸಂತ್ರಸ್ತರ ಪರವಾಗಿ ಇದುವರೆಗೂ ಬಂದಿಲ್ಲ. ಆದ್ರೆ ಮೊದಲನೇ ಬಾರಿಗೆ ಎಲ್ಲಾ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆ ಎಲ್ಲರೂ ಫಸ್ಟ್ ಕೈ ಜೋಡಿಸಿದ್ರೆ ನಿಮಗೆ ನಮ್ಮೆಲ್ಲಾ ಕುಟುಂಬದ ಪರವಾಗಿ ಮೊದಲಾಗಿ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ 2021 ಮೇ 2ನೇ ತಾರೀಕು ಏನ್ ಘಟನೆ ನಡೀತು, ಅಲ್ಲಿಂದ ಇಲ್ಲಿ ತನಕ ನಿರಂತರ ಆ ರಾತ್ರಿ ಒಂದು ರಾತ್ರಿ ಏನ್ ನಡೀತ ದುರಗಂಟೆ, ಅಲ್ಲಿಂದ ಇಲ್ಲಿ ತನಕ ನಮ್ ಜೊತೆಗೆ ನಿಂತಿರ್ತಕ್ಕಂಥ SDPನ ಎಲ್ಲಾ ವಿಶೇಷವಾಗಿ ಜಿಲ್ಲಾ ಘಟಕದ ಎಲ್ಲಾ ಪದಾಧಿಕಾರಿಗಳಿಗೆ ಮತ್ತು ರಾಜ್ಯ ನಾಯಕರಿಗೆ ನನ್ನ ಕುಟುಂಬದ ಎಲ್ಲ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಶೇಷವಾಗಿ ನಾವು ಚಾಮರಾಜನಗರದಿಂದ ಬೆಂಗಳೂರಲ್ಲಿ 3 ಸರಿ ಹೋಗ್ತೀವಿ ಪ್ರತಿಭಟನೆಗೆ. ಒಂದು ಸರಿ ಅದು ರಾಷ್ಟ್ರ ಮಟ್ಟದಲ್ಲಿ ವಿಷಯ ಆಗ್ಲಿ, ರಾಜ್ಯ ನಾಯಕರಿಗೆ ಮುಟ್ಲಿ ಅಂತ ಹೇಳಿ SDPನ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮದೀನ್ ಸರ್ ಅವರ ನೇತೃತ್ವದಲ್ಲಿ, ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ. ಫಸ್ಟ್ ದಿನ ಹೋದಾಗ ರಾಜ್ಯಪಾಲರು ಅನುಮತಿನೇ ಕೊಡೋದಿಲ್ಲ. 2ನೇ ದಿನ ಇಲ್ಲ ನಾವು ಕರ್ಕೊಂಡು ಬಂದಿದ್ದೀವಿ, ಅವ್ರ ಪ್ರತಿಭಟನೆ ಅವ್ರ ಮನವಿ ಏನಿದೆ ನೀವು ರಾಜ್ಯ ಸರ್ಕಾರ ಮುಟ್ಟಿಸಲೇಬೇಕು ಅಂತೇಳಿ ಅನುಮತಿನ ಪಡ್ಕೊಂಡು ಮತ್ತೆ ಎಲ್ಲರನ್ನು ಕರ್ಕೊಂಡೋಗಿ ರಾಜ್ಯಪಾಲರಿಗೆ ಅನುಮತಿ ಕೊಟ್ಟು ನಮ್ಮ ಒಂದು ಮನವಿಯನ್ನ ಸಲ್ಲಿಸ್ತು. ಅಂದಿನ ಬಿಜೆಪಿ ಸರ್ಕಾರ ಈ ಘಟನೆ ನಡೆದೇ ಇಲ್ಲ ಅನ್ನೋ ಒಂದು ಉದ್ದೇಶವನ್ನು ಮುಚ್ಚಾಕೋ ಒಂದು ಪ್ರಯತ್ನ ಮಾಡಿ ಕೇವಲ 3 ಜನ ಸತ್ತಿದ್ದಾರೆ ಅಂತ ಹೇಳಿ ಅಂದಿನ ಆರೋಗ್ಯ ಮಂತ್ರಿ ಸುಧಾಕರ್ ಹೋದ್ರು, ಅವರು ಸೋತ್ರು ಅದಕ್ಕೊಂದು ಪ್ರತಿಫಲವಾಗಿ. ಆದ್ರೆ ಅವ್ರು ರಾಜಕೀಯ ಅಲ್ವಾ, ಮತ್ತೆ ಗೆದ್ರೆ MP ಆಗಿ ಹೋಗಿದ್ದಾರೆ. ಮತ್ತೆ ಅವ್ರು ಕಾಂಗ್ರೆಸ್ ಬರ್ತಾರೆ, ಈ ವಿಷಯನ ಸಿದ್ದರಾಮಯ್ಯ ಮಾತಾಡಲ್ಲ, DK ಶಿವಕುಮಾರ್ ಮಾತಾಡಲ್ಲ. ಆದ್ರೆ ನಮ್ದು ಒಂದೇನಿದೆ, ನ್ಯಾಯ ನಮ್ಗೆ ಸಿಗುವವರೆಗೂ SDP ಮತ್ತೆ ಎಲ್ಲ ಒಂದು ಸಂಘಟನೆ ನೇತೃತ್ವದಲ್ಲಿ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ. ಮತ್ತೆ ಇಲ್ಲಿ ತನಕ ನಮ್ಮ ಒಟ್ಟಿಗಿದ್ದ ಎಲ್ಲ ಸಂಘಟನೆಗಳನ್ನು ಧನ್ಯವಾದ ತಿಳಿಸ್ತೀನಿ. ಮತ್ತೆ ಏನೀಗ ಪ್ರಸ್ತುತ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಡೀತಾ ಇದೆ, ಅಲ್ಲಾದ್ರೂ ಸಿದ್ದರಾಮಯ್ಯನಿಗೆ ಮನುಷ್ಯತ್ವ ಇದ್ರೆ ಅಥವಾ ಮೊಸಳೆ ಕಣ್ಣೀರು ಹಾಕ್ತೀರಾ, ಇಲ್ಲ ನಾನು ಮೊಸಳೆ ಕಣ್ಣೀರೇ ಹಾಕಿರೋ ಅಂತ ಏನು DK ಶಿವಕುಮಾರ್ ಒಪ್ಕೊಂಡ್ರೆ, ನಿಮ್ಮ ಒಂದು ಏನ್ ಹೇಳಿಕೆಗಳನ್ನ ಕೊಟ್ಟಿದ್ದೀರಾ ಆ ಹೇಳಿಕೆಗೆ ಬದ್ಧವಾಗಿ ನಮ್ಮ 36 ಕುಟುಂಬದವರಿಗೆ ನೀವು ಕೊಟ್ಟ ಮಾತು ನಾವೇನ್ ಕೇಳಿರ್ಲಿಲ್ಲ. ಅವತ್ತು ನಾವು ದುರ್ಘಟನೆ ಆಗಿದೆ, ನಮ್ ನ್ಯಾಯ ಕೊಡಿ ಅಂತ ನಾವೇನು ಕೇಳಿಲ್ಲ. ನಮ್ಮ ಕುಟುಂಬದ ಓರ್ವ ಸದಸ್ಯರನ್ನ ಕಟ್ಕೊಂಡು ನಾವು ದುಃಖದಲ್ಲೇ ಇದ್ದು, ಅವತ್ತು ನಮಗೆ ಬಾಡಿನ ಮುಟ್ಟಕ್ ಆಗ್ತಾ ಇರಲಿಲ್ಲ, ಬಾಡಿಗಳನ್ನ ಕೊಡ್ತೀನಿಲ್ಲ. ಅವತ್ತು ಕೂಡ ಇದೇ SDP PFI ಅವರು ನಿಂತ್ಕೊಂಡು ಪ್ರತಿಯೊಂದು ಮನೆಗೆ ಅವರ ವಾಹನದಲ್ಲಿ ಬಾಡಿಗಳನ್ನ ತಕೊಂಡ್ಬಂದು ಅಂತಿಮ ಸಂಸ್ಕಾರ ಮಾಡಿದ್ದಾರೆ. ನಾವು ಆ ಮಾನವೀಯತೆನ ಮರಿಬಾರ್ದು. ನಮ್ಮ ಕುಟುಂಬದ ಪ್ರತಿಯೊಬ್ಬ ಜೀವ ಇರೋರ್ಗೂ ಆ ಸಂಘಟನೆಯವನ್ನ ನಾವು ಮರೆಯಲ್ಲ. ಅಂತಿಮವಾಗಿ ಒಂದು 3ರಲ್ಲಿ ಮುಟ್ತಾ ಇಲ್ಲ. ನಮ್ಮ ಊರಲ್ಲಿ ನಲ್ಲೂರಿನ ಗ್ರಾಮದಿಂದ ನಮ್ಮ ಮನೆಯಲ್ಲಿ ಸತ್ತೋಗಿದ್ದಾರೆ ಅಂದ್ರೆ
ನಮ್ಮ ಬಂಧು ಬಳಗದವರು ಕೂಡ ಬರಲಿಲ್ಲ. ಆ ಕೊರೋನಾ ಸಮಯ ಯಾರನ್ನ ದೂಷಣೆ ಮಾಡಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಈ ಮುಖಂಡರುಗಳು ನಿಂತ್ಕೊಂಡು ನಮ್ಮ ಊರಿಗೆ ಬಂದು ನಮ್ಮ ಅಂತಿಮ ನಮ್ಮ ಪದ್ಧತಿ ಪ್ರಕಾರ ಮುಸ್ಲಿಂ ಅವರಾದ್ರೂ ಕೂಡ ನಮ್ಮ ಪದ್ಧತಿ ಪ್ರಕಾರನೇ ಒಂದು ಅಂತಿಮ ಸಂಸ್ಕಾರ ಮಾಡಿ ನಮ್ಮ ಒಂದು ಏನು ವಿಧಿವಿಧಾನ ಇದೆ ಅದನ್ನ ನೆರವೇರಿಸಿ ನಮ್ಮ ಸತ್ತವರಿಗೆ ಒಂದು ಶಾಂತವನ್ನ ಹೇಳಿದ್ರು. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವರೇ ಕೊಟ್ಟ ಒಂದು ಹೇಳಿಕೆಯನ್ನು ಉಳಿಸ್ಕೋಬೇಕು. DK ಶಿವಕುಮಾರ್ ಏನ್ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಪಕ್ಕದಲ್ಲಿ ಕಣ್ಣೀರು ಹಾಕಿದ್ರು, ಆ ಕಣ್ಣೀರಿಗೆ ಬೆಲೆಯನ್ನ ಕೊಡಬೇಕು ಅಂದ್ರೆ ಅವರು ನ್ಯಾಯವನ್ನ ಕೊಡ್ಲೇಬೇಕು. ಅವ್ರು ಹೇಳಿಕೆ ಅವ್ರ ರಾಜಕೀಯ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಇಲ್ಲಿ ನಾವೇನ್ ರಾಜಕೀಯ ಮಾಡಕ್ ಬಂದಿಲ್ಲ. ಸಂತ್ರಸ್ತ ಕುಟುಂಬದವರು ಅವ್ರು ನೇರವಾಗಿ ಹೇಳ್ತೀವಿ, ನಿಮ್ಮ ಮಾತನ್ನ ನೀವು ಉಳಿಸ್ಕೋಬೇಕು ಅಂದ್ರೆ ನೀವ್ ಏನ್ ಭರವಸೆ ಕೊಟ್ಟಿದ್ದೀರಾ ಆ ಭರವಸೆಯನ್ನ ಚಾಮರಾಜನಗರದಲ್ಲಿ ಇರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನೀವು ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ಇವ್ರು ಏನು ಹೋರಾಟ ಕರೆ ಕೊಡ್ತಾರೆ ಆ ಹೋರಾಟಕ್ಕೆ ನಾವೆಲ್ಲಾ ಕುಟುಂಬದ ಸದಸ್ಯರು ನಿಮ್ ಜೊತೆಗೆ ಇರ್ತೀವಿ. ಎಲ್ಲಾ ದಲಿತ ಪಂಗಡ ಸಂಘಟನೆಗಳು ಕನ್ನಡಪರ ಸಂಘಟನೆ ಈಗ ಬಂದಿದ್ದೀರಾ, ನೀವು ಕೂಡ ಮುಂದಿನ ಹೋರಾಟಗಳನ್ನ ಮಾಡಿ ಬಿದ್ದು ನಮ್ ನ್ಯಾಯ ಸಿಗುವವರೆಗೂ ನಮ್ಮನ್ಗೆ ಇರಿ ಅಂತ ಹೇಳ್ತಾ ಎಲ್ಲಾ ಕುಟುಂಬದ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಸಂತ್ರಸ್ತರ ಪರವಾಗಿ ಮಾತನಾಡಿದಂತ ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಈ ಪ್ರತಿಭಟನೆಗೆ ಹೋರಾಟಗಾರರು ನಟ ಚೇತನ್ ಅಹಿಂಸರ್ ಅವರು ಆಗಮಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ನಾನು ಭೀಮ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಕ್ಷೀಣಾನಂದ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. SDPIನ ರಾಜ್ಯಾಧ್ಯಕ್ಷರೇ ಹಾಗೂ ಮುಖಂಡರೇ ಹಾಗೂ ನಟ ಚೇತನ್ ಅವರೇ, ಬಂಧುಗಳೇ, ನಾವು ಹೋರಾಟ ಮಾಡ್ತಾನೆ ಸುಮಾರು 40 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಈ ದೇಶ ಇಂದು ಅಪಾಯದಲ್ಲಿದೆ. ಹೊರಗಿನ ಶತ್ರುಗಳಿಂದ ಅಪಾಯ ಇಲ್ಲ, ಒಳಗಿನ ಶತ್ರುಗಳಿಂದ ಅಪಾಯ ಇದೆ. ಒಳಗಿನ ಶತ್ರುಗಳು ಯಾರು ಅಂದ್ರೆ ಬೇರೆಯವರು ಯಾರು ಸಾಮಾನ್ಯ ಜನರಲ್ಲ, ಈ ದೇಶದಲ್ಲಿ ನ್ಯಾಯ ಕೇಳೋರಲ್ಲ, ಆಳುವ ವರ್ಗಗಳು ಈ ದೇಶದ ಶತ್ರುಗಳು. ಈ ದೇಶದ ಶತ್ರುಗಳಿದ್ರೆ ಯಾರಪ್ಪ ಅಂದ್ರೆ ಈಗ ಆಳುವ ವರ್ಗಗಳು. ಅದು ನರೇಂದ್ರ ಮೋದಿ ಅಂತ ಮಹಾನ್ ಜಗತ್ತಿನ ಸುಳ್ಳುಗಾರ, ಈ ದೇಶದ ಜನರಿಗೆಲ್ಲ ಮೋಸ ಸುಳ್ಳು ಹೇಳಿ ಜಗತ್ತಿನಲ್ಲಿ ಅತ್ಯಂತ ಸುಳ್ಳುಗಾರ ಅಂತ ಹೆಸರ್ತಕ್ಕಂಥ ನರೇಂದ್ರ ಮೋದಿ ಅವರು ಅಧಿಕಾರಿ ದೇಶಕ್ಕೆ ಏನ್ ಹೇಳಿದ್ರು ಅಂದ್ರೆ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು. ಎಲ್ಲರ ಒಟ್ಟಿಗೆ ಎಲ್ಲರೂ ಸೇರಿ ನಾವೆಲ್ಲರೂ ಅಭಿವೃದ್ಧಿ ತಗೊಂಡೋಗ್ತೀವಿ ಅಂತ. ಅಧಿಕಾರಕ್ಕೆ ಬಂದ್ಮೇಲೆ ಮುಸಲ್ಮಾನರ ವಿರುದ್ಧ, ದಲಿತರ ವಿರುದ್ಧ ಮತ್ತೆ ಅಲ್ಪಸಂಖ್ಯಾತ ಯಾರಿದ್ದಾರೋ ಅವರೆಲ್ಲ ವಿರುದ್ಧ ಮಾಡಿ ಅವ್ರು ಎಲ್ಲಾ ಕಾನೂನುಗಳನ್ನ ಬಳಸಿದ್ರು. ಯಾವ್ದು ಎಲ್ಲಾ ಕಾನೂನುಗಳು, ಎಂತ ಕಾನೂನುಗಳು ಅಂದ್ರೆ 2018ರಲ್ಲಿ ಭೀಮಾ ಕೊರೆಗಾಂವ್ ಅಂತ ಒಂದು ಬೆಗ್ಗರ್ ಪರಿಷತ್ ಮಾಡುತ್ತೆ. ಅಲ್ಲಿ ಒಂದು ದೊಡ್ಡ ಸಂಚು ಹುಡ್ತಾರೆ. ಎಂತ ಸಂಚು ಅಂದ್ರೆ 2017ರಲ್ಲಿ 18ರಲ್ಲಿ ಹಿಡಿದಂಥದ್ದು 2010 ಹಿಂದೆ ಒಂದು 200 ವರ್ಷಗಳ ಹಿಂದೆ ಒಂದು ಕೋರೆಗಾಂವ್ ಯುದ್ಧ ಆಗಿತ್ತು. ಆ ಕೋರೆಗಾಂವ್ ಯುದ್ಧಕ್ಕೆ ಪ್ರತಿಸಂಚು ಮಾಡುವಂತ ನರೇಂದ್ರ ಮೋದಿಯವರ ಗುರು ಸಂಭಾಜಿ ಬಿಳಿಂದ ಏಕಬೋಟೆ ಅಂತ ಅವರಿಬ್ಬರು ಸೇರ್ಕೊಂಡು ನರೇಂದ್ರ ಮೋದಿ ಅವರ ಸಪೋರ್ಟ್ ತಗೊಂಡು ಅಲ್ಲಿ ಬಂದಿರತಕ್ಕಂಥ ಮೇಲೆ ಪೆಟ್ರೋಲ್ ಬಾಂಬ್ ಬೇಕು, ಪೆಟ್ರೋಲ್ ಸುಡಬೇಕು, ಬ್ಲಾಸ್ಟ್ ಒಂದು ಸರ್ಕಲ್ ಅಲ್ಲಿ ಇವರು ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್, ಪೆಟ್ರೋಲ್ ಟ್ಯಾಂಕರ್ ಇಟ್ಟುಕೊಂಡು ರೆಡಿ ಆಗಿರ್ತಾರೆ. ಅದೃಷ್ಟವಶಾತ್ ಆವತ್ತು ಬೆಗ್ಗರ್ ಪರಿಷತ್ ಒಂದು ಸ್ವಲ್ಪ ಬುದ್ಧಿವಂತರಾದ್ರಿಂದ ಏನಾಯ್ತಾ ದುರ್ಘಟನೆ ತಪ್ಪಿತು. ಇಲ್ಲ ಅಂದಿದ್ರೆ ನಾವು ದಡ್ಡರಾಗಿದ್ದೆ ಅವತ್ತು ಸಾವಿರಾರು ಜನ ಹೋಗಿದ್ದವರು ಸಾಯ್ತರು. ಇಂಥ ಒಂದು ಸಂಚನ್ನ ರೂಪಿಸಿದ್ದಾರೆ. ಇದೇನೋ ಹೊಸ ಸಂಚಲ್ಲ. ನಾವು ಇಲ್ಲಿ ನೋಡ್ತೀವಿ, ಗುಜರಾತಲ್ಲಿ ನೋಡ್ತೀವಿ. ಗುಜರಾತಲ್ಲಿ ಸಂಬಂಧಿಸಿದ್ದಕ್ಕೆ ಪಾಪ ಅಲ್ಪಸಂಖ್ಯಾತರ ಮೇಲೆ ಅಲ್ಪಸಂಖ್ಯಾತ ಸುಮಾರು 5,000 ಜನರನ್ನ ಕೊಲೆ ಮಾಡಿಸ್ತಾರೆ. ಅಲ್ಲಿ ಒಬ್ರು MP ಅವ್ರ ಮನೆಗೆ 100 ಜನ ಹೋಗ್ತಾರೆ, ನಮಗೆ ಕಾಪಾಡಿ MP ಆಗಿದ್ದೀರಿ ಅಂತ. ಇದೇ BJP, ಇದೇ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಅವ್ರ ಮಾತಿಗೆ ಬೆಲೆನೇ ಕೊಡಲ್ಲ. ನೀ ಇನ್ನೂ ಬದುಕಿದೆಯಾ ಸತ್ತಿಲ್ವಾ ಅಂತ ಹೇಳ್ತಾರೆ. ಅವ್ರನ್ನ ನಮ್ಗೆ ರಕ್ಷಣೆ ಕೊಡಿ ಅಂತ ಹೇಳಿದಕ್ಕೆ ಇನ್ನೂ ಬದುಕಿದೆಯಾ ನೀ ಸತ್ತಿಲ್ವಾ ಅಂತ ಹೇಳ್ತಾರೆ. ಇಂಥ ಒಂದು ಆಳು ವ್ಯವಸ್ಥೆ ನಮ್ದು. ಮತ್ತೆ ಈಗ ಎಲ್ಲದಕ್ಕೂ ಹೇಳ್ಬೇಕಾರೆ ಮಾಡ್ತಾರೆ ಇವರು ಮಹಾನ್ ದೊಡ್ಡ ಸುಳ್ಳು, ಅಂತಿನ ಸುಳ್ಳಲ್ಲ. ಇತ್ತೀಚೆಗೆ ಮಣಿಪುರದಲ್ಲಿ ನಡೀತು. ಮಣಿಪುರದಲ್ಲಿ ಉದ್ದೇಶಪೂರ್ವಕವಾಗಿ ಒಂದು ಸಮುದಾಯ, ಕುಕಿ ಸಮುದಾಯವನ್ನ ಸರ್ವನಾಶ ಮಾಡಬೇಕು. ಕಾರಣ ಯಾಕಂದ್ರೆ ಅವರೆಲ್ಲ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ರೆ ಅವ್ರಿಗೊಂದು ಎಚ್ಚರಿಕೆ ಕೊಡಬೇಕು ಅಂತ ಡೆಲ್ಲಿಯಲ್ಲಿ ಯಾವುದೋ ಒಂದು ಹೆಣ್ಣು ಮಗಳು ಸತ್ತೋಗ್ತಾಳೆ. ಡೆಲ್ಲಿಯಲ್ಲಿ ಹೆಣ್ಮಗಳು ಸತ್ತೋದಕ್ಕೆ ಇವ್ರು ಏನು ಮೆಸೇಜ್ ಪಾಸ್ ಮಾಡ್ತಾರೆ ಎಲ್ಲರ ಕಡೆಗೆ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮೈತೇಯಿ ಜನಾಂಗದವ್ರನ್ನ ಕುಕಿ ಜನಾಂಗದವರು ರೇಪ್ ಮಾಡಿ, ಸಾಮೂಹಿಕ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ಬಿಸಾಕಿದಾರಂತೆ. ಆ ತಕ್ಷಣ ಮಣಿಪುರದ ಕ್ರಿಶ್ಚಿಯನ್ ಮೇಲೆ ಅಲ್ಪಸಂಖ್ಯಾತ ದಾಳಿ ನಡೆಯುತ್ತೆ. ಎಂತ ದಾಳಿ? ಸುಮಾರು ಅಲ್ಲೂ ಸಾವಿರಾರು ಜನ ಸೇರ್ತಾರೆ. ಇಡೀ ದೇಶವನ್ನು ನೋಡ್ಬೇಕಾದಂತ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡ್ಕೊಂಡು ಅವ್ರನ್ನ ಏನು ಅವಮಾನ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ನಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾರೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ.
ಇದು ಹೆಣ್ಮಕ್ಳ ರಕ್ಷಣೆ ಮಾಡೋದು ಅಂತದ್ದು. ನರೇಂದ್ರ ಮೋದಿ ಅವರೆಲ್ಲ ಹೇಳಿದಾಗ ಮಾಡೋದೊಂದು ಹೇಳ್ದೊಂದ, ನೀವು ಒಳ್ಳೆ ಮಾಡ್ಬಿಟ್ಟು ಅವ್ನು ಮುಗಿಸ್ಬಿಡೋದು. ಇದು ನರೇಂದ್ರ ಮೋದಿ ಅವ್ರಂತೂ. ಮತ್ತೆ ಇನ್ನೊಂದೇ ಕೆಲಸ ಮಾಡ್ತಾರೆ ಓಟ್ ಕೊಳ್ಳಿ ಅಂತ. ಆದರೆ ಈ ದೇಶದಲ್ಲಿ ಬಹುದೊಡ್ಡ ಹಗರಣ ಆಗಿದೆ. ಅದೇನಪ್ಪಾ ಅಂದ್ರೆ ಕಪ್ಪು ಹಣ. ಈ ದೇಶದ ಕಪ್ಪುಗಳ ಹೊರ ದೇಶದ ಬ್ಯಾಂಕ್ ಅಲ್ಲಿ ಲಕ್ಷಾಂತರ ಕೊಟ್ಟಿದೆ. ನನಗೆ ಅಧಿಕಾರ ಬಂದ್ರೆ ಇನ್ನು ಎಲ್ಲರ ಅಕೌಂಟ್ಗೂ 15 ಲಕ್ಷ ದುಡ್ಡು ಹಾಕ್ತಿವಿ ಅಂತ ಜನಗಳೆಲ್ಲ ಮೋಸ ಬೀಳ್ತಾರೆ, ಓಟ್ ಹಾಕ್ತಾರೆ, ಗೆಲ್ತಾರೆ. ಗೆದ್ದ ಮೇಲೆ ಆ ಕಪ್ಪು ಹಣ ಎಲ್ಲಿದೆ ತರಲ್ಲ, ಇಲ್ಲಿನ ಕಪ್ಪುಗಳೇ ಹೊರದೇಶಕ್ಕೆ ಹೋಗ್ಬಿಟ್ಬಿಡ್ತಾರೆ. ಮತ್ತೆ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡ್ತಾನೆ ನರೇಂದ್ರ ಮೋದಿ. ಈ ದೇಶದ ಮಕ್ಕಳಿಗೆ ಏನು ಅವರಿಂದ ಒಂದು ಸಣ್ಣ ಒಂದು ಪೈಸದ ಕೆಲಸ ಆಗಿರಲ್ಲ, ಶ್ರೀಮಂತ ಸಾಲ ಎಲ್ಲ ಮಾಡಿ ಎಲ್ಲ ಮೋದಿ ಅನ್ನೋರೆಲ್ಲ ಇಲ್ಲಿ ಲೂಟಿ ಹೊಡೆದು ಹೊರದೇಶಗಳಿಗೆ ಪರಾರಿ ಆಗ್ತಾರೆ. ಇಂಥ ಕೆಲಸ ನಡೆದಿದೆ. ಆದ್ರಿಂದ ಹೊರದೇಶದ ಶತ್ರುಗಳಿಗೆ ನಮಗೆ ಇವತ್ತು ಭಯ ಇಲ್ಲ. ಈ ದೇಶಕ್ಕೆ ಒಳ ಶತ್ರುಗಳು, ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಅವರು ಈ ದೇಶದ ಶತ್ರುಗಳು. ದೇವರ ಹೆಸರಿರ್ತಾರೆ ರಾಮ ರಾಮ ಅಂತ. ಎಲ್ಲಿ ರಾಮ? ಸುಪ್ರೀಂ ಕೋರ್ಟ್ ಹೇಳಿದೆ ರಾಮ ಅನ್ನೋದು ಕಾಲ್ಪನಿಕ ಕಥೆ, ವಾಸ್ತವಲ್ಲ ಅಂತ. ರಾಮ ಹುಟ್ಟು ಇಲ್ಲ, ಬೆಳೆದು ಇಲ್ಲ, ಇಲ್ಲಿ ಹೇಳದೆಲ್ಲ ಸುಳ್ಳೆ. ಆದ್ರೆ ರಾಮನ ಬಗ್ಗೆ ಹೇಳ್ತಕ್ಕ ಸುಪ್ರೀಂ ಕೋರ್ಟ್ ಆರ್ಡರ್ ಬಗ್ಗೆ ನಂಬಿಕೆ ಅಲ್ವಾ ನಿಮ್ಗೆ? ಸುಪ್ರೀಂ ಕೋರ್ಟ್ ಅವರಲ್ಲಿ ರಾಮ ಹುಟ್ಟೆ ಎಲ್ಲ ಕಾಲ್ಪನಿಕ ಕಥೆಯಿಂದ ಮಹಾಭಾರತ ಕಾಲ್ಪನಿಕ ಕಥೆ ಅಂತ ಹೇಳ್ತಾರೆ. ಆದ್ರೂ ರಾಮ ಅಂತ ಕಥೆ. ಯಾಕೆಂದ್ರೆ ಅವ್ರ ಉದ್ದೇಶ ಈ ದೇಶದಲ್ಲಿ ದಲಿತರು ಮತ್ತು ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ಕೋಬೇಕು. ಟಾರ್ಗೆಟ್ ಮಾಡ್ಕೊಂಡು ಎಲ್ಲಾ ಜಾತಿಗಳನ್ನ ಎತ್ಕಟ್ಬೇಕು. ಉದಾಹರಣೆಗೆ 20% ಜನ ಇದ್ದಾರೆ ದೇಶದಲ್ಲಿ, ಒಂದು ಅಲ್ಪಸಂಖ್ಯಾತರ ಗುಂಪು ಅಥವಾ ದಲಿತರು ಅಂತ ತಿಳ್ಕೊಳ್ಳಿ. ಆ 20% ಯಾವ ತರ ಓಟ್ ಕೊಡಲ್ಲ. 20% ಸದಾ ಟಾರ್ಗೆಟ್ ಮಾಡ್ಕೋಬೇಕು. ಅದಕ್ಕೇನ್ ಮಾಡಬೇಕು? ಇತರ ಜಾತಿಗಳನ್ನ ಒಟ್ಟಿಗೆ ಸೇರಿಸಬೇಕು. ನೋಡಿ ಮುಸ್ಲಿಮರು ನಮ್ಮ ದೇಶದ ವಿರೋಧಿಗಳು, ನೋಡಿ ಮುಸ್ಲಿಮರು ಉಗ್ರಗಾಮಿಗಳು, ನೋಡಿ ದಲಿತರು ನಕ್ಸಲೈಟ್ಸ್ಗಳು, ಇವ್ರು ಸರಿಯಿಲ್ಲ ಅಂತ ಹೇಳಿ ಇವರೆಲ್ಲ ಸೇರಿಸಿ ಅವ್ರೆತ್ಕಟ್ಟು ಅವ್ರ ಮೇಲೆ ದಾಳಿ ಮಾಡಿ ನಮ್ಮನ್ನ ನಾಶ ಮಾಡಿ ದೇಶವನ್ನ ಹಿಂದೂ ರಾಷ್ಟ್ರ ಅಂತ ಹೇಳಿ ಹಿಂದೂ ರಾಷ್ಟ್ರ ಖಂಡಿತ ಮಾಡಲ್ಲ. ಈ ದೇಶ ಬ್ರಾಹ್ಮಣ ರಾಷ್ಟ್ರ ಆಗ್ತಿದೆ. ಅದರಿಂದ ಈ ದೇಶಕ್ಕೆ ದೊಡ್ಡ ಅಪಾಯ ಇದೆ. ಈ ದೇಶ ಬ್ರಾಹ್ಮಣ ರಾಷ್ಟ್ರ ಆಗ್ತಿದೆ, ಮುಸ್ಲಿಂ ರಾಷ್ಟ್ರ ಅಲ್ಲ, ಯಾವುದೂ ಅಲ್ಲ. ಹಾಗಾಗಿ ನಾವು ಸತ್ಯ ಹೇಳಲೇಬೇಕು ಏನಾದ್ರು. ಹಾಗಾಗಿ ಎಲ್ಲರೂ ಯೋಚನೆ ಮಾಡಬೇಕಾಗಿದೆ. ಅವರು ಹಿಂದೂ ರಾಷ್ಟ್ರ ಮಾಡಕ್ ಹೋಯ್ತಲ್ಲ ನರೇಂದ್ರ ಮೋದಿ, ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಂಡು ಅವ್ರ ಒಂದು ಕಲ್ಪನೆ ಇತ್ತು. 1925 ಇಸ್ವಿಯಲ್ಲಿ ಒಂದು ಜನಸಂಘ ಅಂತ ಮಾಡ್ತಾರೆ. ಆ ಜನಸಂಘದ ಉದ್ದೇಶ ಏನಪ್ಪಾ ಅಂದ್ರೆ ಇನ್ನು ಬರ್ತಕ್ಕಂಥ 100 ವರ್ಷದಲ್ಲಿ ಈ ದೇಶವನ್ನು ಹಿಂದೂ ರಾಷ್ಟ್ರ ಆಗಿ ಮಾಡ್ಬೇಕು ನಾವು ಅಂತ ಹೇಳಿ. ಆಮೇಲೆ RSS ಆಗುತ್ತೆ, RSS ಆಗಿ ಬಿಜೆಪಿ ಆಗುತ್ತೆ, ಬಿಜೆಪಿ ಆಗಿ ದೇಶವನ್ನು ಇಟ್ಕೊಂಡ್ರೆ ದೊಡ್ಡ ಎಲ್ಲಾ ಜನರಿಗೂ ಮಹಾನ್ ಸುಳ್ಳುಗಳನ್ನ ಹೇಳ್ಕೊಂಡು ಜನಗಳನ್ನ ದಿಕ್ತಪ್ಪಿಸ್ತಾ ಓಟ್ನ ಪಡ್ಕೊಳ್ತಾ, ಓಟ್ನಲ್ಲೂ ಕೂಡ ಕದ್ದು ಗೆಲ್ತಲ್ರಿ. ನಮ್ಮ ಓಟ್ಗೆ ಬೆಲೆ ಇಲ್ವಾ? ಓಟಲ್ಲೂ ಕದ್ದು ಗೆಲ್ತಾರೆ. ಮಹಾರಾಷ್ಟ್ರದಂತ ಚುನಾವಣೆ ನೋಡಿರ್ಬೋದು. ಈಗ ಎಲ್ಲ ಕಡೆ ಆಗ್ತಕ್ಕಂಥ ಚುನಾವಣೆ ಎಲ್ಲ ಕಳ್ಳತನದಿಂದ ಗೆದ್ದು ಅಧಿಕಾರ ಇಟ್ಕೊಂಡು ನಮ್ಮನ್ನ ಸರ್ವನಾಶ ಮಾಡ್ತಿದ್ರೆ. ನಮ್ಮದೇ ಹಣದಲ್ಲಿ ಇವತ್ತು 100 ಕೋಟಿ ರಾಮ ಮಂದಿರಕ್ಕೆ ಅಂತ 100 ಮಠ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ರಾಮ ಇದ್ರೆ ಪಾಪ ದುಡ್ಡೇ ಕೊಡ್ಬೇಕು. ಈ ದೇಶ ಬಡತನ ಹೋಗಿರ್ಬೇಕಾಗಿತ್ತು ರಾಮ ಇದ್ರೆ. ಮತ್ತೆ ರಾಮ ಅಷ್ಟು ದೊಡ್ಡ ದೇವರೇ ಆಗಿದ್ರೆ ನಮ್ಮ ದೇಶ ಶತ್ರುಗಳಾದಂತ ಉದಾಹರಣೆಗೆ ಪಾಕಿಸ್ತಾನ ಇರ್ಬೋದು, ಇನ್ನೊಂದಿರ್ಬೋದು, ಚೈನಾ ಇರ್ಬೋದು, ಅವು ಏನು ಮೆಸನ್ಗಳು ಕಂಡಿರ್ತಾರೆ ಅದಕ್ಕೆಲ್ಲ ರಾಮನಿಂದ ಬಾಣ ಬಿಡಿಸಿ ಅದನ್ನೆಲ್ಲ ನಿಷ್ಕ್ರಿಯಗೊಳಿಸಬಹುದಾಗಿತ್ತು. ಆಯ್ತಲ್ವಾ? ಆಮೇಲೆ ಇನ್ನೇನೋ ಹೇಳ್ತಾರೆ ನಮ್ಮ ದೇವರು ಹಾಗೆ ಅಂತೆಲ್ಲ ಮಾಡಿ ದೇವರಿದ್ದಾನೆ. ದೇವರು ಯಾವುದೇ ಕಾರಣಕ್ಕೂ ಇರೋಕ್ಕೆ ಸಾಧ್ಯವಿಲ್ಲ. ದೇವರು ನಮಗೆ ಮೊಬೈಲ್ ಕಂಡಿದ್ದಿಲ್ಲ, ಸ್ಕೂಟರ್ ಕಂಡಿದ್ದಿಲ್ಲ, ಆಮೇಲೆ ಬೈಕ್ ಕಂಡಿದ್ದಿಲ್ಲ. ಕರೆನ್ಸಿ ಹಾಕಿಸ್ತಾನೆ ಮೊಬೈಲ್ ಅಲ್ಲಿ ನೀವು ಒಂದು ಮಾತಾಡಿ ನೋಡಮ್ಮ. ದೇವರಿದ್ರೆ ಕರೆನ್ಸಿ ಹಾಕ್ಸ್ಬೇಡಿ, ನಿಮ್ಮ ಮೊಬೈಲಲ್ಲಿ ಮಾತಾಡಿ. ದೇವರಿದ್ರೆ ಮಾತಾಡ್ಸಿ ಯಾರಾದ್ರು. ಬೇಡ ನಿಮ್ಗೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಡಿ, ಪೆಟ್ರೋಲ್ ಹಾಕ್ಸಿ ಡ್ರೈವ್ ಮಾಡ್ಬಿಟ್ಟು ಗಾಡಿ ಓಡಿಸಿ ದೇವ್ರ ಪೂಜೆ ಮಾಡ್ಬಿಟ್ಟು. ಸಾಧ್ಯನೇ ಇದು? ನರೇಂದ್ರ ಮೋದಿ ಅವರೇ ಮಾಡಲಿ ಈ ಕೆಲಸನ. ರಾಮನ ತಂದೆ ರಾಮನ ಇದು ಮಾಡಿದೆ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಮಂಕು ದೇರಿಸ್ಬಿಟ್ಟು ಇವತ್ತು ಪ್ರಯೋಗರಾಜಲ್ಲಿ ಎಷ್ಟು ಜನ ಕಾಲು ತೊಡಿಸ್ ಸತ್ತರು. ಇದಕ್ಕೆ ಬೆಲೆ ಕಟ್ಟವ್ರು ಯಾರು? ಕೊರೋನಾ ಬಂತು. ಕೊರೋನಾದು ಅದು ರೋಗನೇ ಅಲ್ಲ. ಜನಗಳಿಗೆ ರೋಗ ಅನ್ಸಕ್ಕೆ ಸತ್ತ ಹೆಣ್ಣದಲ್ಲಿ ದುಡ್ಡು ತೆಗೋಸ್ಕರ ಇವರು ರೋಗ ಅಡಿಸರು. ಟ್ರಂಪ್ ಕರ್ಕೊಂಡ್ಬಂದ್ರು, 1 ಲಕ್ಷ ಜನ ಸೇರಿಸಿದ್ರು ಅಮೆರಿಕದಿಂದ. ಒಬ್ಬರಿಗೊಬ್ಬರಿಗೆ ಅಲ್ಲಿಂದ ಬಂದ ರೋಗ ಅಂಟಿಸ್ರು. ಬೇರೆಯವ್ರಿಗೆಲ್ಲ ಕೊರೋನಾ ಬಂದಿದ್ದು. ಎಲ್ಲರಿಗೂ ಸಾಯ ಇಂಜೆಕ್ಷನ್ ಕೊಟ್ಟದು. ಕೊರೋನಾ ಇಂಜೆಕ್ಷನ್ ತಕೊಂಡ್ರೆಲ್ಲ ಆರೋಗ್ಯವಂತರಲ್ಲ. ಮೂಳೆ ಸಂಬಂಧಪಟ್ಟಂತ ಕಾಯಿಲೆಗಳಿದೆ ಎಲ್ಲರಿಗೂ. ಈಗ ಇದು ತನಿಖೆ ಆಗಬೇಕು. ಹಾಗಾಗಿ ನಾವು ಅತ್ಯಂತ ಅಪಾಯದಲ್ಲಿದ್ದೀವಿ. ನಮ್ಮ ದೇಶ ಸುರಕ್ಷಿತವಾಗಿಲ್ಲ. ನಾವು ಇನ್ನು ಮುಂದೆ ಯಾರೋ ಜಾಗೃತರಾಗಿ ಆಳುವ ಪಕ್ಷದ ವಿರುದ್ಧ ಸರಿಯಾದ ರೀತಿ ಹೋರಾಟ ಮಾಡಲಿಲ್ಲ ಅಂದ್ರೆ ನಾವು ನಾಶ ಆಗ್ತೀವಿ, ನಮ್ಮ ಪೀಳಿಗೆ ನಾಶ ಆಗುತ್ತೆ. ಎಲ್ಲರೂ ಜಾಗೃತರಾಗಲಿ ಅಂತ ಹೇಳ್ತೀನಿ. ನನ್ನ ಮಾತನ್ನು ಮುಗಿಸೋಣ. ಜೈ ಭೀಮ್. ಧನ್ಯವಾದಗಳು ಶ್ರೀಯುತ ಸಂಕ್ಷೇನ ಸರ್ ಅವರಿಗೆ. ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಟ ಚೇತನ್ ಸರ್ ಅವರು ಮಾತಾಡಬೇಕು ಅಂತ ನಾನು ಮನವಿ ಮಾಡ್ಕೋತೇನೆ.
ಪ್ರತಿಷ್ಠೆ SDP ಆಗ್ಬಲ್ದು ಹಾಯ್ ಹಿರಿಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಜೈ ಭೀಮ್. ಸ್ನೇಹಿತರೆ, ಇವತ್ತು ನಿಮ್ಮೆಲ್ಲರ ಜೊತೆ ಈ ಅರ್ಥಪೂರ್ಣವಾದ ಹೋರಾಟದಲ್ಲಿ ಭಾಗವಹಿಸಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ಈ ಒಂದು ಅವಕಾಶ ಮಾಡಿಕೊಟ್ಟಿರೋ ಭಾಸ್ಕರ್ ಪ್ರಸಾದ್ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಭಾಸ್ಕರ್ ಪ್ರಸಾದ್ ಅವರು ಬಹಳ ಗಟ್ಟಿ ಧ್ವನಿ, ನನಗೆ ಸಹೋದರರು, ಮತ್ತೆ ನಾವು ಅನೇಕ ಹೋರಾಟಗಳ ಜೊತೆಗೆ ಸೇರ್ ಮಾಡಿದೀವಿ. ಪ್ರತಿಯೊಂದು ಹೋರಾಟ ನಾವು ಮಾಡಿದಾಗ ಅದು ನಾವು ಪ್ಲಾನ್ ಮಾಡ್ಕೊಂಡು ಅನ್ಯಾಯದ ವಿರುದ್ಧ ನ್ಯಾಯದ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತೀವಿ. ಇದು ಅಂತ ಹೋರಾಟನೇ. ಸೊ ಆ ಹೋರಾಟದಲ್ಲಿ ನನಗೆ ಭಾಸ್ಕರ್ ಪ್ರಸಾದ್ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಧನ್ಯವಾದಗಳು. ಮತ್ತೆ ನಮಗೆ ಎಷ್ಟೋ ಜನ ಅಕ್ಕ ತಂಗಿಯವರು ನಮಗೆ ಇವತ್ತು ನನಗೆ ಹೇಳಿದ್ದಾರೆ ಈ ಹೋರಾಟದ ಬಗ್ಗೆ, ನಿಮ್ಮ ಕಷ್ಟ, ನಿಮ್ಮ ಸಂಸಾರಗಳಿಗೆ ಏನೇನು ಅನ್ಯಾಯ ಆಗಿದೆ ನನಗೆ ಗೊತ್ತಾಗಿದೆ. ಸೊ ನಿಮ್ಮ ಕೂಗಿಗೆ ನಾನು ಕೂಡ ಸ್ಪಂದಿಸಬೇಕು ಅಂತ ಬಂದಿದ್ದೀನಿ. ಮತ್ತೆ ಮೂರನೇದಾಗಿ ನಮಗೆ STPI ಅವರು, ನಾನು ಒಂದ್ಸಲಿ STPI ಹೋರಾಟಗಾರರ ಜೊತೆ ಮಾತಾಡ್ತಾ ಟ್ರೈನ್ನಲ್ಲಿ ಮಾಮೂಲಾಗಿ ಜನ ಏನ್ ಹೇಳ್ತಾರೆ, ನೀವು ಸಿನಿಮಾ ಮಾಡ್ಬೋದಲ್ಲ, ಸಿನಿಮಾ ಮಾಡ್ಕೊಂಡಿರಿ, ಸಿನಿಮಾ ಎಷ್ಟೋ ಇದು ಅಂತ. ಸಿನಿಮಾ ಲೋಕದಲ್ಲಿ, ಮಾಯಾ ಲೋಕದಲ್ಲಿ ಬಹಳ ಒಂದು ವ್ಯಾಮೋಹ ಪಡೆದಿರೋ ಜನ ನಮ್ದು ಬಹುತೇಕರು ಇರ್ತಾರೆ. ಆದರೆ STPI ಕಾರ್ಯಕರ್ತರು ಹೆಂಗಿದ್ರು ಅಂದ್ರೆ, ಸಿನಿಮಾಗಿಂತ ನೀವು ಹೋರಾಟ ಮಾಡ್ತಿರೋದೇ ಬಹಳ ಒಳ್ಳೇದು, ಹೋರಾಟ ಮುಂದುವರಿಸಿ ಅನ್ನೋ ಒಂದು ಕಿಚ್ಚಿರೋ ಹೋರಾಟಗಾರರು. ಆ ಹೋರಾಟಗಳನ್ನ ನಾವೆಲ್ಲರೂ ಸೇರಿ ಮುಂದುವರಿಸ್ಬೇಕು. ಸ್ನೇಹಿತರೆ, ಜ್ಞಾಪಕ ಇಟ್ಕೊಳ್ಳಿ, ಯಾವ್ದಾದ್ರು ಒಂದು ಉತ್ತಮ ಹೋರಾಟ ಅಂದ್ರೆ ಆ ಹೋರಾಟ ಎಷ್ಟು ಜನ ಸೇರ್ತಾರೆ, ಎಷ್ಟು ಮಾಧ್ಯಮದಲ್ಲಿ ಹೆಡ್ಲೈನ್ ಬರುತ್ತೆ, ಎಷ್ಟು ಒಂದು ಘೋಷಣೆ ನಾವು ಜೋರಾಗಿ ಕೂಗ್ತೀವಿ ಅಲ್ಲ. ಹೋರಾಟಕ್ಕೆ ಬೆಲೆ ಸಿಗಬೇಕು ಅಂದ್ರೆ ಅದರ ಬೇಡಿಕೆ ಎಷ್ಟು ಉತ್ತಮವಾಗಿರುತ್ತೆ. ಇವತ್ತಿನ ದಿನ ನಿಮ್ಮ 3 ಬೇಡಿಕೆಗಳು ಬಹಳ ಉತ್ತಮವಾಗಿದೆ. ಆ 3 ಬೇಡಿಕೆಗಳು ಏನು ಅಂದ್ರೆ, ಮೊದಲನೇದಾಗಿ ನಮಗೇನು ಕೋವಿಡ್ನಲ್ಲಿ ನಮಗೆ ಈ ಒಂದು ಆಮ್ಲಜನಕ ಮತ್ತೆ ಸರ್ಕಾರದ ನಿರ್ಲಕ್ಷ್ಯದಿಂದ ಮೃತಪಟ್ಟಿರೋ 36 ಜನ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಮೊದಲನೇ ಬೇಡಿಕೆ. ಎರಡನೇದು ಕಾಂತರಾಜ್ ವರದಿ ಮತ್ತೆ ಜಾತಿ ಜನಗಣತಿ ಅದು ಜಾರಿಗೊಳ್ಳಬೇಕು ಅನ್ನೋದು ಎರಡನೇ ಬೇಡಿಕೆ. ಮತ್ತೆ ಮೂರನೇದು ಮುಸಲ್ಮಾನರಿಗೆ ಮೀಸಲಾತಿ ಕಿತ್ತಾಕಿರೋದನ್ನ ವಾಪಸ್ ತರಬೇಕು, ಅದು ನ್ಯಾಯ ಒದಗಿಸಬೇಕು ಅನ್ನೋ ಮೂರನೇ ಬೇಡಿಕೆ. 3 ಬೇಡಿಕೆಗಳು ನ್ಯಾಯಯುತವಾಗಿದೆ. ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತಾದ್ರೂ ನಮಗೆ ನ್ಯಾಯ ಸಿಕ್ಕಿದೆ ಅಂದ್ರೆ ಅದ್ ಮೇಲಿಂದ ದಾನ ದಾಕ್ಷಣ್ಯದಿಂದ ಅಲ್ಲ, ತಳಮಟ್ಟದ ಹೋರಾಟದಿಂದ. ಆ ಹೋರಾಟ ನೀವು ಕೂಡ ಇವತ್ತಿನ ದಿನ ಗಟ್ಟಿಯಾಗಿ ಮಾಡ್ತಾ ಇದ್ದೀರಾ, ಬಹಳ ಒಳ್ಳೇದು. ನಾನು ಇವತ್ತಿನ ದಿನ, ನಾನು ಅವತ್ತಿನ 2021 ನೋಡ್ಕೊಂಡ್ ಬಂದಿದ್ದೀನಿ. ಈ ಒಂದು ಘಟನೆ ನಡೆದಾಗ ನನಗೆ ಜ್ಞಾಪಕ ಇದೆ, ಇದು ಒಂದು ಆರೋಗ್ಯದಿಂದ ಸತ್ತಿರೋ 36 ಜನ ಅಲ್ಲ, ಇದು ವ್ಯವಸ್ಥಿತ ಕೊಲೆ ಅಂದ್ರೆ ಸುಳ್ಳಿಲ್ಲ. ನಮ್ಮೆಲ್ರಿಗೂ ಗೊತ್ತಿದೆ ಇದು ಹೆಂಗಾಗಿದೆ ಅಂದ್ರೆ, ಇದೆಲ್ಲ ಒಂದ್ ಕಡೆ ನಿರ್ಲಕ್ಷ್ಯ. ಇದು ಸರ್ಕಾರ ಅದನ್ನ ಸಮಸ್ಯೆ ಇದ್ದಾಗ್ಲೂ ಕೂಡ ಗಮನ ಕೊಡಲಿಲ್ಲ. ಮತ್ತೆ ಅದಾದ ಮೇಲೂ ಕೂಡ ಕೇರಳ ಸರ್ಕಾರ, ಬೇರೆ ಬೇರೆ ಸರ್ಕಾರಗಳು ಅತ್ಯುತ್ತಮವಾಗಿ ಆಮ್ಲಜನಕ ಎಲ್ಲ ಮಾಡಿ ಎಷ್ಟೋ ರಾಜ್ಯದ ಜನರಿಗೆ ಏಳಿಗೆ ಮಾಡಿದ್ರು. ಆದ್ರೆ ಇದು COVID-1 ಆಯ್ತು ಅನ್ಕೊಂಡಿದ್ದೀನಿ. COVID-1 ಆದ್ರೂ ಕೂಡ COVID-2 ಎಷ್ಟೋ ಜನ ಸತ್ರು ಆಮ್ಲಜನಕ ಕಾರಣಗಳಿಂದ. ಸೊ ಈ ಸರ್ಕಾರಗಳು ತಪ್ಪನ್ನೋದು ಅರ್ಥ ಮಾಡ್ಕೊಂಡಿಲ್ಲ, ತಪ್ಪನ್ನೋದು ಒಪ್ಕೊಂಡಿಲ್ಲ. ತಪ್ಪು ಮಾಡಿದ್ರು ನಾವ್ ಏನ್ ಬೇಕಾದ್ರೂ ಮುಂದುವರಿಸಬಹುದು ಅನ್ನೋ ರಾಜ್ಯ ಸರ್ಕಾರದ, ಅವತ್ತಿನ ದಿನದ BJP ಸರ್ಕಾರದ ಉಡಾಫೆ ಯೋಚನೆಗಳನ್ನ ನಮ್ಗೆ ಬಹಳ ದುಃಖ ಆಗುತ್ತೆ. ಮತ್ತೆ ಜ್ಞಾಪಕ ಇಟ್ಕೊಳ್ಳಿ, ನಮ್ಗೆ ಈ ಸರ್ಕಾರಗಳಿಗೆ ಏನ್ ಮಾಡಿದೆ, ಯಾರು ಇವತ್ತು ಅನ್ಯಾಯ ಆಗಿದೆ, ಯಾರು ಮೊದಲೇ ನಮಗೆ ಬಡತನ ಇರೋರು, ಮಧ್ಯಮ ವರ್ಗದವರು, ಯಾರು ಗ್ರಾಮೀಣ ಭಾಗದವರು, ಯಾರು ಇಲ್ಲಿ ನಮಗೆ ಶಿಕ್ಷಣದ ವಂಚಿತರು, ಮೊದಲೇ ಅನ್ಯಾಯ ಇದೆ. ಅನ್ಯಾಯದ ಮೇಲೆ ಅನ್ಯಾಯ ನಡೆದಿದೆ. 36 ಜನ ನೀವು ಸತ್ತಿದ್ದೀರಾ. ಸೊ ಈ ನಿಟ್ಟಿನಲ್ಲಿ ಅನ್ಯಾಯದ ಮೇಲೆ ಅನ್ಯಾಯ ನಡೀತಿರೋದು ಇದು ಬಹಳ ದುರಂತ. ಮತ್ತೆ ಏನಾಗಿದೆ, ಅವತ್ತಿನ ದಿನ ಏನ್ ನಡೀತು, ನಮ್ಮ ಸ್ನೇಹಿತರು ಮಾತಾಡ್ತಾ ಬಂತು, 36 ಜನ ಸತ್ತಿದ್ರು, ಕೇವಲ 3 ಜನ ಸತ್ತಿದ್ದಾರೆ ಅಂತ ಮುಚ್ಚಾಕ ಕೊಡ್ತಾರೆ. ಈ ಸರ್ಕಾರಗಳು ತಪ್ಪನ್ನು ಒಪ್ಕೊಂಡು ಸರಿಪಡಿಸೋದ್ ಬಿಟ್ಟು ಅವ್ರ ತಪ್ಪುಗಳನ್ನ ಮುಚ್ಚಾಕಕ್ ನೋಡ್ತಾರೆ. ಅದು ಬಹಳ ದುಃಖ ಆಗುತ್ತೆ. ಆದ್ರೆ ಅದಕ್ಕೆ ಯಾರು ವಿರೋಧ ಪಕ್ಷ ಅಂತ ಮಾತಾಡ್ತಾರಲ್ಲ, ಯಾರು ಇದೆಲ್ಲ ತಪ್ಪು ಅಂತ ದೊಡ್ಡದಾಗಿ ಮಾತಾಡ್ತಾರಲ್ಲ, ಯಾರು ಇವತ್ತಿನ ನಾವು ಸರಿಪಡಿಸ್ತೀವಿ ಅವ್ರನ್ನ ಆಚೆ ಹಾಕಿ ಅಂತ ಮಾತಾಡ್ತಾರಲ್ಲ, ಅವರು ನಿಮ್ಮನ್ನ ಒಂದ್ ರೀತಿ ನಿಮ್ಮ ನಂಬಿಕೆ ದ್ರೋಹ ಮಾಡಿರೋದು ನಮಗೆ ಬಹಳ ದುಃಖ ಆಗಿದೆ. ಅವರ ವಿರುದ್ಧ ನಾವು ಬಹಳ ಗಟ್ಟಿಯಾಗಿ, ಇವತ್ತಿನ ಆಳುವ ಪಕ್ಷ ಆಗಿದ್ದಾರೆ, ಇವತ್ತಿನ ರಾಜ್ಯ ಸರ್ಕಾರ ಅವ್ರದಲ್ಲೇ ಇದೆ, ಬಹಳ ಸುಲಭವಾಗಿ ಅವ್ರು ಏನ್ ನುಡಿದಂತೆ ನಡಿಬೇಕು ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ, ಅದು ಕೂಡ ಮಾಡ್ತಾ ಇಲ್ಲ. ಅವ್ರು ಇವತ್ತಿನ ಬಹಳ ಜೋಡೋ ಯಾತ್ರಾ ಅಂತ ದೊಡ್ಡದಾಗಿ ಮಾತಾಡ್ತಾರೆ. ಜೋಡೋ ಯಾತ್ರದಲ್ಲಿ ಫೋಟೋಗಳು ತೆಕ್ಕೊಂಡಿರ್ತಾರೆ. ಆದ್ರೆ ಫೋಟೋಗಳು ತೆಗೆಯೋದಲ್ಲ, ಜನರ ಬದುಕನ್ನ ಅಭಿವೃದ್ಧಿ ಮಾಡಬೇಕು, ಜನರ ಜೀವನ ನೀವು ಅಭಿವೃದ್ಧಿ ಮಾಡ್ಕೋಬೇಕು. ಜನರ ಜೀವನ ಕಷ್ಟದಿರೋರು ಯಾರು 36 ಜನ ಯಾರು ಅವರು ಈ ಒಂದು ಸರ್ಕಾರದ ವ್ಯವಸ್ಥಿತ ಕೊಲೆಯಿಂದ ಅನ್ಯಾಯ ಆಗಿದೆಯೋ ಅವ್ರ ಜೀವನಕ್ಕೆ, ಅವ್ರ ಸಂಸಾರಕ್ಕೆ, ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋದು ನಿಮ್ ಕರ್ತವ್ಯ. ಅದಕ್ಕೆ ಪರ್ಮನೆಂಟ್ ಆಗಿ ಕೆಲಸಗಳು ಕೊಡ್ಬೇಕು. ಬಹಳ ಸುಲಭವಾಗಿ ದುಡ್ಡು ಕೊಟ್ಬಿಟ್ಟು ಮುಚ್ಚಾಕ್ಬಿಡ್ತಾರೆ. ಆದ್ರೆ ಅವ್ರ ಜೀವನಕ್ಕೆ ನೀವು ಹೆಂಗೆ ಮುಂದೆ ಭವಿಷ್ಯಕ್ಕೆ ಹಿಂಗ ಆಗದೆ ನೋಡ್ಕೋಬಹುದು, ಮತ್ತೆ ಆಗಿರೋರಿಗೆ ಹಿಂಗ್ ನ್ಯಾಯ ಒದಗಿಸ್ಬೇಕು ಅನ್ನೋ ಒಂದು ಉತ್ಸಾಹ, ಒಂದು ಆಲೋಚನೆ ಅನ್ನೋದು ಖಂಡಿತ ಇರಬೇಕು. ಅದು ಈ ಸರ್ಕಾರದಲ್ಲಿ ಇಲ್ಲ.
ನಮ್ಗೇನ್ ನಿಜ ಹೇಳಬೇಕು ಅಂದ್ರೆ ನಮ್ಗೆ ಗೊತ್ತಿದೆ ಈ ಬಿಜೆಪಿ ಅವ್ರು ಮಾಡಿರೋದು ಅವ್ರಿಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅಥವಾ ಕಾಳಜಿ ಇಲ್ಲ ಅಂತ ಗೊತ್ತಿದೆ, ಆದ್ರೆ ಅವ್ರಿಗೆ ತಿಳುವಳಿಕೆ ಕಡಿಮೆ. ಆದ್ರೆ ಈ ರಾಜ್ಯ ಸರ್ಕಾರ ಇದೆಯಲ್ಲ, ಇವರು ಕುತಂತ್ರ ಸರ್ಕಾರಗಳು, ಅವ್ರು ನುಡಿದಂತೆ ನಡೆದೇ ಸರ್ಕಾರಗಳು, ಅವ್ರು ಇನ್ನೂ ಅಪಾಯಕಾರಿಗಳು. ಯಾಕಂದ್ರೆ ಬಣ್ಣದ ಮಾತಾಡ್ತಾರೆ ಹೊರತು ಜನರ ಜೀವನಕ್ಕೆ ನ್ಯಾಯ ಒದಗಿಸಲ್ಲ. ಅದು ಬಹಳ ನಮಗ್ ದುಃಖ ಆಗತ್ತೆ, ನಂಬಿಕೆ ದ್ರೋಹ ಆಗತ್ತೆ. ಯಾಕಂದ್ರೆ ಆ ಸರ್ಕಾರಗಳು ಅದಕ್ಕೆ ಆಚೆ ಹಾಕಿದ್ದೀವಿ, ಆ ಸರ್ಕಾರಗಳನ್ನ ಒಪ್ಪಲ್ಲ ಅಂತ ಆಚೆ ಹಾಕಿದೀವಿ ನಿಮ್ ಕೆಟ್ಟ ಕೆಲಸ. ಆದ್ರೆ ಈ ಸರ್ಕಾರಗಳು ತಪ್ಪು ಮಾಡಿದವನು ಕೂಡ ಅದನ್ನ ತಿದ್ಕೊಳ್ಳಲ್ಲ. ಬಹಳ ಸುಲಭವಾಗಿ ಈ ಸರ್ಕಾರಗಳು ನಾವು ನೋಡಿದೀವಿ, ಸಂವಿಧಾನ ಜಾಥಾ ಮಾಡ್ತಾರೆ. ಸಂವಿಧಾನ ಜಾಥಾ ಬಹಳ ಸುಲಭವಾಗಿರುತ್ತೆ. ಆದ್ರೆ ನೀವು ಸಂವಿಧಾನ ಎತ್ತಿ ಹಿಡಿಯೋ ನ್ಯಾಯ ಅನ್ನೋದಿದೆ ಸಂವಿಧಾನದಲ್ಲಿ. ಆ ನ್ಯಾಯ ಅನ್ನೋದು ಇತಿಹಾಸದ ತಪ್ಪುಗಳನ್ನು ಸರಿಪಡಿಸಬೇಕು. ನಿಮ್ ಸರ್ಕಾರಗಳೇ ತಪ್ಪು, ಬೇರೆ ಪಕ್ಷದ ಸರ್ಕಾರನೇ ತಪ್ಪು ಮಾಡಿರ್ಬೋದು, ಆದ್ರೆ ನೀವು ಅದು ಸರಿಪಡಿಸೋದು ನಿಮ್ಮ ಕರ್ತವ್ಯ ಆಗ್ಬೇಕು. ಆ ನ್ಯಾಯದ ಪರಿಕಲ್ಪನೆ ಎತ್ತಿ ಹಿಡೀರಿ. ಸೊ ಅದೇ ತರ ಮುಖ್ಯಮಂತ್ರಿಯವರಾಗಿರ್ಬೋದು, DCM ಅವರಾಗಿರ್ಬೋದು, ಹೆಲ್ತ್ ಮಿನಿಸ್ಟರ್ ಆಗಿರ್ಬೋದು, ಯಾರೇ ಬೇಕಾದ್ರೆ ಇವತ್ತಿನ ದಿನ ಯಾರ್ಯಾರು ಮಾತು ಕೊಟ್ಟಿದಾರೋ ಅವರೆಲ್ಲರೂ ಕೂಡ ನಿಮಗೆ ನ್ಯಾಯ ಒದಗಿಸಿದವ್ರ ಕರ್ತವ್ಯ. ಇವತ್ತು ನಿಮ್ಮ ಹೋರಾಟಕ್ಕೆ ಬಹಳ ನ್ಯಾಯಯುತವಾದ ಹೋರಾಟ. ಈ ಹೋರಾಟ ಗೆದ್ದೇ ಗೆಲ್ಲತ್ತೆ ಅನ್ನೋ ನಂಬಿಕೆ ಇದೆ. ಈ ಹೋರಾಟ ಮುಂದುವರಿಸಿ, ಇದು ಕೊನೆವರೆಗೂ ನಾನು ನಿಮ್ ಜೊತೆ ಇರ್ತೀನಿ. ಯಾಕಂದ್ರೆ ನ್ಯಾಯಯುತ ಬೇಡಿಕೆ ಇದೆ. ಮತ್ತೆ ನಮಗೆ ಕಾಂತರಾಜ ವರದಿ, ನಮ್ಗೆ ಇವತ್ತಿನ ದಿನ ನಮಗೆ ಜಾತಿ ಜನಗಣತಿ 8-9 ವರ್ಷದಿಂದ ತಯಾರಾಗಿದ್ರು ಕೂಡ 200 ಕೋಟಿ ಅನ್ನೋದು ಬಿಡುಗಡೆ ಆಗಿದ್ರು ಕೂಡ ಅದನ್ನ ಯಾಕೋ ಬಿಡುಗಡೆ ಮಾಡ್ತಾ ಇಲ್ಲ. ಅದು ಇನ್ನೂ ಒಂದ್ ರೀತಿ ಮುಚ್ಚಾಕ್ತಾ ಇದ್ದಾರೆ, ಅದನ್ನ ಸತ್ಯ ಹೊರಗೆ ಬರಬಾರ್ದು ಅಂತ. ಯಾಕೆ? 2 ಪ್ರಬಲ ಸಮುದಾಯಗಳು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ. ನಮ್ಗೆ ಯಾವುದೇ ನ್ಯಾಯದ ಪರಿಕಲ್ಪನೆ ಬಂದಾಗ ಕೆಲವು ವಿರೋಧ ಮಾಡೋದಿದ್ದೇ ಇರುತ್ತೆ. ಬಡವರಿಗೆ ನೀವೇನಾದ್ರೂ ನ್ಯಾಯ ಕೊಡಿ, ಜನರ ಮನೆ ಕಟ್ಸಿ ಅಂದ್ರೆ ಸದಾಶಿವನಗರದ ಶ್ರೀಮಂತರು ಬೊಬ್ಬೆ ಹೊಡಿತಾರೆ, ನಮ್ ತೆರಿಗೆ ಹಣ ನಮ್ ದುಡ್ಡು ಅಂತ. ನಮ್ಗೆ ಇವತ್ತಿನ ದಿನ ನ್ಯಾಯ ಕೊಡೋ ಪರಿಕಲ್ಪನೆ ಇರಬೇಕು. ಅದು ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋ ಮನಸ್ಥಿತಿ ಇರಬೇಕು. ಜಾತಿ ಜನಗಣತಿ ಅನ್ನೋದು ನೀವು ರಾಹುಲ್ ಗಾಂಧಿ ಅವರಿಗೆ ಕೇಂದ್ರಕ್ಕೆ ಹೇಳ್ತಾರೆ, ನೀವು ಮಾಡಿ ಜಾತಿ ಜನಗಣತಿ ಅಂತ. ರಾಹುಲ್ ಗಾಂಧಿ ಅವರೇ, ನಿಮ್ಮ ಭಾರತ್ ಜೋಡೋ ಯಾತ್ರೆ ಫೋಟೋ ತೆಗೆಯೋದಕ್ಕಿಂತ ಬಂದ್ಬಿಟ್ಟು ಇಲ್ಲಿ ಮಾಡಿಸಿ, ಇಲ್ಲಿ ಬಿಡುಗಡೆ ಮಾಡಿಸಿ, ಇಲ್ಲಿ ತೋರಿಸಿ ಕರ್ನಾಟಕ ಎಂತ ಮಾರ್ಗದರ್ಶನ, ಒಂದು ಮಾದರಿ ರಾಜ್ಯ ಆಗ್ಬೋದು ಅಂತ ನೀವು ಮಾಡಿ ತೋರಿಸಿ ರಾಹುಲ್ ಗಾಂಧಿ ಅವರೇ ಅಂತ ನಾವು ಕೇಳಕ್ ಇಷ್ಟಪಡ್ತೀವಿ. ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ದಿನ ಅವ್ರು ಹೇಳ್ತಾರೆ, ನಾವು ಜಾತಿಯ ನಾಯಕ ಅಲ್ಲ. ಬಹಳ ದೊಡ್ಡದಾಗಿ ಬಸವಣ್ಣವ್ರ ವಚನಗಳು ಹೇಳ್ತಾರೆ, ನೀವು ಜಾತಿಯ ನಾಯಕ ಅಲ್ಲ, ನೀವು ಬಸವಣ್ಣವ್ರ ವಚನ ಹೇಳ್ತೀರಾ. ನೀವು ನಿಜವಾಗ್ಲೂ ಅಹಿಂದ ನಾಯಕರಂದ್ರೆ, ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರ ನಾಯಕರಂದ್ರೆ ನೀವು ಇವತ್ತಿನ ದಿನ ಜಾತಿ ಜನಗಣತಿ ಬಿಡುಗಡೆ ಮಾಡಿ ಸತ್ಯ ಏನಿದೆ ಅಂತ ನಮ್ಗೆ ಗೊತ್ತಾಗ್ಲಿ. ಯಾವ ಜನಸಂಖ್ಯೆಗಳಿಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸೋದು ನೀವು ಯೋಜನೆಗಳು, ನೀತಿಗಳು, ಕಾನೂನುಗಳು ತರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಹೋರಾಟದ ಜೊತೆ ಎಂದೆಂದಿಗೂ ನಾವು ನಿಮ್ ಜೊತೆ ಇರ್ತೀವಿ. ಈ ಹೋರಾಟ ನ್ಯಾಯಬದ್ಧವಾಗಿದೆ. ಮತ್ತೆ 3ನೇದು ಕೂಡ ಮೀಸಲಾತಿ ವಿಚಾರದಲ್ಲಿ ಎಲ್ಲ ಮೀಸಲಾತಿಯ ಪರಿಕಲ್ಪನೆ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ನಮಗೆ ಮೀಸಲಾತಿ ಅನ್ನೋದು ಏನು ತೆಗೆದಾಕಿರೋ 4% ವಾಪಸ್ ತರೋದಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಮುಸಲ್ಮಾನರ ಜನಸಂಖ್ಯೆ ಎಷ್ಟಿದೆಯೋ ಆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲಾ ಸಮುದಾಯದ ತರ ಮೀಸಲಾತಿ ಅನ್ನೋದು ಅಗತ್ಯ ಇದೆ. ಅದು ಮೀಸಲಾತಿಯ ಪರಿಕಲ್ಪನೆ. ಆ ಪರಿಕಲ್ಪನೆ ಎತ್ತಿ ಹಿಡಿಯೋದು ಸರ್ಕಾರದ ಕರ್ತವ್ಯ ಆಗ್ಬೇಕು, ಸರ್ಕಾರದ ಆಲೋಚನೆ ಆಗಿರ್ಬೇಕು. ಈ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅಂದ್ರೆ 15% ಬಸ್ ಫೇರು, ಜನಸಾಮಾನ್ಯರು ಓಡಾಡೋ ಬಸ್ ಅಲ್ಲಿ, ಶ್ರಮಜೀವಿಗಳು ಓಡಾಡೋ ಬಸ್ ಮೇಲೆ 15% ಫೇರ್ ಜಾಸ್ತಿ ಮಾಡ್ತಾರೆ. ಅದ್ರ ಬಿಟ್ಟು ಮೆಟ್ರೋಗಳನ್ನ ಜಾಸ್ತಿ ಮಾಡ್ತಾರೆ. ಅದು ಬಿಟ್ಟು ಯಾವುದೋ ಒಂದು ಉಪಯೋಗಕರವಾದ ಯೋಜನೆಗಳು, ಕಾನೂನುಗಳು ತರ್ತಾ ಇಲ್ಲ. ಬಹುಶಃ ಕಡಲೆಕಾಯಿ ತಿನ್ನೋದು ಅವ್ರ ಕೆಲಸ ಆಗಿದೆ. ಅವ್ರಿಗೆ ಇವತ್ತಿನ ದಿನ ಸರ್ಕಾರ ಹೆಂಗ್ ಅಧಿಕಾರಕ್ಕೆ ಬರಬೇಕು ಅಂತ ಅವ್ರ ಆಲೋಚನೆ ಇದೆ ಹೊರತು ಅಧಿಕಾರಕ್ಕೆ ಬಂದ ಮೇಲೆ ಯಾವ ಉತ್ತಮವಾದ ಕೆಲಸ ಮಾಡೋ ಅವರ ಆಲೋಚನೆ ಇಲ್ಲವೇ ಇಲ್ಲ. ಅದು ಈ ಯಥಾಸ್ಥಿತಿ ಮನುವಾದಿ ಸರ್ಕಾರಗಳು. ಅದನ್ನ ನೀವು ಅರ್ಥೈಸ್ಕೋಬೇಕು ಸ್ನೇಹಿತರೆ. ಬಹಳ ಮುಖ್ಯವಾಗಿ ನಮಗೆ ಇವತ್ತಿನ ದಿನ ಏನ್ ಬೇಕು? ಸಂವಿಧಾನವಾದ, ಉತ್ತಮ ಸಮಾಜವಾದ. ನಾವು ಹೇಳೋ ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ ವಾದ ಅಂದ್ರೆ ಏನು? ಸಮಾಜವಾದ, ಸಮಾಜ, ಸಮಾನತೆ, ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ ಎಲ್ಲಾ ರೀತಿಯ ಸಮಾನತೆ ನಮಗೆ ತರಬೇಕು. ಆ ಸಮಾನತೆ ಜೊತೆ ನಾವೆಲ್ಲರೂ ಮುಂದೆ ನಿಂತ್ಕೊಂಡು ಹೋರಾಡಬೇಕು. ಆ ಸಮಾನತೆ ಇದ್ರೇನೆ ಉತ್ತಮ ಕರ್ನಾಟಕ, ಆ ಸಮಾನತೆ ಇದ್ರೆ ಉತ್ತಮ ಚಾಮರಾಜನಗರ. ಸೊ ನಾನು ನಿಮ್ ಜೊತೆ ಮುಂದೆನೂ ಕೂಡ ಸಹ ಇರ್ತೀನಿ. ನನ್ನ ಹೋರಾಟ 20 ವರ್ಷದ ಹಿಂದೆ ನಾನು ಎಲ್ಲಿಂದ ಶುರು ಮಾಡ್ಕೊಂಡೆ ಅಂದ್ರೆ ಅದು ಇದೇ ಚಾಮರಾಜನಗರ ಜಿಲ್ಲೆ. ನಾನು ಸೇವೆ ಶುರು ಮಾಡಿದ್ದು ರಂಗಭೂಮಿ ಮುಖಾಂತರ, ಸಿನಿಮಾ ಸೇರಿಕೆಂದು ಮುಂಚೆ. ಸೊ ಮತ್ತೆ ಇದೇ ಚಾಮರಾಜನಗರಕ್ಕೆ ಬಂದು ಈ ಒಂದು ಅರ್ಥಪೂರ್ಣವಾದ ಹೋರಾಟದಲ್ಲಿ ನಿಮ್ ಜೊತೆ ಭಾಗಿಯಾಗಿರೋದು ನನಗೆ ಬಹಳ ಸಂತೋಷ ಆಗಿದೆ. ನಿಮ್ ಜೊತೆ ಎಂದೆಂದಿಗೂ ಇರ್ತೀನಿ. ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲ, ಒಣಗಿರೋ ಮರ, ಮೆಚ್ಚದವರು ನಿನ್ನನ್ನೆತ್ತ ಬಲ್ಲರು ಕೂಡಲ ಸಂಗಮ ದೇವ. ಸೊ ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ಧನ್ಯವಾದಗಳು ಚೇತನ್ ಸರ್ ಅವರಿಗೆ. ಬಹುಶಃ ಇವತ್ತಿನ ಈ ಪ್ರತಿಭಟನೆಯಲ್ಲಿ ನಾನು ಒಂದು ಘಟನೆಯನ್ನ ಜ್ಞಾಪಿಸ್ತೀನಿ. ಕೊಡಗಿನಲ್ಲಿ ದಿಡ್ಡಳ್ಳಿ ಅಂತಕ್ಕಂಥ ಒಂದು ಊರಿನಲ್ಲಿ ಸುಮಾರು 400 ಆದಿವಾಸಿ ಕುಟುಂಬಗಳನ್ನ
ಒಕ್ಕಲೆಬ್ಬಿಸುವಂತ ಒಂದು ಪ್ರಯತ್ನವನ್ನ ಅಲ್ಲಿನ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಮಾಡುತ್ತೆ. ಈ ಸಂದರ್ಭದಲ್ಲಿ ಇದೇ ಚೇತನ್ ಸರ್, ಗೌರಿ ಮೇಡಮ್ ಅವರು, ಭಾಸ್ಕರ್ ಪ್ರಸಾದ್ ಅವರು, ನಮ್ಮ ಕೊಡಗಿನ ಅಮೀನ್ ಮೋಸಿನ್ ರವರು, ಮತ್ತೆ ಅಬ್ದುಲ್ ಮಜೀದ್ ಸರ್ ಅವರು, ಆ ದಿಡ್ಡಳ್ಳಿಯ ಸಂತ್ರಸ್ತ ಕುಟುಂಬಗಳ ಪರವಾಗಿ ನಿರಂತರ ಹೋರಾಟ ಮಾಡಿದ ಪ್ರತಿಫಲವಾಗಿ ಆ 400 ಕುಟುಂಬಗಳಿಗೂ ಸರ್ಕಾರ ಹೊಸದಾಗಿ ಗೃಹ ನಿರ್ಮಾಣ ಮಾಡಿ ಅವರಿಗೆ ಒಂದು ಸ್ವಂತ ಕಾಲೋನಿಯನ್ನ ಮಾಡಿಕೊಡುತ್ತೆ. ಬಹುಶಃ ಇವತ್ತು ನಮ್ಮ ಚೇತನ್ ಸರ್ ಅವರು ನಮ್ಮ ಈ ಹೋರಾಟಕ್ಕೆ ಬಂದಿದ್ದಾರೆ. ಬಹುಶಃ ನಮಗೆ ಎಲ್ಲ ಒಂದ್ ಕಡೆ ಒಂದು ಆಶಾಭಾವನೆ ಮೂಡಿದೆ. ಇವರು ನಮ್ಮ ಜೊತೆ ಸಂತ್ರಸ್ತರ ಪರವಾಗಿ ನಿಂತು ಇವರಿಗೆ ಸರ್ಕಾರಿ ಉದ್ಯೋಗ ಕೊಡಿಸೋದ್ರಲ್ಲಿ ನಾವೆಲ್ಲ ಹೋರಾಡ್ತಾ ಇದೀವಿ. ಅದ್ರ ಜೊತೆ ಚೇತನ್ ಸರ್ ಸಹ ನಮ್ಮ ಜೊತೆಲಿದ್ದಾರೆ. ಬಹುಶಃ ನಿಮ್ಗೆಲ್ಲ ನ್ಯಾಯ ದೊರಕಬಹುದು ಅನ್ನೋ ಒಂದು ಆಶಾಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ, ಚೇತನ್ ಸರ್ ಅವರಿಗೆ ಇವತ್ತು ನಮ್ಮ ಈ ಪ್ರತಿಭಟನೆಯಲ್ಲಿ ಬಂದು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂತ್ರಸ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ತಮಗೆ ನಮ್ಮ ಪಕ್ಷದ ವತಿಯಿಂದ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಸಂತ್ರಸ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ಸರ್. ಈಗ ಕೊನೆಯದಾಗಿ ಸಮಾರೋಪ ಭಾಷಣವನ್ನ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ದೇವನೂರು ಪುಟ್ಟನಂಜಯ್ಯರವರು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸ್ನೇಹಿತರೆ, ಈ ತಿಂಗಳ 22, 23 2 ದಿವಸ ಸಂವಿಧಾನದ ಅಧ್ಯಯನ ಶಿಬಿರ ವ್ಯವಸ್ಥೆ ಆಗಿದೆ. ಇಲ್ಲಿ JH ಪಟೇಲ್ ಸಭಾಂಗಣದಲ್ಲಿ 50 ರೂಪಾಯಿ ಪ್ರವೇಶ ಶುಲ್ಕ. ಜಸ್ಟಿಸ್ ನಾಗಮೋಹನ್ ದಾಸ್ ಇದನ್ನ ನಡೆಸ್ಕೊಡ್ತಾ ಇದ್ದಾರೆ. ನಾಳೆ ಪೂರ್ವಭಾವಿ ಸಭೆ 2ನೇ ಸಭೆ ನಡೀತಾ ಇದೆ. ದಯವಿಟ್ಟು ಆ 2 ದಿವಸದ ಅಧ್ಯಯನ ಶಿಬಿರಕ್ಕೆ ನೀವೆಲ್ಲರೂ ಬರಬೇಕು ಅನ್ನೋದು ನಮ್ಮ ಇಷ್ಟ. 2ನೇದಾಗಿ ನಾಳೆ ಈ ಸಂಘಟನೆಗಳ ಮುಖಂಡರು ಪೂರ್ವಭಾವಿ ಸಭೆಯಲ್ಲಿ ಬೇಷರತ್ತಾಗಿ ಆಗಮಿಸಬೇಕು ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಈ ಸಂವಿಧಾನದ ಅಧ್ಯಯನ ಶಿಬಿರವನ್ನ ತುಂಬಾ ಯಶಸ್ವಿ ಮಾಡೋಣ. ನೀವೆಲ್ಲ ನಿಂತ್ಕೊಂಡು ಅದಕ್ಕೆ ಸಹಕರಿಸಬೇಕು ಅಂತ ವಿನಂತಿಸ್ಕೋತೀನಿ. ಬಂಧುಗಳೇ, ಮನುಷ್ಯನ ಜನ್ಮ ಬಹಳ ಶ್ರೇಷ್ಠವಾದದ್ದು, ಪವಿತ್ರವಾದದ್ದು. ಆ ದಿಕ್ಕಿನಲ್ಲಿ ಇಲ್ಲಿ ಬಂದಿರತಕ್ಕಂಥ ಮಹಿಳೆಯರು, ಯುವಕರು, ಪುರುಷರು ನಿಮ್ಮ ಜನ್ಮವನ್ನ ಅರ್ಥಗರ್ಭಿತವಾಗಿ ಸಾರ್ಥಕತೆ ಪಡಿಸ್ಕೊಂಡಿದ್ದೀರಿ. ನಾನು ನಿಮಗೆ ಸುಳ್ಳು ಹೇಳೋದಿಲ್ಲ, ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಈ ಸಭೆ ಮುಂದೆ ಹೇಳ್ತಾ ಇದ್ದೀನಿ, ಸತ್ಯವನ್ನ ಹೇಳ್ತಾ ಇದ್ದೀನಿ. ನನಗೆ ಈ ರಾಷ್ಟ್ರದಲ್ಲಿ 4,000 ಜನ MLAಗಳಿರ್ಬೋದು, ಒಂದು 700-800 ಲೋಕಸಭೆ ರಾಜ್ಯಸಭೆ ಸದಸ್ಯರುಗಳು ಸೇರಿ ಒಂದು 800-900 ಜನ ಇರ್ಬೋದು. ನನ್ನ ಪಾಲಿಗೆ ನೀವೇ ಈ ಸಂಸತ್ ಸದಸ್ಯರು ಮತ್ತು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ MLAಗಳು ನೀವೇ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ವ್ಯಕ್ತಿ, ಪಕ್ಷ, ಕುಟುಂಬ ಇವು 3 ಸೇರ್ಕೊಂಡು ಇಡೀ ರಾಷ್ಟ್ರದಲ್ಲಿ ಆಡಳಿತ ನಡೆಸ್ತಾ ಇದೆ. ವ್ಯಕ್ತಿ ಮತ್ತು ಪಕ್ಷ ಮತ್ತು ಕುಟುಂಬ, ಈ 3 ಜನರ ಸುತ್ತ ಅವ್ರ ಕುಟುಂಬದವ್ರು ಇರ್ತಾರೆ, ಮತ್ತೆ ಅವ್ರಿಗೆ ಜೈಕಾರ ಹಾಕೋರು ಇರ್ತಾರೆ, ಮತ್ತೆ ಅವರ ಸುತ್ತ ಕಾರ್ಪೊರೇಟರ್ ವಲಯ ಇರ್ತಾರೆ. ಇವರು ಆಡಳಿತ ನಡೆಸ್ತಾ ಇದ್ದಾರೆ. ನಮಗೆ ಮೌಲ್ಯಗಳು ಆಡಳಿತ ನಡೆಸಬೇಕು. ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಪೆರಿಯಾರ್, ಸಾವು ಮಹಾರಾಜ್, ಈ ರೀತಿ ಮೌಲ್ಯಗಳು ಆಡಳಿತ ನಡೆಸಬೇಕು. ಇಲ್ಲಿ ನಾನು ಒಂದು ಮಾತನ್ನ ಸತ್ಯ ಹೇಳ್ತಾ ಇದ್ದೀನಿ. ಇದು ಸಿದ್ದಪ್ಪ ಸ್ವಾಮೀಜಿ ನೆಲ, ಮಂಟೆ ಸ್ವಾಮೀಜಿ ನೆಲ, ಮಲೈ ಮಹದೇಶ್ವರ ಸ್ವಾಮಿ ನೆಲ. ತತ್ವ ಮೌಲ್ಯಗಳನ್ನ ಆದರ್ಶಪ್ರಾಯವಾಗಿ ಈ ಜನತೆಯಲ್ಲಿ ಮೋಸ ವಂಚನೆ ಇಲ್ಲದೆ ರೀತಿ ಪರಂಪರೆಯನ್ನ, ಒಂದು ತಾತ್ವಿಕವಾದಂಥ ಸಿದ್ಧಾಂತವನ್ನ ರೂಢಿಸ್ಕೊಂಡಿದ್ದ ಬಂದಂಥ ತಪ್ಪಲಲ್ಲಿ ನೀವೇನಾದರೂ ಸುಳ್ಳು ಹೇಳಿದರೆ, ಮಾತು ತಪ್ಪಿ ನಡೆದರೆ ನಿರ್ನಾಮ ಆಗೋಗ್ತೀರಿ. ಅಷ್ಟನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ, ಒಂದು ನಿಮಗೆ ಉದಾಹರಣೆ ಕೊಡ್ತೀನಿ.
ದೆಹಲಿ ಚುನಾವಣೆ ನಡೆಯಿತು, 45.9% ತಗೊಂಡೋದು ಬಿಜೆಪಿ. ಇವರು 43.6% ತಗತ್ತು. 2% ಓಟು ವ್ಯತ್ಯಾಸ. ಇತರರು ಕಂಟೆಸ್ಟ್ ಮಾಡಿದ್ರು, 4% ತಗೊಂಡ್ರು. 600 ಜನ ಕಂಟೆಸ್ಟ್ ಮಾಡಿದ್ರು. ಎಷ್ಟು? 2% ಓಟ್ ವ್ಯತ್ಯಾಸ. ಈಗ ನೀವು ಹೇಳಿ, ಆಲೋಚನೆ ಮಾಡಿ, ನಮ್ಮ ಪಕ್ಷ ಎಷ್ಟೋ ಕ್ಯಾಂಡಿಡೇಟ್ಗಳು 10%, 11%. ನಮ್ಮ ಅಬ್ದುಲ್ ಮಜೀದ್ ಅವರು 42,000 ಓಟ್ ತಗೊಂಡು ಸೋತಿದ್ದಾರೆ. ನಾನೀಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಮಹಿಳೆಯರು ಕೂತಿದ್ದೀರಿ ನೀವು. ನಾನು ಲೆಕ್ಕ ಹಾಕಿದೆ, 70 ಮಹಿಳೆಯರಿದ್ದೀರಿ ಅಂದಾಜು, ಹೆಚ್ಚು ಕಡಿಮೆ. ನಿಮಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಯಾಕಪ್ಪ ಅಂದರೆ, ಆಂಧ್ರ ಪ್ರದೇಶದಲ್ಲಿ ಒಬ್ಬ ಮಹಿಳೆ ಏನು ಮಾಡ್ತಾಳೆ, ತನ್ನ ಗಂಡ ಅವಳನ್ನ ಪ್ರೆಗ್ನೆನ್ಸಿ ಮಾಡಿ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಸುಮಾರು ದಿನ ಆದಮೇಲೆ ಬರ್ತಾನೆ. ಅವಳು ಕೂಲಿ ಮಾಡಿ ಸಾಕಿ ಜೀತ ಮಾಡಿ, ಗೊತ್ತಲ್ಲ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರ ಜೀವನ ಸಾಕ್ತಾರೆ. ಈ ಮಗು ನಂದು ಕೊಡಿಸ್ಕೊಡ್ಬೇಕು ಅಂತಾಳೆ. ಸರಿ, ಸಮಾಜದಲ್ಲಿ ನ್ಯಾಯ ಕೂರಿಸ್ತಾರೆ. ನ್ಯಾಯ ಕೂರಿಸಿದಾಗ ಹೇಳ್ತಾರೆ, ಸರಿ ನಾನು ಮಗುನ ಅವನ್ನ ಕೊಟ್ಬಿಡ್ತೀನಿ, ಇಷ್ಟು ಕಷ್ಟದಲ್ಲೇ ಬೆಳೆದೆ, ಆದರೆ ನನಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಬೇಕು ಅವರು, ನನ್ನ ಬಿಟ್ಟು ಹೋದವನು ಅಂತ ಹೇಳ್ತಾರೆ. ಯಜಮಾನರು ಕೊಡಿ ನ್ಯಾಯನ ಅಂತ ಹೇಳ್ತಾರೆ. ಸರಿ ಕೊಡ್ತಾರೆ. ಏನಪ್ಪ ಅಂತಂದು, ನಾನು ಪಕ್ಕದ ಮನೆಯಿಂದ ಒಂದು ಹಾಲನ್ನ ಒಂದು ಬಿಂದಿಗೆ ಹಾಲು ತರ್ತೀನಿ, ಹಾಲು ಕೊಡ್ತಾರೆ. ನನ್ನ ಮನೇಲಿ ಒಂದು ಅಂಡೆ ಹಾಲಿದೆ, ನನ್ನ ಮನೇಲಿ ಇದೆ ಒಂದು ಅಂಡೆ ಹಾಲು. ಪಕ್ಕದ ಮನೇಲಿ ಸ್ವಲ್ಪ ಎಪ್ಪಿ ಇಸ್ಕೊಂಬರ್ತೀನಿ. ಅದು ಈಸ್ಕೊಂಬಂದು ನಾನು ಅಂಡೆ ಹಾಲ್ಗೆ ಹಾಕ್ತೀನಿ, ಅದೆಲ್ಲ ಮೊಸರಾಗೋಯ್ತದೆ. ಆ ಎಪ್ಪು ಕೊಟ್ಟವಳು, ನಾನು ಎಪ್ಪು ಕೊಟ್ಟಿದ್ದೆ, ಇದೆಲ್ಲ ಹಾಲು ನಂದು ಆಗೋಯ್ತಲ್ಲ, ನಂದು ಪೂರ್ತಿ ಅಂಡೆ ಹಾಲು ನಂದು ಕೊಡಿ ಅಂದರೆ ನೀವು ಕೊಟ್ಬಿಡ್ತೀರಾ ಅಂತ ಆ ಅವಿದ್ಯಾವಂತ ಮಹಿಳೆ ಸಭೆಗೆ ಪ್ರಶ್ನೆ ಹಾಕ್ತಾಳೆ. ಉತ್ತರ ಕೊಡೋಕ್ಕಾಗೋದಿಲ್ಲ. ಅದರ ಅರ್ಥ ಏನು ಅಂದರೆ, ನೀವು ಮಹಿಳೆಯರು ವಿದ್ಯಾವಂತರಾದರೆ, ಆಫೀಸರ್ ಆದರೆ, ಅಧಿಕಾರಿಗಳಾದರೆ ನೀವು 150 ಓಟ್ ಸಾಕು. ಯಾವುದೋ ಗ್ರಾಮ ಪಂಚಾಯತಿಗೆ. ನನ್ನ ಮಾತು ಕೇಳಿ, ಈಗ ಬರ್ತಾ ಇದೆ ಚುನಾವಣೆ. ಯಾವ್ಯಾವುದು ಮಂಡಲ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ ಎಲ್ಲ ನೀವು ಈಗ ನೀವು 150 ಓಟ್ ತಗೊಂಡ್ರೆ 1 ಲಕ್ಷ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಇಡೀ ರಾಷ್ಟ್ರದಲ್ಲಿ. 1 ಲಕ್ಷ. ನೀವು 150 ಓಟ್ ತಗೊಳ್ಳಿ, ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಸಿಂಹ ಮರಿನ ಹಿಡ್ಕೊಳ್ತದೆ, ಜಿಂಕೆ ಮರಿನ ಹಿಡ್ಕೊಂಡು ಮೆಟ್ರೆ ಹಿಡ್ಕೊಳ್ತದೆ. ಬಿಡು 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 ಅಂದ್ರೆ ಬಿಡ್ತದ? ಹಾಗೆ ರೀ ಈ ಕಳ್ಳನ ಮಕ್ಕಳುಗಳು, ಜನಸೇವೆ ಗೊತ್ತಿಲ್ಲ, ದೇಶ ಸೇವೆ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ, ಸೂಕ್ಷ್ಮ ಸಂವೇದನೆ ಇಲ್ಲ. ಇವ್ರೇನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಓ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಪರಿಶಿಷ್ಟ ಜಾತಿಯವರು, ಇವ್ರಿಗೆ ಶಿಕ್ಷಣ ಇಲ್ಲ, ಇವರು ಅವಿದ್ಯಾವಂತರು, ಇವರು ರಾಜಕೀಯ ಪ್ರಜ್ಞೆ ಇಲ್ಲ, ನಾಗರಿಕ ಪ್ರಜ್ಞೆ ಇಲ್ಲ, ಓಟಿನ ಮಹತ್ವ ಇಲ್ಲ. ಬರೀ ಅಷ್ಟೇ ಅಲ್ಲ, ಇವ್ರನ್ನ ಖರೀದಿ ಮಾಡ್ಕೊಳ್ತೀವಿ, ಇವ್ರನ್ನ ಕೊಂಡ್ಕೊಳ್ತೀವಿ, ಇವ್ರನ್ನೇ ಗುಲಾಮರಾಗಿ ಬಳಸ್ಕೊಳ್ತೀವಿ, ಇವ್ರ ಮೇಲೆ ಎತ್ಕೊಳ್ತೀವಿ. ಆಗ ಮಾಡ್ತಾ ಇಲ್ವಾ? ಮಹೇಶನ್ ಬಳಸ್ಕೊಂಡು, ಛಲವಾದಿ ನಾರಾಯಣ ಸ್ವಾಮಿ ಬರ್ಸ್ಕೊಂಡು, ಬೇರೆ ಬೇರೆಯವ್ರನ್ನ ಈ ಜನಾಂಗದವ್ರನ್ನ ಮಾಡಿಸ್ಕೊಂಡು ಮಾಡ್ತಾ ಇಲ್ವಾ? ಆದ್ರಿಂದ ಬಂಧುಗಳೇ ನೋಡಿ, ಹಾಗೆ ಇವತ್ತು ಜಾತಿ ಗಣತಿ ಒಂದು ನೋಡಿ, ಅರ್ಥ ಮಾಡ್ಕೊಳ್ಳಿ. ಜಾತಿ ಗಣತಿಯನ್ನ ಇವರು ಜಾರಿಗೆ ತರಕ್ಕೆ ಲೇಟ್ ಆಗ್ತಾರೆ. ಇದು ತೆಲಂಗಾಣದಲ್ಲಿ ಜಾತಿ ಗಣತಿಯನ್ನ ಜಾರಿಗೆ ತಂದಿದ್ದಾರೆ. ಅಲ್ಲಿನ ಒಬ್ಬ MLC, ಕಾಂಗ್ರೆಸ್ ಪಕ್ಷದವರು, ಒಬ್ಬ MLC ಕಾಂಗ್ರೆಸ್ ಪಕ್ಷದವರು ಅದನ್ನ ಸುಟ್ಟಾಕ್ತಾನೆ. ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ತಂದಿದೆ. ಹಾಗೆ ಇಲ್ಲಿ ಒಬ್ಬ ಬಲವಾಡ್ಡೆ ಕೋಮ್ನವರು, ಸ್ವಾಮೀಜಿಗಳು ಎಲ್ಲ ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಜಾತಿ ಗಣತಿ ಜಾರಿಗೆ ತಂತು ಅಂದ್ರೆ ಇವ್ರ ಬಂಡವಾಳ ಎಲ್ಲ ಬಗ್ತದೆ. ಆಯಾ ಜಾತಿನಲ್ಲಿ ಅವರೇ ಬಲಾಢ್ಯರಾಗಿರೋರು. ಇಲ್ಲಿ ಬಡತನ ಇದೆ, ಹಸಿವಿದೆ, ಅಸ್ಪೃಶ್ಯತೆ ಇದೆ, ಜಾತೀಯತೆ ಇದೆ, ಕೋಮು ಭಾವನೆ ಇದೆ, ಒಬ್ಬನ ಪಾಸ್ಬುಕ್ ಅಲ್ಲಿ 100 ಕೋಟಿ ಇದೆ. ಇವೆಲ್ಲವೂ ಕೂಡ ಗೊತ್ತಾಗ್ತದಲ್ಲ. ಆ ಕಾರಣಕ್ಕಾಗಿ ಜಾತಿ ಗಣತಿಯನ್ನ ಇಂಗ್ಲೇಟ್ ಆಗ್ತಾ ಇದ್ದಾರೆ. ಇದು ಪರ್ಮನೆಂಟ್ ಅಲ್ಲ.
ಈಗ ಗ್ರಾಮ ಪಂಚಾಯತಿ, ಮಂಡಲ್ ಪಂಚಾಯತಿ ಎಲ್ಲ ಬರ್ತದೆ, ನೋಡ್ತಾ ಇರಿ. ಬಹುಜನ್ ಸಮಾಜ್ ಪಾರ್ಟಿ, SDPI, ಪ್ರಗತಿಪರರು, ರೈತ ಸಂಘ, ಆದಿವಾಸಿಗಳು ಇವರೆಲ್ಲ ಸೇರ್ಕೊಂಡು ಒಟ್ಟಾಗಿ ಪರ್ಯಾಯ ರಾಜಕೀಯ ವ್ಯವಸ್ಥೆಯನ್ನು ನಾವು ಕಂಡುಕೊಳ್ಬೇಕಾಗುತ್ತೆ. ಇದು ಕೊನೆ ಅಲ್ಲ. ಅವರು ಕೂಡ ನನಗೇನೋ ಈ ರೀತಿ ಆದರೆ ಅವರು 5 ವರ್ಷ ಪೂರೈಸೋದಿಲ್ಲ. ಈಗ ಯಾರಿಗೆ ಇಲ್ಲಿಂದ ಒಂದು VIP ಗವರ್ನರ್ ಆಗಿ ಆ ರೀತಿ ನೀವು ಕರ್ಕೊಂಡೋಗಿ ಪ್ರಿಯಾಂಕಾ ಗಾಂಧಿ ಮತ್ತು ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಇವ್ರಿಗೆಲ್ಲ ಹತ್ತಿ ಕರೆದು ಎಲ್ಲ ಹೇಳಿ ಈ ಥರ ಸುಳ್ಳು ಹೇಳೋದು ಒಳ್ಳೆಯದಲ್ಲ. ಇದು ಒಳ್ಳೆಯದಲ್ಲ, ಇದು ನಿಮ್ಮನ್ನು ಬಲಿ ತಗೊಳ್ತದೆ. ಭಾಳ ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ಇನ್ನೂ ಮಾತಾಡೋದಿತ್ತು, ಇರಲಿ, ಟೈಮ್ ಆಯಿತು. ಸೊ ನಿಮ್ಮೆಲ್ಲರ ಶ್ರೇಯಸ್ಸು ಅಭಿವೃದ್ಧಿಯನ್ನು ಬಯಸಿ ನನ್ನ ಮುಕ್ತಾಯ ಮಾಡ್ತೀನಿ. ನಮ್ಮ SDPI ಪಕ್ಷ ಯಾವತ್ತೂ ಕೂಡ ನೋಡಿ, ಚಾಮರಾಜನಗರದಲ್ಲಿ ನಡೆದ ಸಂತೆ ಮರಳೆಯಿಂದ ಕಾಲ್ನಡಿಗೆ ಜಾಥಾ ಮಾಡ್ಕೊಂಡು ಬಂದ್ವಿ ನಾವು, ಕಾಲ್ನಡಿಗೆಯಿಂದ. ಇವೆಲ್ಲವೂ ಕೂಡ ಇದೆ. ಅಷ್ಟನ್ನು ಹೇಳ್ತಾ ಆಮೇಲೆ ಇನ್ನೊಂದು, ಇದು ಕೊನೆಯದೊಂದು ಮಾತು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಇವನ್ನ ನಾಥುರಾಮ್ ಗೂಡ್ಸೆ ಕೇಸ್ಗೆ ದುಡ್ಡು ಕೊಟ್ಟಿದ್ದವರು ಇವರೇ, ವಕಾಲತ್ ವಹಿಸೋಕ್ಕೆ ಶಿಫಾರಸ್ ಮಾಡಿದವರು ಅಂತ ಸುಳ್ಳು ಹೇಳ್ಕೊಂಡು ಭಾಷಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಯಾವುದು ಭಾಗವಧ್ವಜಕ್ಕೆ ಶಿಫಾರಸ್ ಮಾಡಿದ್ರು ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ನಮ್ಮ ಸಂಸ್ಕೃತಕ್ಕೆ ಶಿಫಾರಸ್ ಮಾಡಿದ್ರು ಅಂತ ಹೇಳ್ತಾರೆ. ನಮ್ಮ ಸಭೆಗಳಿಗೆ ಬಂದು ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿದ್ರು ಅಂತಾರೆ. ಈ ರೀತಿ ಸುಳ್ಳುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ದಯಮಾಡಿ ಅದಕ್ಕೆ ಕೌಂಟ್ರಾಗಿ ನೀವು ಮಾತಾಡಬೇಕು, ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರ ಶ್ರೇಯಸ್ಸು ಅಭಿವೃದ್ಧಿಯನ್ನು ಬಯಸಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ದೇವನೂರು ಪುಟ್ನಾಂಜರ್ ಅವ್ರಿಗೆ. ಸರ್, ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ವಿವಿಧ ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿವಿಧ ಸಾಮಾಜಿಕ ಹೋರಾಟಗಾರರು, ವಿಶೇಷವಾಗಿ 2021ರಲ್ಲಿ ಆಕ್ಸಿಜನ್ ದುರಂತದಲ್ಲಿ ಸಾವಿಗೀಡಾದ 36 ಕುಟುಂಬದವರು ಎಲ್ಲರೂ ಸೇರಿ ಇವತ್ತು ಒಂದು ಆಗ್ರಹದೊಂದಿಗೆ ಇವತ್ತು ಹೋರಾಟವನ್ನು ನಾವು ಮಾಡಿದ್ದೇವೆ. ಈ ಹೋರಾಟದಲ್ಲಿ ಪ್ರಮುಖವಾಗಿ ನಮ್ಮ BR ಭಾಸ್ಕರ್ ಪ್ರಸಾದ್ ಅವರು, ಅದೇ ರೀತಿ ನಟರಾದಂಥ ಚೇತನ ಹಿಂಸಾರ್ ಅವರು ಕೂಡ ಭಾಗವಹಿಸಿದ್ದಾರೆ. ಇದರ ಉದ್ದೇಶ 3 ಪ್ರಮುಖ ಬೇಡಿಕೆಗಳು. ಒಂದು, 2021ರಲ್ಲಿ ಆಕ್ಸಿಜನ್ ದುರಂತದಲ್ಲಿ ತೀರಿಕೊಂಡಂತ 37 ಕುಟುಂಬಗಳೇನಿದೆ, ಆ ಕುಟುಂಬಗಳಿಗೆ ಈ ಸರ್ಕಾರ ಒಂದು ವಾಗ್ದಾನವನ್ನು ಮಾಡಿತ್ತು, ಸರ್ಕಾರಿ ಉದ್ಯೋಗವನ್ನು ಕೊಡ್ತೀನಿ. ಹಾಗಾಗಿ ಅವರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ಆಗ್ರಹದೊಂದಿಗೆ, ಅದೇ ರೀತಿ ಈ ದುರ್ಘಟನೆ ಸರ್ಕಾರದ ಆಡಳಿತ ವರ್ಗದ ನಿರ್ಲಕ್ಷ್ಯದಿಂದ ಆಗಿರುವಂಥದ್ದು. ಆದರೆ ಕನಿಷ್ಠ ಒಬ್ಬ ಗ್ರೂಪ್ ಡಿ ನೌಕರನನ್ನು ಕೂಡ ಇವರು ಅದರಲ್ಲಿ ತಪ್ಪಿತಸ್ಥರಾಗಿ ಮಾಡಲಿಲ್ಲ, ಅಮಾನತು ಮಾಡಲಿಲ್ಲ. ಇದು ಅತ್ಯಂತ ದುರಂತ. ಆ ನಿಟ್ಟಿನಲ್ಲಿ ಕ್ರಮ ಕೊಡಬೇಕು. 2 ಜಸ್ಟಿಸ್ ವೇಣುಗೋಪಾಲ್ ವರದಿ ಬಂತು. ಅದೇ ರೀತಿ ಜಸ್ಟಿಸ್ ಪಾಟೀಲ್ ಅವರು ಮ್ಯಾಜಿಸ್ಟ್ರೇಟ್ ತನಿಖೆ ಆಯಿತು. ಆ ವರದಿ ಏನಾಗಿದೆ ಇದನ್ನು ಕೂಡ ಬಹಿರಂಗಪಡಿಸಬೇಕು ಅಂತ ಕೇಳ್ಕೊಳ್ತೇವೆ. 2ನೇದು, ಕಾಂತರಾಜ್ ಆಯೋಗದ ವರದಿ ಏನಿದೆ, 200 ಕೋಟಿ ರೂಪಾಯಿ ಖರ್ಚು ಮಾಡಿ 7-8 ವರ್ಷ ಆಯಿತು. ಇವತ್ತು ಅದನ್ನು ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ದಾರೆ. ಇವತ್ತು ಈಗಾಗಲೇ
ಏನು ತೆಲಂಗಾಣ ಸರ್ಕಾರದವರು ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದ್ದಾರೆ, ಬಿಹಾರದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಪ್ರಮುಖರಾದಂತಹ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಜಾತಿ ಗಣತಿ ಆಗ್ಬೇಕು ಇಡೀ ದೇಶದಲ್ಲಿ, ನಮ್ಮ ಫೋಕಸ್ ಇನ್ನು ಅದೇ ಅಂತ ಹೇಳ್ತಾರೆ. ಆದ್ರೆ ಇವ್ರದೇ ಸರ್ಕಾರ ಕರ್ನಾಟಕದಲ್ಲಿ ಜಾತಿ ಗಣತಿ ಆಗಿದೆ, ವರದಿ ಸಿದ್ಧ ಆಗಿದೆ, ಡಿಜಿಟಲೈಸ್ ಆಗಿದೆ. ಅದನ್ನ ಬಿಡುಗಡೆ ಮಾಡಕ್ಕೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಿಲ್ಲ. ಅದು ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ 17ನೇ ತಾರೀಕು ಮಹದೇಶ್ವರ ಬೆಟ್ಟದಲ್ಲಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ವಿಚಾರ ಕೈಗೆತ್ತಿಕೊಳ್ಳಬೇಕು ಅಂತ ಬೇಡಿಕೆ. ಮೂರನೇದು, ಬಿಜೆಪಿ ಸರ್ಕಾರ ಇದ್ದಾಗ ಮುಸ್ಲಿಮರಿಗೆ ಇದ್ದ 2B ರಿಸರ್ವೇಶನ್ ಅನ್ನ ರದ್ದುಗೊಳಿಸಿದ್ದಾರೆ. ಅದನ್ನ ಮರುಸ್ಥಾಪನೆ ಮಾಡ್ತೀವಿ ಅಂತ ಇವರೇ ಹೇಳಿದ್ದು. ಯಾವ ಮುಸ್ಲಿಂ ಮುಖಂಡರು ಹೋಗಿ ಚುನಾವಣೆ ಸಂದರ್ಭದಲ್ಲಿ ನೀವು ಬಂದುಬಿಡಿ, ನಿಮಗೆ 2B ರಿಸರ್ವೇಶನ್ ಅನ್ನು ಮರುಸ್ಥಾಪನೆ ಮಾಡಿದ ಯಾರು ಬೇಡಿಕೆ ಇಟ್ಟಿಲ್ಲ. ಬಿಜೆಪಿ ರದ್ದುಗೊಳಿಸಿದಾಗ ಇವ್ರು ವಿರೋಧ ಪಕ್ಷದಲ್ಲಿ ಇವ್ರು ಹೇಳಿದ್ರು, ನಮ್ಮ ಸರ್ಕಾರ ಬಂದ ಅದೇ ದಿನ DK ಶಿವಕುಮಾರ್ ಮಾತು ದ ಸೇಮ್ ಡೇ ವಿ ವಿಲ್ ರೆಸ್ಟೋರ್ ದ 2B ರಿಸರ್ವೇಶನ್ ವಿ ವಿಲ್ ಕಮ್ ಟು ಪವರ್ ಅಂತ ಹೇಳಿದ್ದಾರೆ. ಅಂದ್ರೆ ಇವತ್ತು ಹೆಚ್ಚು ಕಡಿಮೆ 2 ವರ್ಷ ಆಯ್ತು. 2B ರಿಸರ್ವೇಶನ್ ರೆಸ್ಟೋರ್, ಒಂದು ಕ್ಯಾಬಿನೆಟ್ ಮೀಟಿಂಗ್ ಸಾಕು ರೆಸ್ಟೋರ್ ಮಾಡಕ್ಕೆ, ಒಂದು ಅಫಿಡವಿಟ್ ಕೊಡಬೇಕು ಸುಪ್ರೀಂ ಕೋರ್ಟ್ಗೆ ಅಷ್ಟೇ. ಈ 3 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಅದಕ್ಕಿಂತ ಮುಂಚಿತವಾಗಿ ಜಿಲ್ಲಾಡಳಿತಕ್ಕೆ ನಾವು ಮನವಿ ಏನ್ ಮಾಡಿದ್ವಿ ಅಂದ್ರೆ, ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟವರೊಂದಿಗೆ ನಮ್ಮ ಒಂದು ಮೀಟಿಂಗ್ ಅನ್ನ ನಾವು ಮಾಡಿ, ಇಲ್ಲ ಅಂದ್ರೆ 16ನೇ ತಾರೀಕು ಏನು ಇವರ ಸಭೆ ಇದೆ, ಆ ಸಭೆಗೆ ನಾವು ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಅದಕ್ಕಿಂತ ಮುಂಚೆವಾಗಿ ಇಲ್ಲಿನ ಪ್ರಗತಿಪರರು, ಕನ್ನಡಪರ ಹೋರಾಟಗಾರರು, ಆಕ್ಸಿಜನ್ ಸಂತ್ರಸ್ತರು ಎಲ್ಲರೊಂದಿಗೆ ನಮ್ಮ ಬೇಡಿಕೆಗಳನ್ನ ಕೇಳಿ ಅದನ್ನ ಮಾತಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ನಾವು ಬೇಡಿಕೆ